does not fly because the wind moves it. It flies with the last breath of every soldier who died protecting it. Very good afternoon, everyone. Welcome to Inspire the Young Minds episode number 3, organized by Department of Postgraduate Studies and Research in Commerce, Govindasa College. It was this day in 1999 when India recaptured the heights of Kargil from Pakistani infiltrators, ending the 60-day Operation Vijay. Indian soldiers showed tremendous courage and fought till the end to recapture the Kargil outpost from Pakistan. Thus, to honor the bravery of the Indian Armed Forces troops, July 26th is celebrated as Kargil Vijay Divas across the country. Today is a special day because we are celebrating the 22nd anniversary of the incredible victory of the Indian Armed Forces. On this special day, we have with us Shri Gopinath Rao, retired Indian Army and Kargil War veteran, as a resource person to inspire our youth. On behalf of our college and Inspire team, I extend a warm welcome to you, sir. Namaskar. Also, we have with us Professor Ramesh Kulai, the Director Administration, Govindasa College, Professor Krishnamurthy, Principal of Govindasa College, Dr. Herbert Nazrat, Director PG Studies, and Captain Sudha Shetty, NCC Officer, Govindasa College, and all the teaching and non-teaching staff of Govindasa. I extend a warm welcome to all of you. Special welcome to the students of NCC and UG and UG students. So once again, I welcome all of you. Now, we have with us Miss Harsha Rani to introduce our resource person. Over to you, ma'am. Good afternoon to all. It's my privilege to introduce Mr. Gopinath Rao for this webinar. Bellala Gopinath Rao ಇವರು ಮಂಗಳೂರಿನ ಕದ್ರಿಯ ವ್ಯಾಸನಗರದಲ್ಲಿ ವಾಸವಾಗಿರುವರು. ಬೆಳ್ಳಾಲ ಗೋಪಿನಾಥ್ ರಾವ್ ಇವರು ಮಿಲಿಟರಿಯಲ್ಲಿ 25 ವರ್ಷಗಳ ಸುದೀರ್ಘ ಸೇವೆಯನ್ನು ಭಾರತದಾದ್ಯಂತ ಸಲ್ಲಿಸಿರುತ್ತಾರೆ. ಇವರು ಕಾರ್ಗಿಲ್ ಕದನದಲ್ಲಿ ಕೂಡ ಭಾಗವಹಿಸಿದ್ದಾರೆ ಎಂದು ತಿಳಿಸಲು ನಮಗೆ ತುಂಬಾ ಹೆಮ್ಮೆ ಎನಿಸುತ್ತದೆ. ಬೆಳ್ಳಾಲ ಗೋಪಿನಾಥ್ ರಾವ್ ಇವರು ತಮ್ಮ ನಿವೃತ್ತಿ ನಂತರ ರಾಮಕೃಷ್ಣ ಮಿಷನ್ ಜೊತೆ ಸಂಪೂರ್ಣವಾಗಿ ಕೈ ಜೋಡಿಸಿಕೊಂಡಿದ್ದು, ಸ್ವಚ್ಛ ಭಾರತ ಅಭಿಯಾನದ ಯೋಜನೆಯಡಿ ಸ್ವಚ್ಛ ಮಂಗಳೂರು, ಸ್ವಚ್ಛ ಸುರತ್ಕಲ್ನಲ್ಲಿ ಸಕ್ರಿಯವಾಗಿ ಭಾಗವಹಿಸುತ್ತಲಿದ್ದು, ಸ್ವಚ್ಛ ಸೋಚ್ ವಿಚಾರ ಸಂಕಿರಣದಲ್ಲಿ ದಕ್ಷಿಣ ಕನ್ನಡ ಹಾಗೂ ಉಡುಪಿಯ 50 ಕಾಲೇಜುಗಳಲ್ಲಿ ಸುಮಾರು 15,000 ವಿದ್ಯಾರ್ಥಿಗಳಿಗೆ ಸಮಾಜ, ಪ್ರಕೃತಿ ಪರಿಸರದ ಸ್ವಚ್ಛತೆಯ ಬಗೆಗಿನ ಅರಿವು ಮೂಡಿಸಿರುವರು. ಇವರ ಸ್ವಚ್ಛ ಮನಸ್ಸು ಕಾರ್ಯಕ್ರಮದಲ್ಲಿ ಕೂಡ ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿರುತ್ತಾರೆ. ಇವರ ಸಮಾಜ ಸೇವೆಗೆ JCI ಸುರತ್ಕಲ್ ಇತ್ತೀಚೆಗೆ ಸನ್ಮಾನಿಸಿತ್ತು. ಇವರು ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಮಿಲಿಟರಿಯ ಬಗ್ಗೆ ಮಾಹಿತಿ ಕಾರ್ಯಾಗಾರ ನಡೆಸುತ್ತಾ ಅವರಲ್ಲಿ ಸೈನ್ಯಕ್ಕೆ ಸೇರಿಕೊಳ್ಳಲು ಸ್ಫೂರ್ತಿ ನೀಡುತ್ತಿದ್ದಾರೆ. ಫೇಸ್ಬುಕ್ನಲ್ಲಿ ತುಂಬಾ ಪ್ರಶಂಸೆ ಪಡೆದ ಇವರು ಬರೆಯುತ್ತಿದ್ದ ಹಾಸ್ಯ ಲೇಖನಗಳು ಟರ್ಲೆ ಟ್ಯಾಂಪಾ ಭಾಗ 1 ಮತ್ತು 2 ಪುಸ್ತಕಗಳ ರೂಪದಲ್ಲಿ ಇತ್ತೀಚೆಗಷ್ಟೇ ರಾಮಕೃಷ್ಣ ಮಿಷನ್ನ ಪೂಜ್ಯ ಏಕಗಮ್ಯಾನಂದಜಿಯವರ ಅಮೃತ ಹಸ್ತದಿಂದ ಬಿಡುಗಡೆಗೊಂಡಿವೆ. So we welcome you, sir, for this webinar. Over to you, Sergeant sir. Thank you, ma'am, for the Thank you. Yes, sir. Inspire the episode number 3. It is a platform at which the students and all the faculties can directly interact with the resource person. So ಕಾರ್ಗಿಲ್ ನ ವಿಜಯ ದಿವಸ ಇವತ್ತು. ಸೊ ನಿಮ್ಮ ಕಡೆಯಿಂದ ದ ಗೋವಿಂದಾಸ ಕಾಲೇಜಿನ ಎಲ್ಲ ಸ್ಟಾಫ್ ಗಳಿಗಾಗ್ಲಿ ಅಥವಾ ಮಕ್ಕಳಿಗಾಗಿ ಏನ್ ಮೆಸೇಜ್ ಕೊಡ್ಲಿಕ್ಕೆ ಇಷ್ಟಪಡ್ತೀರಿ ಸರ್? ನಮಸ್ಕಾರ. ಮೊದಲು ನನ್ನ ಕಡೆಯಿಂದ ಧನ್ಯವಾದಗಳನ್ನು ಸ್ವೀಕರಿಸಿ ಥ್ಯಾಂಕ್ ಯು ವೆರಿ ಮಚ್ ಎಲ್ರಿಗೂ. ಯಾಕಂದ್ರೆ ನನಗೊಂದು ಅವಕಾಶ ಕೊಟ್ಟದಕ್ಕೋಸ್ಕರ. ಗೋವಿಂದಾಸ್ ಕಾಲೇಜು ನನಗೆ ಚಿರಪರಿಚಿವೆ. ಯಾಕಂದ್ರೆ ಕೃಷ್ಣಮೂರ್ತಿ ಸರ್ ಆಗ್ಲಿ, ನಮ್ಮ ರಾಜಮೋಹನ್ ಸರ್ ಆಗ್ಲಿ, ಪ್ರತಿಯೊಂದು ವಿಷಯದಲ್ಲಿಯೂ ನನ್ನ ಇನ್ವಾಲ್ವ್ ಮಾಡ್ಕೊಳ್ತಾರೆ. ಅದಕ್ಕೋಸ್ಕರ ತುಂಬಾ ಧನ್ಯವಾದಗಳು, ಅನಂತ ಧನ್ಯವಾದಗಳು. ಇನ್ನು
ಯುದ್ಧಗಳಿಗಾಗ್ಲಿ ಅಥವಾ ಸೈನಿಕರಿಗಾಗ್ಲಿ ಯಾರಿಗೇ ಆಗ್ಲಿ ಭಾರತದ ಪ್ರತಿಯೊಬ್ಬ ನಾಗರಿಕರು ಒಂದೇ ರೀತಿ ಅಂತ ನನಗನ್ಸುತ್ತೆ. ಆ ಲೆಕ್ಕದಲ್ಲಿ ಪ್ರತಿಯೊಬ್ಬರಿಗೂ ಭಾರತದ ಸಂವಿಧಾನ ಹೇಳಿಕೊಟ್ಟಿದೆ. ಸಂವಿಧಾನದ ಪ್ರಕಾರ ಪ್ರತಿಯೊಂದು, ಈಗ ಸೈನಿಕರಿಗೆ ಮಾತ್ರ ಆ ಕೆಲಸ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಭಾರತದ ಅಂದ್ರೆ ನಿರ್ದಿಷ್ಟ ನಮ್ಗೆ ಮಿಲಿಟರಿ ಅವರಿಗೆ ಏನ್ ಹೇಳ್ತಾರೆ ಅಂದ್ರೆ, ಫಸ್ಟ್ ದೇಶ ಮೊದಲು, ದೇಶ ಮೊದಲು, ದೇಶ ಮೊದಲು, 2ನೇ ರೆಜಿಮೆಂಟ್ ಬರುತ್ತೆ, 3ನೇ ನಮ್ಮ ಸ್ವಂತದ ಬಗ್ಗೆ ಮಾತಾಡ್ಬೇಕು ಅಂತ ಹೇಳ್ತಾರೆ, ಅಥವಾ ಏನಾದ್ರೂ ಒಂದು ವಿಷಯ ಇದೆ. ಆದ್ರೆ ನನಗನ್ಸಿದ ಮಟ್ಟಿಗೆ ಇದು ಸೈನಿಕರಿಗೆ ಮಾತ್ರ ಸೀಮಿತ ಆಗಿರ್ಲಿಕ್ಕಿಲ್ಲ ಅಂತ ಅನ್ಸುತ್ತೆ. ಅಷ್ಟು ಮಾತ್ರ ಅಲ್ಲ, ಯಾಕಂದ್ರೆ ಪ್ರತಿಯೊಬ್ಬ ಭಾರತೀಯ ನಾಗರಿಕನ ಮುಖ್ಯ ಧ್ಯೇಯ ಅದೇ ಆಗಿರ್ಬೇಕು. ದೇಶ ಮೊದಲು, ಆಮೇಲೆ ಬೇರೆ ಏನಾದ್ರು ಸಮಾಜ, ನಂತರ ಅವರು. ಆ ರೀತಿ ಇರ್ಬೇಕು. ಆ ರೀತಿ ಇದ್ದಾಗಲೇ ಭಾರತ ಇದಾಗುತ್ತೆ ಅಂತ ಅನ್ಸುತ್ತೆ. ನನಗನ್ಸಿದ ಮಟ್ಟಿಗೆ ಸ್ಕೂಲ್ಗೋಸ್ಕರ ಅಥವಾ ವಿದ್ಯಾರ್ಥಿಗಳಿಗಾದ್ರೆ ಸೈನಿಕರ ಜೀವನ, ವಿದ್ಯಾರ್ಥಿಗಳ ಜೀವನ ಅಂತದ್ದೇನು ಡಿಫ್ರೆನ್ಸ್ ಇಲ್ಲ. ಅವರಿಗೂ ಸಹ ಅದೇ ರೀತಿ ಇರುತ್ತೆ. 8 ಪಾಯಿಂಟ್ಸ್ ಅಂತೀವಿ ನಾವು, 8 ಪಾಯಿಂಟ್ಸ್ ಮಾಡ್ಕೊಂಡು ಬರ್ಬೇಕಾಗುತ್ತೆ. ನಾವು ಸಹ ಮಾಡ್ಕೊಂಡು ಬರ್ಬೇಕಾಗುತ್ತೆ, ವಿದ್ಯಾರ್ಥಿಗಳಿಗೂ ಅದೇ ಮಾಡ್ಕೊಂಡು ಬರ್ಬೇಕಾಗುತ್ತೆ. ಯಾಕಂದ್ರೆ ಇಫ್ ಯು ಪರ್ಮಿಟ್ ಮಿ, ಐ ವಿಲ್ ಟೆಲ್ ದಟ್ 8 ಪಾಯಿಂಟ್ಸ್. ಆ ಪಾಯಿಂಟ್ಸ್ ಅಂತ ಹೇಳಿದ್ರೆ ಪಾಯಿಂಟ್ಸ್ ಅಂತ ಹೇಳಿದ್ರೆ ಅದರಲ್ಲಿ ಒಂದು ಗೌರವ, ರೆಸ್ಪೆಕ್ಟ್ ಎಲ್ಡರ್ಸ್ ಅಂತ. ಅದನ್ನ ಮಿಲಿಟರಿಯಲ್ಲಿ ನಮ್ಮ ಸೀನಿಯರಿಗೆ ರೆಸ್ಪೆಕ್ಟ್ ಕೊಡ್ಬೇಕು, ನಾವು ಜೂನಿಯರ್ ಇಂದ ನಾವು ರೆಸ್ಪೆಕ್ಟ್ ತಗೊಳ್ಬೇಕು ಅಂತ. ದ ಸೇಮ್ ವಿಲ್ ಅಪ್ಲೈ ಟು ಸ್ಟೂಡೆಂಟ್ಸ್ ಆಲ್ಸೋ. ನೆಕ್ಸ್ಟ್ ಶಿಸ್ತು, ಡಿಸಿಪ್ಲಿನ್ ಪ್ರತಿಯೊಬ್ಬರಲ್ಲೂ ಇರಲೇಬೇಕಾಗುತ್ತೆ. ಯಾಕಂದ್ರೆ ನಮ್ಮ ಜೀವನದಲ್ಲಿ ನಾವು ಹಲವೊಂದು ಮೌಲ್ಯಗಳನ್ನು ಅಳವಡಿಸಿಕೊಂಡಾಗ ನಮ್ಮ ಜೀವನದಲ್ಲಿ ಮುಂದೆ ಬರ್ಲಿಕ್ಕೆ, ಸಾರ್ಥಕ ಮಾಡ್ಲಿಕ್ಕೆ ಆಗ್ತದೆ. ಇನ್ನೊಂದು ಟೈಮ್ ಪಂಕ್ಚುವಲ್ನೆಸ್, ಕ್ಲಪ್ತತೆ ಅಂತ. ಹೇಗೆ ಮಿಲಿಟರಿಯಲ್ಲಿ ಅವಶ್ಯಕತೆ ಇದೆಯೋ ಅದೇ ರೀತಿ ವಿದ್ಯಾರ್ಥಿಗೂ ಕ್ಲಪ್ತತೆ, ಟೈಮ್ ಕೀಪಿಂಗ್ ಅದು ಬೇಕೇ ಬೇಕು. ಆಮೇಲೆ ಇನ್ನೊಂದು ರೆಡಿನೆಸ್, ಸಿದ್ಧತೆಗಳು ಅಂದ್ರೆ ಎಕ್ಸಾಮ್ ಬಂದಾಗ ಮಾತ್ರ ಅಲ್ಲ, ಅದು ಅವನ ಸಿದ್ಧತೆಗಳನ್ನು ಮೊದಲಿಂದ ಅವನು ಶುರು ಮಾಡ್ಬೇಕಾಗುತ್ತೆ. ಮಿಲಿಟರಿಯಲ್ಲೂ ಹಾಗೆ ಲಗಾತಾರ ನಿರಂತರವಾದ ಒಂದು ಎಕ್ಸರ್ಸೈಸ್ ಅನ್ನೋದು ಇದ್ದೇ ಇರುತ್ತೆ ನಮ್ಮ ಸಿಪಾಯಿಗಳಿಗೆ. ಆಮೇಲೆ ಒಂದು ಆತ್ಮವಿಶ್ವಾಸ, ಅವ್ರ ಹತ್ರ ಒಂದು ಕಾನ್ಫಿಡೆನ್ಸ್ ಇರ್ಬೇಕಾಗುತ್ತೆ. ಮತ್ತೊಂದು ಗುರಿ, ಮಾಡೆಲ್, ನಮ್ಮ ಯಾವ್ದಾದ್ರು ಒಂದು ಮಾಡೆಲ್ ತಕೊಂಡು ಅದ್ರ ಮೇಲೆ ಮುಂದುವರ್ಕೊಂಡು ಹೋಗ್ಬೇಕಾಗುತ್ತೆ. ನೆಕ್ಸ್ಟ್ ಸ್ಟಡಿ, ನಿರಂತರದ ಅಧ್ಯಯನ ಅಂದ್ರೆ ಯಾವ್ದು ಬೇಕಾದ್ರೂ ಆಗ್ಬೋದು. ನಮ್ಮ ಸ್ಕೂಲ್ದು ಅಧ್ಯಯನ ಆಯ್ತು ಅಥವಾ ಬೇರೆ ಏನಾದ್ರೂ ವಿಷಯಗಳ ಬಗ್ಗೆ ಸಹ ಆಗ್ತದೆ. ಇನ್ನೊಂದು ಲವ್ ಯುವರ್ ಬಿಲಾಂಗಿಂಗ್ಸ್, ನಮ್ಮ ಪೇರೆಂಟ್ಸ್ ನ, ನಮ್ಮ ಸಂಬಂಧಿಕರ, ನಮ್ಮ ಸ್ಕೂಲನ್ನ, ಇವ ನಮ್ಮ ಸಿಟಿಯನ್ನ, ಮತ್ತೆ ಭಾರತವನ್ನ. ಇದೆಲ್ಲವೂ ಸೇಮ್ ಒಂದು ಸಿಪಾಯಿ ಆಗ್ಲಿ, ವಿದ್ಯಾರ್ಥಿ ಆಗ್ಲಿ, ಅಥವಾ ಎನಿ ನಾಗರಿಕನಾಗ್ಲಿ, ಎಲ್ಲರಿಗೂ ಆ ಗುಣಗಳು ಇರ್ಬೇಕು ಒಳ್ಳೇದಾಗ್ಬೇಕಾದ್ರೆ ಅಂತ ಅನ್ಸುತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. 2ನೇ ಕ್ವಶನ್ ನಾನು ಕೇಳಬೇಕು ಅಂತ ಹೇಳುವಂತದ್ದು, ಯು ರೆಪ್ರೆಸೆಂಟೆಡ್ ಅವರ್ ಇಂಡಿಯನ್ ಆರ್ಮಿ ಡ್ಯೂರಿಂಗ್ ದ ಕಾರ್ಗಿಲ್ ವಾರ್ ಅಲ್ಲಿ. ಸೊ ಆ ಟೈಮಲ್ಲಿ ನಿಮ್ಮಲ್ಲಿ ಯಾವ್ದಾದ್ರು ಒಂದು ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಆ ಸಂದರ್ಭ ಹೇಗಿತ್ತು? ಸೊ ನಾವು ತುಂಬಾ ಕುತೂಹಲವಾಗಿದ್ದೇವೆ ಆಕ್ಚುಲಿ, ಬಿಕಾಸ್ ಇಟ್ಸ್ ಆಲ್ ಲೈಕ್ ದ ಪ್ರೌಡ್ ಮೂಮೆಂಟ್ ಫಾರ್ ಅಸ್. ಅದನ್ನ ಎಕ್ಸ್ಪೀರಿಯನ್ಸ್ ಅನ್ನ ಶೇರ್ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಸರ್. ನಿಜ ಸರ್. ಆಕ್ಚುಲಿ ಏನಂತ ಹೇಳಿದ್ರೆ ಅದೊಂದು ಮಹಾಸಾಗರ. ನಾನು ಕಾರ್ಗಿಲ್ ವಾರ್ ನಲ್ಲಿ ಇದ್ದೇನೆ ಅನ್ನೋದೊಂದು ಖುಷಿ ನನಗೆ ಅಷ್ಟೇ ಭಿನ್ನ. ಇಲ್ಲದಿದ್ರೆ ಅದೊಂದು ಮಹಾಸಾಗರ, ಸಾಗರದ ಒಂದು ನೀರಿನ ಡ್ರಾಪ್, ಒಂದು ಡ್ರಾಪ್ಲೆಟ್ ಅನ್ಕೊಳ್ಳಿ. ಆ ಮಹಾಸಾಗರದ ಒಂದು ಡ್ರಾಪ್ಲೆಟ್. ಯಾಕಂದ್ರೆ 14,000 ಜನರು ಇರ್ತಾರೆ. ಮಿಲಿಟರಿಯಲ್ಲಿ ಹೇಗೆ ಅಂತ ಹೇಳಿದ್ರೆ ಶಿಸ್ತಿನಂತೆ ಎಲ್ಲ ಡಿಸಿಪ್ಲಿನ್ ಆಗಿರುತ್ತೆ. ನಾವು ಎಣಿಸ್ಕೊಂಡ ಕೆಲಸ ನಾವು ಮಾಡ್ಲಿಕ್ಕೆ ಆಗಲ್ಲ, ಆದ್ರೆ ನಮಗೆ ಕೊಟ್ಟ ಕೆಲಸ ನಾವು ಹೇಗೆ ಮಾಡ್ತೀವಿ ಅದು ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ಟ್ರೈನಿಂಗ್ ತರಬೇತಿ ಸಹ ಅದಕ್ಕೆ ಸರಿಯಾಗಿ ಆಗುತ್ತೆ. ನಾನಿರೋದು ಟೆಕ್ನಿಕಲ್, ಅಂದ್ರೆ ನಾವು ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ. ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಎಲ್ಲಿ ರೋಡ್, ರಸ್ತೆ ಇಲ್ಲ, ಅವಶ್ಯಕತೆ ಬಂದಾಗ ರಸ್ತೆ ಮಾಡುದು, ಬ್ರಿಡ್ಜಿಂಗ್ ಮಾಡುದು, ಅಥವಾ ಯಾವ್ದಾದ್ರು ಒಂದು ಸಾಮಾನು ಸರಂಜಾಮ ಒಂದ್ ಕಡೆ ಇನ್ನೊಂದ್ ಕಡೆ ತಲುಪಿಸಿ ಬಿಡುದು ನಮ್ಮ ಜವಾಬ್ದಾರಿ ಆಗ್ತದೆ. ಆ ಕೆಲಸ ಮಾತ್ರ ನಾವು ಕಲ್ತಿರೋದಷ್ಟೇ. ನಮ್ಗೊಂದು ಟಾಸ್ಕ್ ಅಂತ ಸಿಗುತ್ತೆ ಅಲ್ಲಿ. ಆ ಟಾಸ್ಕ್ ಅನ್ನ ನಾವು ಕಂಪ್ಲೀಟ್ ಮಾಡ್ಬೇಕಷ್ಟೇ ವಿದಿನ್ ಟೈಮ್. ನಮ್ಗೆ ಆ ಟೈಮ್ ನಲ್ಲಿ ಆ ಕ್ಲಪ್ತತೆ ಬೇಕಾಗಿರೋದಲ್ಲಿ ಅಷ್ಟೇ, ಬೇರೆ ಏನಲ್ಲ. ಆದ್ರಿಂದ ಪ್ರತಿಯೊಬ್ಬರು ಗನ್ ತಕೊಂಡು ಹೋರಾಡ್ತಾರ ಇಲ್ಲ, ಅದಕ್ಕೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಬೇರೆ ಇದೆ. ಅದರಿಂದ ನಮ್ದೊಂದು ಇನ್ಸಿಡೆಂಟ್ ನಾನು ಈ ಮಧ್ಯೆ ತಮ್ಗೆ ಹೇಳಲಿಕ್ಕೆ ಬಯಸ್ತೀನಿ. ಯಾಕಂದ್ರೆ ನಮ್ಗೆ ನಮ್ಮ ಟ್ರಕ್ ನಲ್ಲಿ ನಮ್ಮ ಆರ್ಮ್ಸ್ ಅಂಡ್ ಅಮ್ಯುನಿಷನ್ ಮತ್ತೆ ಕೆಲವೊಂದು ಬೇರೆ ಸರ್ಕಲ್ ನ ತಕೊಂಡು ಲೇಗ್ ಹೋಗ್ಬೇಕಾಗಿತ್ತು ನಮ್ಗೆ. ಆ ಲೇಗ್ ಹೋಗುವ ದಾರಿಯಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಆಗ ನಮ್ಮ ಟೆಲಿಫೋನ್ ಡಿಪಾರ್ಟ್ಮೆಂಟ್ ನವರು ಮಿಲಿಟರಿ ಅವರಿಗೆ ಅಂತ 1/4 ಅಂತ ಮಾಡಿರ್ತಾರೆ. ಯಾಕಂದ್ರೆ ನೀವು ಎಲ್ಲಿ ಈಗ ಟೆಲಿಫೋನ್ ಮಾಡಿದಾಗ ಮನೆಯವರಿಗೆ ಮಾಡುದಾದ್ರೆ ಒಂದು ₹100 ನೀವು ಖರ್ಚು ಮಾಡಿದ್ರಲ್ಲಿ ಇವರಿಗೆ, ನಮ್ಮ ಸೈನಿಕರಿಗೆ 1/4 ಆಗುತ್ತೆ. 25 ರೂಪೀಸ್ ಮಾತ್ರ ಕಟ್ ಮಾಡಿ. ಯಾಕಂದ್ರೆ ಅವರು ಪಾಪ ತಮ್ಮ ಮನೆತನ ಎಲ್ಲ ಬಿಟ್ಟು ಬಂದಿರ್ತಾರಲ್ಲ, ಅದಕ್ಕೋಸ್ಕರ ಮನೆಯವ್ರ ಹತ್ರ ಮಾತಾಡ್ಲಿಕ್ಕೆ ಆ ಒಂದು ಫ್ಯಾಸಿಲಿಟಿ ಮಾಡಿಕೊಡ್ತದೆ ಇಂಡಿಯನ್ ಆರ್ಮಿ. ಹಾಗೆ ನಮ್ಗೇನಾಯ್ತು, ಆ ರಸ್ತೆಯಲ್ಲಿ ಹೋಗ್ತಾ ಇರುವಾಗ ಒಂದ್ ಕಡೆ ನಮ್ಮ ಜೊತೆ ನಮ್ಮ ಕ್ಯಾಪ್ಟನ್ ಇದ್ರೊಬ್ರು, ಮತ್ತೆ ಡ್ರೈವರ್, ಮತ್ತೆ ನಾನು 3 ಜನ ಇದ್ವಿ. ಶಕ್ತಿಮಾನ್ ಎಲ್ಲ ಹೋಗ್ತಾ ಇದ್ವಿ. ಶಕ್ತಿಮಾನ್ ವೆಹಿಕಲ್ ನಿಮ್ಗೆ ಗೊತ್ತಲ್ಲ ಅಂತ ಇದರಲ್ಲಿ. ಅಲ್ಲಿ ಹೋಗುವಾಗ ಏನಾಯ್ತಂದ್ರೆ ನಂದು ಟೆಲಿಫೋನ್ ಬೂತ್ ಕಂಡಿತ್ತು ನಮ್ಗೆ. ನಾವು ಗಾಡಿಯನ್ನು ನಿಲ್ಲಿಸಿ ಕೆಳಗಡೆ ಇಳಿದು
ಅವ್ರು ಟೆಲಿಫೋನ್ ಮಾಡ್ಲಿಕ್ಕೆ ಹೋದ್ರು. ಟೆಲಿಫೋನ್ ಅವ್ರು ಮಾಡ್ಲಿಕ್ಕೆ ಹೋದ್ರು, ಮಾಡಿ ವಾಪಸ್ ಬಂದ ಮೇಲೆ ನೋಡುವಾಗ ಆ ಡ್ರೈವರ್ ಕೂತ್ಕೊಳ್ತಾನೆ ಆ ಜಾಗದಲ್ಲಿ, ಎಕ್ಸಾಕ್ಟ್ಲಿ ಆ ಜಾಗದಲ್ಲಿ ಒಂದು ಗನ್ನು ಅಂದ್ರೆ ಗುಂಡು ಬಂದಿತ್ತು. ಒಂದ್ ವೇಳೆ ನಾವು ಚಲಿಸ್ತಾ ಇದ್ದಿದ್ರೆ ಆ ಟ್ರಕ್ ಇದಾಗ್ಬಿಡ್ತಿತ್ತು. ಅಂದ್ರೆ ಆ ಪೊಸಿಷನ್ ಅಲ್ಲಿ ಅದು ಮತ್ತೆ ಇನ್ಫಾರ್ಮೇಶನ್ ದಟ್ಸ್ ಸ್ಟಾರ್ಟಿಂಗ್ ಆಫ್ ದಟ್ ಒನ್, ಅದು ಇನ್ಫಾರ್ಮೇಶನ್ ಮುಂದುವರ್ಕೊಂಡು ಹೋಗುತ್ತೆ. ಹಾಗೆ ಮಿಲಿಟರಿ ಕಾರ್ ಅಲ್ವಾ, ನಾವು ಇನ್ಫಾರ್ಮೇಶನ್ ಮಾಡೋದು ಅವ್ರ ಮುಂದೆ ಹೋಗ್ತದೆ. ಹಾಗೆ ಇದೊಂದು ಇನ್ಸಿಡೆಂಟ್ ಅಲ್ಲಿ ನಮ್ಗಾಗಿತ್ತು. ಆದ್ರೆ ನಮ್ಮ ಕೆಲಸ ಅಂದ್ರೆ ನಮ್ಗೆ ಕೊಟ್ಟ ಕೆಲಸನ ನಾವು ಕ್ಲಿಯರ್ ಆಗಿ ಮಾಡೋದು. ನನಗೆ ಬಂದ ಕೆಲಸ ಏನಂದ್ರೆ ಬಂಕರ್ಸ್ ಇದೆಯಲ್ಲ, ಆ ಬಂಕರ್ಸ್ ಅನ್ನ ಯಾವ ರೀತಿ ನಾವು ಡಿಸೈನ್ ಮಾಡ್ಬೇಕು, ಎಷ್ಟೆಷ್ಟು ಬಂಕರ್ಗಳಿಗೆ ಯಾವ್ದಾವ್ದು ವಿಷಯ ಅಂದ್ರೆ ಏನೇನು ಮೆಟೀರಿಯಲ್ ಸಪ್ಲೈ ಮಾಡ್ಬೇಕಾಗತ್ತೆ, ಅದು ಆ ಟೆಕ್ನಿಕಲಿ ಇಸ್ ಇಟ್ ಓಕೆ ಆರ್ ನಾಟ್ ಅಂತ ಅದನ್ನ ಮಾಡೋದು ಮಾತ್ರ ನನ್ನ ಕೆಲಸ ಆಗಿತ್ತು. ನನ್ನ ಕೆಲಸ ಅದನ್ನ ಸರಿಯಾಗಿ ಮಾಡಿದ್ದೇನೆ ಅಂತ ನನಗೆ ಖುಷಿ ಆಗ್ತದೆ. ಅದರಿಂದ ಮೂಮೆಂಟ್ ಅಲ್ಲಿ ಇಡೀ ಎಲ್ಲಾ ರೆಜಿಮೆಂಟ್ ಎಲ್ಲ ಒಟ್ಟಿಗೆ ಹೋಗುದಾದ್ರಿಂದ ಎಲ್ಲ ಒಂದೇ ಕೆಲಸ. ಅದು ಯಾವ ಕೆಲಸ ನಮಗೆ ಕೊಟ್ಟಿರೋದು ಅದನ್ನ ಮಾತ್ರ ನಾವು ಸರಿಯಾಗಿ ಮಾಡಿದ್ದೀವಿ ಅಂತ ಇಂಪಾರ್ಟೆಂಟ್ ಅಷ್ಟೇ. ಸರ್, ನೀವು ಆರ್ಮಿ ಸೇರುವ ಮೊದಲು 2 ವರ್ಷ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ರಿ ಸರ್. ಅದು ನಿಮ್ಮ ಲೈಫ್ ನ ಜರ್ನಿ ಹೇಗೆ ಸರ್? ಆಕ್ಚುಲಿ ಐ ಮೀನ್ ಯು ಆರ್ ವರ್ಕಿಂಗ್ ಆಸ್ ಅ ಪ್ರೈವೇಟ್ ಕಂಪನಿ ವರ್ಕ್ ಮಾಡ್ಕೊಂಡು ಆರ್ಮಿಗೆ ಸೇರ್ಬೇಕು ಅಂತ ಹೇಳುವ ಥಾಟ್ಸ್ ಯಾಕೆ ಬಂತು? ಯಾರು ನಿಮ್ಗೆ ಇನ್ಸ್ಪೈರ್ ಆದ್ರು? ಆ ಜರ್ನಿಯನ್ನು ಸ್ವಲ್ಪ ಹೇಳ್ಬೋದು ಸರ್? ನಿಜವಾಗಿ ಸರ್, ಅದು ನಿಜವಾಗಿ ಒಂದು ನಾವು ಚಿಕ್ಕಂದಿನಿಂದ ಏನಾಯ್ತು ಅಂದ್ರೆ ನಾವು ಒಂದು ಹಳ್ಳಿಯಲ್ಲಿ ಬೆಳೆದವರು. ನಮ್ಮ ತಂದೆ ಮಾಸ್ಟರ್ ಶಿಸ್ತಿನವರು, ತುಂಬಾ 39 ವರ್ಷ ಅವರು ಪ್ರೈಮರಿ ಸ್ಕೂಲ್ ಟೀಚರ್ ಆಗಿದ್ರು. ತುಂಬಾ ಫೇಮಸ್ ಆಗಿತ್ತು ಹಳ್ಳಿಯಲ್ಲಿ. ಈಗಲೂ ನಾನು ಊರಿಗೆ ಹೋದ್ರೆ ನನಗೆ ಮಾಸ್ಟರ್ ಮಗ ಅಂತಾನೆ ಹೇಳ್ತಾರೆ ವಿನ ಗೋಪಿನಾಥ್ ಅಂತ ಹೇಳೋದಿಲ್ಲ ಯಾರು, ಅಷ್ಟು ಫೇಮಸ್ ಅವರು. ಅವರು ಹಾಗೆ ನಮ್ಮ ತಂದೆಯವರು ತಮ್ಮದೇ ಆದ ಒಂದು ಚಾಪು ಉಳಿಸ್ಕೊಂಡಿದ್ರು ಊರಿನಲ್ಲಿ. ಎಲ್ಲಿ ಒಂದು 18 ವರ್ಷ ನಾವು ಅಲ್ಲಿದ್ವಿ. ಅಷ್ಟು ಟೈಮ್ನಲ್ಲಿ ಅವರು ಒಬ್ಬನೇ ಒಬ್ಬ ವ್ಯಕ್ತಿಯೊಟ್ಟಿಗೆ ಅವ್ರು ಮಾತಾಡ್ತಿದ್ರು. ಬೆಳಿಗ್ಗೆ ಅಂದ್ರೆ ಪೇಟೆಗೆಲ್ಲಿ ಅದ್ರ ಹೋದ್ರೆ ಒಂದು ವ್ಯಕ್ತಿ ಹತ್ರ ಮಾತ್ರ ಹೋಗ್ತಿದ್ರು. ಅವರೊಬ್ರು ಸುಬೇದಾರ್, ಆರ್ಮಿ ಸುಬೇದಾರ್. ನೀವು ಎಣಿಸ್ಕೊಂಡಿರ್ಬೋದು ನಾನು 76, 77 ಮಾತು ಹೇಳ್ತಾ ಇರೋದು. ಆಗ ಸುಬೇದಾರರಿಗೆ ಅವರಿಗೆ ರಿಟೈರ್ ಆಗ್ತಾರೆ, ಆರ್ಮಿಯಿಂದ ರಿಟೈರ್ ಆಗ್ತಾರೆ. ಅವರಿಗೆ 10 ಎಕರೆ ಲ್ಯಾಂಡ್ ಕೊಡುತ್ತೆ ಗೌರ್ಮೆಂಟ್. ಅದು ನಮ್ಮೂರ್ನೆಲ್ಲ ಲ್ಯಾಂಡ್ ಸಿಗುತ್ತೆ. ಅವರು ಅಲ್ಲಿ ಡಿಸಿಪ್ಲಿನ್ ಬೆಳಿಗ್ಗೆ ಎದ್ಕೊಂಡು ಹೋಗುದು, ಮತ್ತೆ ಲೀನ್ ಆಗಿ ತುಂಬಾ ಸ್ಟೌಟ್ ಆಗಿರ್ತಾರೆ, ಮಾತಾಡೋದು ರೀತಿ, ಎಲ್ಲರೂ ರೆಸ್ಪೆಕ್ಟ್ ಕೊಡೋ ರೀತಿ ಅದ್ ನೋಡ್ಕೊಂಡು ನಮ್ಗೆ ಇನ್ಸ್ಪಿರೇಷನ್ ಆಯ್ತು, ಹೌದು ನಾವು ಮಿಲಿಟರಿ ಸೇರ್ಬೇಕು ಅಂತ. ರಾದರ್ ನಾನು ಮತ್ತೆ ನನ್ನ ಅಣ್ಣ ಇಬ್ರು PUC ಆದ ಕೂಡಲೇ ಮಿಲಿಟರಿ ಸೇರ್ಬೇಕಂತ ಕುಂದಾಪುರ ನಮ್ಮ ಇದ್ರ ತಾಲೂಕ್ ಹೆಡ್ ಕ್ವಾರ್ಟರ್ಗೆ ಹೋದ್ವಿ. ಬಟ್ ಅವರು ನನ್ನ ವಾಪಸ್ ಕಳ್ಸಿಕೊಟ್ಬಿಟ್ಟು, ಇಲ್ಲ ನೀವು ನಿಮ್ದು ಚೆಸ್ಟ್ ಸುತ್ತಳತೆ, ಚೆಸ್ಟ್ ಇದು ಸರಿ ಇಲ್ಲ, ಹೋಗಿ ವಾಪಸ್ ಬನ್ನಿ ಅಂತ ಹೇಳಿದ್ರು. ನಾನು ಆಮೇಲೆ ಆಗ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದೆ, ನಮ್ಮ ಸುಬೇದಾರ್ ಅವರು ಇದ್ರಲ್ಲ ರಿಟೈರ್ಡ್ ಸುಬೇದಾರ್, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದೆ. ಅನ್ಫಾರ್ಚುನೇಟ್ಲಿ ಅವರಿಗೆ ನಮ್ ಜೊತೆಗಿಲ್ಲ, ಇಲ್ದಿದ್ರೆ ಅವ್ರು ತುಂಬಾ ಖುಷಿ ಆಗ್ತಿದ್ರು ನೋಡಿ. ಆಮೇಲೆ ಅವ್ರ ಹತ್ರ ಹೋಗಿ ಕೇಳಿದೆ, ಹೀಗೀಗ ಆಯ್ತು, ನಾನು ರಿಜೆಕ್ಟ್ ಆದ, ಏನ್ ಮಾಡ್ಬೇಕು ಅಂತ. ಆಗ ಅವ್ರು ಹೇಳಿದ್ರು, ಇಲ್ಲ ನೀನು ಇಂತಿಂತ ಎಕ್ಸರ್ಸೈಸ್ ನೀನ್ ಮಾಡು, ಪಕ್ಕ ನಿನ್ ಸೆಲೆಕ್ಟ್ ಆಗ್ತಿ ಅಂತ ಹೇಳಿದ್ರು. ಬಟ್ ನನಗೆ ಆಮೇಲೆ ನಮ್ಮ ಟರ್ನಿಂಗ್ ಇದ್ರ ಪ್ರಕಾರ ನಾನು ಬಿಟ್ಟೆ. ಆಮೇಲೆ ಅಂದ್ರೆ ಕಾಲೇಜಿಗೂ ಮುಂದಕ್ಕೆ ಹೋಗ್ಲಿಕ್ಕೆ ಆಗ್ಲಿಲ್ಲ ನಮ್ಗೆ ಅನ್ಫಾರ್ಚುನೇಟ್ಲಿ. ಮತ್ತೆ ನಾನು ಆಮೇಲೆ 1-2 ವರ್ಷ ಡಿಸ್ಕಂಟಿನ್ಯೂ ಮಾಡಿ ಮತ್ತೆ ಡಿಪ್ಲೊಮಾ ಮಾಡಿದೆ, ಸಿವಿಲ್ ಇಂಜಿನಿಯರ್ ಡಿಪ್ಲೊಮಾ ಮಾಡಿ ನಮ್ಗೆ ಆಗ ಕ್ಯಾಂಪಸ್ ಸೆಲೆಕ್ಷನ್ ಅನ್ನುವಂತಹ ಒಂದು ಇದು ಇಲ್ಲದೆ ಇದ್ರು ಸಹ ನನಗೆ ಕ್ಯಾಂಪಸ್ ಸೆಲೆಕ್ಷನ್ ಆಯ್ತು. ಯಾಕಂದ್ರೆ ಮಂಗಳೂರಿನ ಒಬ್ರು ಆಫೀಸರು ಗನಣ್ಣಕಲ್ಲಿ ಕಂಪನಿಯಲ್ಲಿ ಇದ್ರು. ಅವರು ನಮ್ಮ 3 ಜನ ಹುಡುಗರನ್ನ ಸೆಲೆಕ್ಟ್ ಮಾಡ್ಕೊಂಡು ನಮ್ಗೆ ಇಂಟರ್ವ್ಯೂ ಮಾಡಿಸಿ, ಬಾಂಬೆಯಲ್ಲಿ ಇಂಟರ್ವ್ಯೂ ಮಾಡಿಸಿ ನಮ್ಗೆ ಕೆಲಸ ಕಳ್ಸಿಕೊಟ್ರು ಆಂಧ್ರಕ್ಕೆ. ನಾನು ಆಗ 2-3 ವರ್ಷ ಗನಣ್ಣಕಲ್ಲಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ಗನಣ್ಣಕಲ್ಲಿ ಟಾಪ್ ಇದು ನಮ್ಮ ಸೌತ್ ನಲ್ಲಿ ಎಲ್ಲ ಮ್ಯಾಕ್ಸಿಮಮ್ ಎಲ್ಲ ಬ್ರಿಡ್ಜಸ್ ಎಲ್ಲ 76 ನಂತರದ ಬ್ರಿಡ್ಜಸ್ ಎಲ್ಲ ಅವರೇ ಮಾಡಿದ್ರು. ಅದರಿಂದ ಒಳ್ಳೆ ಕಂಪನಿ, ಅದು ತುಂಬಾ ಒಳ್ಳೆ ಕಂಪನಿ. ನಾನು ಅದರಲ್ಲಿ 1-2 ವರ್ಷ ಕೆಲಸ ಮಾಡಿದೆ. ಆದ್ರೆ ನನಗೆ ಮಿಲಿಟರಿಗೆ ಸೇರುವಂತಹ ಒಂದು ಇದು ಆಗ್ಲೂ ಬಿಟ್ಟು ಹೋಗಿಲ್ಲ ನೋಡಿ. ಅದು ಹೇಗೆ ವಿಧಿನ ನಮ್ಗೀಗ ಇಂಟ್ರೆಸ್ಟ್ ಇದೆ, ಅದು ಯಾವುದೇ ಅಂದ್ರೆ ಅದೊಂದು ನಮ್ಮ ಜೀವನದಲ್ಲಿ, ನಿಮ್ಮ ಜೀವನದಲ್ಲಿ ಏನಾದ್ರೂ ಒಂದು ಪ್ರಾಮಾಣಿಕವಾಗಿ ನೀವೇನಾದ್ರೂ ಒಂದು ಪ್ರೀತಿಸಿದ್ದೀರಾ ಅಂತ ಅನ್ಸ್ಕೊಳ್ಳಿ, ನಿಮ್ಮ ನಿಷ್ಠೆ ಕರೆಕ್ಟ್ ಆಗಿದೆ ಅಂತ ಹೇಳಿದ್ರೆ ಖಂಡಿತವಾಗಿ ಆ ಪಾಯಿಂಟ್ ನಿಮ್ಗೆ ಸಿಕ್ಕೇ ಸಿಗ್ತದೆ ಅನ್ನೋದು ನನ್ನ ಜೀವನದ ನಿದರ್ಶನ. ನನಗೆ ಆಮೇಲೆ ನಾನು ಡಿಪ್ಲೊಮಾ ಮಾಡಿ, ಅಂದ್ರೆ ಡಿಪ್ಲೊಮಾ ಇದ್ರ ಮೇಲೆ, ಸಿವಿಲ್ ಡಿಪ್ಲೊಮಾ ಮೇಲೆ ನಾನು ಅಲ್ಲಿ ಹೋಗಿ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ ಇದರಲ್ಲಿ ಗನಣ್ಣಕಲ್ಲಿ. ಬಟ್ ಅಷ್ಟೊತ್ತಿಗೆ ಏನಾಯ್ತು, ನಮ್ಮ ತಮ್ಮ ಇಲ್ಲಿಂದ ಜೂನಿಯರ್ ಕಮಿಷನ್ ಆಫೀಸರ್ಗೆ ಡೈರೆಕ್ಟ್ ಎಂಟ್ರಿ ಬರ್ತಾ ಇದೆ. ಫಸ್ಟ್ ಟೈಮ್ ಅವರು ಇಂಟ್ರೊಡ್ಯೂಸಿಂಗ್ ಆರ್ಮಿಯಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರು. ಇದು ಟೆಕ್ನಿಕಲ್ ಆಫೀಸರ್ಸ್ ಅಂತ, ಜೂನಿಯರ್ ಕ್ಯಾಡರ್ ನಲ್ಲಿ ಜೂನಿಯರ್ ಕಮಾಂಡಿಂಗ್ ಆಫೀಸರ್ ಆಗಿ ತಕೊಳ್ಳಿಕ್ಕೆ. ನಾನು ಆಗ ನನಗೆ ಅನಿಸ್ತು, ಓಕೆ ನಾನು ಒಂದು ಟ್ರೈ ಮಾಡುವ ನನ್ನೊಂದು. ಆಮೇಲೆ ಅದು ಮತ್ತೆ ಉಳಿದದೆಲ್ಲ ಪ್ಲಸ್ ಪಾಯಿಂಟ್. ನಾನು ಬೆಂಗಳೂರಿಗೆ ವಾಪಸ್ ಬಂದೆ ಕೆಲಸ ಬಿಟ್ಟು. ಮತ್ತೆ ಅಲ್ಲಿ 7 to 8 days ನಮ್ದು ಇದಾಗಿತ್ತು, ಇದು ಚೆಕಿಂಗ್ ಆಗಿ ಇನ್ಸ್ಪೆಕ್ಷನ್ ಆಯ್ತು, ಎಲ್ಲಾ ರೀತಿಯಲ್ಲಿ ಇನ್ಸ್ಪೆಕ್ಷನ್ ಆಗಿ. ಅಂಡ್ ವಿ ಜಾಯಿನ್ 23 ಜುಲೈಗೆ ನಾನು ಸೇರ್ಕೊಂಡ್ಬಿಟ್ಟೆ 84 ಅಲ್ಲಿ. 23-24 ಜುಲೈಲಿ ಟೆಕ್ನಿಕಲಿ ನಾನು ಎಣಿಸ್ಕೊಂಡಿದ್ದೆ, ನನಗೆ ಸಿಕ್ತು. ಅದ ನಂತರ ಟ್ರೈನಿಂಗ್ ಎಲ್ಲ ಇದ್ದೇ ಇದೆ, ಟಫ್ ಇರ್ತದೆ. ಆದ್ರೆ ಬಟ್ ದಟ್ ವಾಸ್ ದ ಥಿಂಗ್ ಅಷ್ಟೇ. ಅದೊಂದು ತುಂಬಾ ಚೆನ್ನಾಗಿದೆ ನನ್ನ ಜೀವನದಲ್ಲಿ. ನಾನು ಪ್ರತಿಯೊಬ್ಬರಿಗೂ ಅದೇ ಹೇಳೋದು, ನಿಮ್ಮ ಮನಸ್ಸಿನಲ್ಲಿ ಕರೆಕ್ಟ್ ಆಗಿ ಯಾವ್ದಾದ್ರು ಒಂದು ಅಭಿಲಾಷೆ ಇದೆ, ಅದು ಸತ್ಯಕ್ಕೆ ಇದಾಗಿದ್ದಾದ್ರೆ ಖಂಡಿತವಾಗಿ ಯು ವಿಲ್ ಗೆಟ್ ಇಟ್ ಅಂತ. I request all the participants, if you have any questions, kindly drop it on the chat box, or if you want to directly ask with the speaker,
kindly raise your hand. Okay, so that we'll unmute yourself so that you can ask with the resource person. Sir, ನೀವು ಹೇಳಿದ ರೀತಿ ನೀವು ಕಂಪನಿ ಬಿಟ್ಟು ಆರ್ಮಿಗೆ ಹೋದಾಗ ಟೈಮಲ್ಲಿ ನಿಮ್ಮ ಫ್ಯಾಮಿಲಿ ಎಷ್ಟು ಸಪೋರ್ಟಿವ್ ಆಗಿತ್ತು ಸರ್? ಅಂಡ್ ಇವನ್ ಎಸ್ಪೆಷಲಿ ವೆನ್ ಯು ಆರ್ ರೆಪ್ರೆಸೆಂಟಿಂಗ್ ಕಾರ್ಗಿಲ್ ರೆಪ್ರೆಸೆಂಟ್ ಮಾಡಿದಾಗ ನಾರ್ಮಲ್ ಆಗಿ ಎಲ್ಲರೂ ಮನೆಯಲ್ಲೂ ಕೂಡ ಒಂದು ಏನೋ ಭಯ ಆಗಿರ್ಬೋದು, ಏನೋ ಒಂದು ಇರುತ್ತೆ. ಸೊ ಹೌ ವಾಸ್ ಯುವರ್ ದ ಫ್ಯಾಮಿಲಿ, ಲೈಕ್ ಹೌ ವಾಟ್ ಎಕ್ಸ್ಟೆಂಟ್ ದೇ ವರ್ ಸಪೋರ್ಟಿವ್ ಸರ್? ದಟ್ ಈಸ್ ಇನ್ಸ್ಪಿರೇಷನಲ್ ಸಜಿನ್. ಯಾಕಂದ್ರೆ ನಾನು ಮಿಲಿಟರಿಗೆ ಸೇರುವಾಗ ಏನಾಯ್ತು ಅಂದ್ರೆ ನಾನು ಮನೆಯಲ್ಲಿ ಅಮ್ಮ ಬೇಡ ಅಂತ ಬಿಟ್ಲು. ಏರ್ಫೋರ್ಸ್ಗೆ ಒಂದ್ಸರಿ ಸೇರ್ಬೇಕಾಗಿತ್ತು ನಂಗೆ. ಟ್ರೈ ಮಾಡಿದೆ, ಅಮ್ಮ ಸಾಧ್ಯವೇ ಇಲ್ಲ, ಕಣ್ಣೀರ್ ಹಾಕೊಂಡ್ಬಿಟ್ರು, ನಾನು ಸೇರ್ಲಿಕ್ಕೆ ಆಗಿಲ್ಲ, ಮತ್ತೆ ಬಿಟ್ಬಿಟ್ವಿ. ಅದ್ರಿಂದ 2ನೇ ಸಾರಿ ನಾನು ಸೆಲೆಕ್ಟ್ ಆಗಿ ಬೆಂಗಳೂರಿನಲ್ಲಿ ಸೆಲೆಕ್ಟ್ ಆದಾಗ ಅಮ್ಮನಿಗೆ ಹೇಳಲಿಲ್ಲ, ಅಪ್ಪನಿಗೆ, ತಂದೆಗೆ ಮಾತ್ರ ಹೇಳಿದೆ ನಾನು ಜೂನಿಯರ್ ಕಮಿಷನ್ ಆಫೀಸರ್ ಆಗಿ ಸೇರಿದ್ದೀನಿ ಅಂತ ತಂದೆಗೆ ಮಾತ್ರ ಹೇಳಿದೆ. ತಂದೆಯವರು ಅಮ್ಮ ಮತ್ತೆ ಗೊತ್ತಾದ ಮೇಲೆ ಸಿಕ್ಕಾಪಟ್ಟೆ ಗಲಾಟೆ ಮಾಡಿದ್ಲು, ಬೇಡ ನೀನ್ ಹೋಗುದು ಬೇಡ ಅಂತ ಹೇಳಿದ್ಲು. ಆಮೇಲೆ ಅಪ್ಪ ಕಡೆಗೆ ಅವರು ನಮ್ಮ ಸಿದ್ದಾಪುರದ ಸುಬೇದಾರ್ನ ಕೋಟ್ ಮಾಡಿದ್ರು. ನೋಡಿ, ಸುಬೇದಾರ್ ಅವರು 32 ವರ್ಷ ಸರ್ವಿಸ್ ಮಾಡಿದ್ದಾರೆ, 28 ವರ್ಷ ಮಿಲಿಟರಿ ಸರ್ವಿಸ್ ಮಾಡಿದ್ರು. ಅವರು ಸರ್ವಿಸ್ ಮಾಡಿದ 18-19 ವರ್ಷ ಸರ್ವಿಸ್ ಮಾಡಿದ ಮೇಲೆ ಅವರಿಗೆ JCO ಪೋಸ್ಟ್ ಸಿಕ್ಕಿತು. ಹಾಗೆ ನೀನು ಈಗ ನಿನ್ನ ಮಗನಿಗೆ ಫಸ್ಟ್ JCO ಪೋಸ್ಟ್, ಜೂನಿಯರ್ ಕಮಿಷನ್ ಆಫೀಸರ್ ಪೋಸ್ಟ್ ಸಿಗ್ತಾ ಇದೆ ನೋಡು, ಅವನು ಎಷ್ಟು ಲಕ್ಕಿ, ಎಷ್ಟು ಇದರಲ್ಲಿ ಇದ್ದಾನೆ. ಅದರಿಂದ ಖಂಡಿತವಾಗಿ ನೀನು ಅದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಮತ್ತೆ ಅವ್ರು ಹೋಗಿ ಆ ಸುಬೇದಾರ್ ಹತ್ರ ಅಮ್ಮ ಸಹ ಮಾತಾಡಿದ್ರೆ ಇಲ್ಲಿ ಒಳ್ಳೆ ರೆಸ್ಪೆಕ್ಟ್ಫುಲ್ ಜಾಬ್ ನೀವು ಕಳಿಸಿ, ನಾನ್ ನೋಡಿ 18 ವರ್ಷ ಮೇಲೆ ಸಿಕ್ಕಿರುವಂತ ಪೋಸ್ಟ್ ಇದು ಸುಬೇದಾರ್ ಆಗಿ, ನೀವು ಖಂಡಿತವಾಗಿ ಕಳಿಸಿ ಅಂತ ಹೇಳಿದ್ರು. ಮತ್ತೆ ಆ ಕತೆ ಅಲ್ಲಿಗೆ ಇದಾಯ್ತು, ಸ್ಟಾರ್ಟಿಂಗ್ ಆಗುವ ಪ್ರಾಬ್ಲಮ್ ಇಲ್ಲ. ಇದು ಮಾತ್ರ ಆಮೇಲೆ ವಿಷಯ ನಿಜವಾಗಿ ಇನ್ಸ್ಪಿರೇಷನಲ್ ಅಂತ ಅನ್ಸುತ್ತೆ ನಂಗೆ. ನಾನು ಆಗ ಬಿಹಾರದಲ್ಲಿದ್ದೆ. ಬಿಹಾರದಲ್ಲಿ ನಾನು ಸಿವಿಲ್ ವರ್ಕ್ ನಲ್ಲಿದೆ, ಅಂದ್ರೆ ಸಿವಿಲ್ ಅಂದ್ರೆ ಮಿಲಿಟರಿದೇ ಸಿವಿಲ್ ಪಾರ್ಟ್ ನಲ್ಲಿದ್ದೆ ನಾನು. ಎಸ್ಪೆಷಲಿ ನನಗೆ ಪೋಸ್ಟಿಂಗ್ ಬಂದ ಕೂಡಲೇ, ನಮಗೆ ಮಿಲಿಟರಿಯಲ್ಲಿ ಹೇಗಂದ್ರೆ ಎವ್ರಿ 3 years, ನಾನು ಇವತ್ತು ಪೋಸ್ಟಿಂಗ್ ಬಂದ್ರೆ ನಾನು ಎವ್ರಿ 3 years ಅಲ್ಲಿ ನಾನು ಇಲ್ಲಿಂದ ಹೊರಡಲೇಬೇಕಾಗುತ್ತೆ. ಎವ್ರಿ 3 years and 2 years. 3 years ಫೀಲ್ಡ್ ಅಲ್ಲಿ ಪೀಸ್ ಅಲ್ಲಿ ಇದ್ರೆ, ಫೀಲ್ಡ್ ಅಲ್ಲಿ ಇದ್ರೆ 2 years. ಎವ್ರಿ 2 years ನಮ್ ಪೋಸ್ಟಿಂಗ್ ಬರುತ್ತೆ ಅಂತ ಗ್ಯಾರಂಟಿ. ಪೋಸ್ಟಿಂಗ್ ಬಂದ ಮೇಲೆ ನಾವು ಅಲ್ಲಿ ನಿಲ್ಲಿಕ್ಕೂ ಇಲ್ಲ, ನಾವು ಹೊರಡಲೇಬೇಕಾಗುತ್ತೆ. ಈ ಒಂದು ಯೂನಿಟ್ನವ್ರು ನಮ್ಮನ್ನು ಬಿಡದೇ ಇದ್ರು ಸಹ ದ ಪನಿಷ್ಮೆಂಟ್ ವಿಲ್ ಬಿ ಗಿವನ್ ಟು ದ ಇಂಡಿವಿಜುವಲ್ ಸಿಪಾಯಿಗೆ. ಆದ್ರಿಂದ ಒಂದು ಸಿಪಾಯಿ ಖಂಡಿತ ಪೋಸ್ಟಿಂಗ್ ಬಂದ ಕೂಡಲೇ ಅವ್ನು ಹೇಳ್ತಾನೆ, ಸರ್ ನಾನು ಬಿಡಿ ಸರ್. ಕೆಲವೊಂದು ನಮ್ಮ ಸೌತ್ ಕೆನರಾದ ಪ್ರಾಬ್ಲಮ್ ಏನಂತ ಹೇಳಿದ್ರೆ, ಇವರು ಕೆಲಸ ಜಾಸ್ತಿ ಮಾಡ್ತಾರೆ, ಅಂದ್ರೆ ಹಾರ್ಡ್ ವರ್ಕ್ ಮ್ಯಾನ್ ಆಗಿರ್ತಾರೆ. ಸೊ ಅವ್ರು ಅಲ್ಲಿಂದ ಬಿಡ್ಲಿಕ್ಕೆ ಇಷ್ಟ ಇರೋದಿಲ್ಲ. ಮರೆ ನೀನ್ ಹೋದ್ರೆ ನಮಗೆ ಕಷ್ಟ ಆಗುತ್ತೆ, ಏನ್ ಮಾಡುದು ಅಂತ. ನನಗೂ ಹಾಗೆ ಆಯ್ತು. ನನಗೆ ಈ ಕಾರ್ಗಿಲ್ ವಾರ್ ಟೈಮ್ ಬಂದಾಗ ಹಾಗೆ, ಅದು ನಮ್ದೇ ಮಿಲಿಟರಿಯಲ್ಲಿ ಏನಂದ್ರೆ, ನಾನು ಇದರಲ್ಲಿ ನಂಬರ್ ಮಾತ್ರ ಬರುತ್ತೆ, ಎಲ್ಲಿ ಇರುತ್ತೆ ಅಂತ ಯಾರಿಗೂ ಗೊತ್ತಾಗಲ್ಲ, ಎಲ್ಲಿದೆ ಯೂನಿಟ್ ಎಲ್ಲಿದೆ ಅಂತ ಗೊತ್ತಾಗಲ್ಲ. ಅದರಿಂದ ಫಸ್ಟ್ ಕಾರ್ಗಿಲ್ ವಾರ್ ಅಂತ ಪರ್ಫೆಕ್ಟ್ ಆಗಿ ಗೊತ್ತಾಗುದಿಲ್ಲ, ಅಷ್ಟು ಕ್ಲಿಯರ್ ಇದ್ರೆ ತುಂಬಾ ಕಷ್ಟ ಅಲ್ವಾ. ಅದರಿಂದ ಆ ಪೊಸಿಷನ್ ಅಂತ ಗೊತ್ತಾಗುದಿಲ್ಲ. ಸೊ ನನಗೆ ಬಂದ ಕೂಡಲೇ ನಾನು ಹೇಳಿದೆ, ಸರ್ ನಾನು ಹೊರಡ್ಬೇಕಾಗುತ್ತೆ ಅಂತ. 2 ತಿಂಗಳಾಯ್ತು. 3 ತಿಂಗಳು ನಾವು ಹೋಗದೆ ಇದ್ರೆ ಬೇರೆ ಅಲ್ಲಿ ಕಳ್ಸಿಕೊಟ್ಬಿಡ್ತಾರೆ ಅವ್ರು. 3 ತಿಂಗಳಲ್ಲಿ ನಾವು ಇಲ್ಲಿಂದ ರಿಪೋರ್ಟ್ ಮಾಡ್ಕೊಳ್ದೇ ಇದ್ರೆ ನಮ್ಮನ್ನು ಬೇರೆ ಪೋಸ್ಟಿಂಗ್ ಬಂದ್ಬಿಡುತ್ತೆ, ನಮ್ಗೆ ಆ ಪೋಸ್ಟಿಂಗ್ ಸಿಗುದಿಲ್ಲ. ಸೊ ನಾನು ನಮ್ಮ ಬಾಸ್ಗೆ ಹೇಳಿದೆ, ಇಲ್ಲ ಸರ್ ನಾನು ಹೋಗ್ಲೇಬೇಕಾಗುತ್ತೆ ಅಂತ. ಆಗ ಅನ್ಫಾರ್ಚುನೇಟ್ಲಿ ನನ್ಗೆ 2 ಮಕ್ಕಳು ಚಿಕ್ಕವರು, ಒಬ್ಬ 2ನೇ ಕ್ಲಾಸಲ್ಲಿ, ಮತ್ತೊಬ್ಬ ಇನ್ನೂ ಚಿಕ್ಕವನು, ತುಂಬಾ ಚಿಕ್ಕವನು. ಅವರು ಮಿಸಸ್ ಅಲ್ಲಿರ್ತಾಳೆ, ಅಂದ್ರೆ ಬಿಹಾರದಲ್ಲಿ, ನೆನ್ಪಿಟ್ಕೊಳ್ಳಿ, ಬಿಹಾರದಲ್ಲಿ ಮಿಸಸ್ ಇದ್ದಾರೆ. ಆಮೇಲೆ ನಮ್ಮ ಬಾಸ್ ಹೇಳಿದ್ರು, ಇಲ್ಲಿ ನನ್ನ ಒತ್ತಾಯಕ್ಕೋಸ್ಕರ ಇಲ್ಲಿ ಮರೆ ನೀನ್ ಹೋಗು ಅಂತ ಹೇಳಿದ್ರು. ನಂಗೆ ಇಂಜಿನಿಯರ್ ರೆಜಿಮೆಂಟ್ ಅಂತ ಗೊತ್ತಾಗಿದೆ, ಬಟ್ ಎಕ್ಸಾಕ್ಟ್ಲಿ ಲೊಕೇಶನ್ ಎಲ್ಲಿ ಅಂತ ಗೊತ್ತಿರಲಿಲ್ಲ. ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗೋದು ನಮ್ಗೆ. ಅದೇ ಆಮೇಲೆ ಇವ್ರು ಹಾಗೆ, ನನ್ನ ಚಿಕ್ಕ ಹುಡುಗನು ತುಂಬಾ ಚಿಕ್ಕವನು, ಅವನ ಹತ್ರ ಒಂದು ಗನ್ನಿತ್ತು. ಅದ್ರ ನಂತರ ಒಂದ್ಸರಿ ಬಂದಾಗ ಹಾಗೆ ಹೇಳ್ತಾನೆ, ಗೊತ್ತಾದ ಮೇಲೆ, ಅದು ಮೊದ್ಲಲ್ಲ, ಹಾಗೀಗ ಪಾಪ ಇದನ್ನ ತಗೊಂಡೋಗಿ ನೀನು ಎನಿಮೀಸ್ನೆಲ್ಲ ಕೊಂದು ಬಾ ಅಂತ ಹೇಳ್ತಾ ಇದ್ದೆ. ಹಾಗೆ ರಿಯಲಿ ದಟ್ ಟೈಮ್ ಇಸ್ ಆಕ್ಚುಲಿ ಒಂದು ಹೇಗಿರುತ್ತೆ ಅಂತ ಹೇಳಿದ್ರೆ, ಮನೆಯವ್ರನ್ನ ಬಿಟ್ಟು ಹೋಗ್ಬೇಕು, ವಾಪಸ್ ಬರ್ತಿರಲ್ಲ ನಮಗೂ ಗೊತ್ತಿರುದಿಲ್ಲ. ಅದೆಲ್ಲ ತುಂಬಾ ಇದ್ರ ವಿಷಯ, ಟಚ್ಚಿ ವಿಷಯ ಅದು. ಆದ್ರೆ ಏನ್ ಗೊತ್ತಾ, ಆದ್ರೆ ಒಂದು ನಮ್ಗೆ ಏನಂದ್ರೆ, ಟ್ರೈನಿಂಗ್ ನಲ್ಲಿ ಇದೆಲ್ಲ ಹೇಗಾಗತ್ತೆ ಅಂತ ಹೇಳಿದ್ರೆ, ಸಾಮಾನ್ಯ ಮನುಷ್ಯನಿಗೂ ಒಬ್ಬ ಸಿಪಾಯಿಗೂ ವ್ಯತ್ಯಾಸ ಏನಂತ ಹೇಳಿದ್ರೆ, ಒಂದೇ ಒಂದು ವ್ಯತ್ಯಾಸ, ಅದು ಟ್ರೈನಿಂಗ್. ಆ ಟ್ರೈನಿಂಗ್ ನಲ್ಲಿ ಪ್ರತಿ ಟ್ರೈನಿಂಗ್ 1 ವರ್ಷ ಟ್ರೈನಿಂಗ್ ನಮ್ಮಲ್ಲಿ, ಅಲ್ಲಿ ದೊಡ್ಡದಾಗಿ ಬೋರ್ಡ್ ಅಲ್ಲಿ ಬರ್ಕೊಂಡಿರುತ್ತೆ ನೋಡಿ, ಈ ಟ್ರೈನಿಂಗ್ ಪೀರಿಯಡ್ ನಲ್ಲಿ ನೀವೆಷ್ಟು ಬೆವರಿಸ್ತಿರೋ ಅಷ್ಟು ಯುದ್ಧ ಕಾಲದಲ್ಲಿ ನೀವು ರಕ್ತವನ್ನು ಉಳಿಸ್ಕೊಳ್ತೀರಾ ಅಂತ ಒಂದು ಪಾಯಿಂಟ್ ಬರ್ತದೆ. ದೇಶ ಮೊದಲು ದೇಶ, ಎಲ್ಲ ಕಡೆ ನೀವು ನೋಡಿ, ಎಲ್ಲ ಕಡೆ ದೇಶ ಮೊದಲು ದೇಶ ಮೊದಲು ದೇಶ. ಯಾವ್ದಾದ್ರು ಒಂದು ಸೆಂಟೆನ್ಸ್ ಅಥವಾ ಒಂದು ವರ್ಡ್ ಅನ್ನ ನಿಮ್ಮ ದಿವಸ ನೀವು ನೋಡ್ತಾ ಇದ್ರೆ, ಅಪ್ರಯತ್ನವಾಗಿ ನಿಮ್ಮ ಸುಪ್ತ ಮನಸ್ಸಿಗೆ ಅದು ಒಂದು ಇದಾಗ್ಬಿಡುತ್ತೆ, ಒಂದು ಆರ್ಡರ್ ಆಗ್ಬಿಡುತ್ತೆ. ಅದರಿಂದ ದೇಶ ಮೊದಲು ಟ್ರೈನಿಂಗ್ ಅಲ್ಲಿ ಪೂರ್ತಿ ಅವನ ಬಾಡಿಗೆ ಇಚ್ಛೆ. ಆಕ್ಚುಲಿ ಮೈ ಸೆಲ್ಫ್ ಇಸ್ 1468 ಅಷ್ಟೇ, JC 146852 ನನ್ನ ನಂಬರ್ ಅಷ್ಟೇ. ಗೋಪಿನಾಥಕ್ಕೆ ಹೆಸರಿಲ್ಲ. ಅದ್ರ ಬದಲು ಯಾರೇ ಅಸೆಟ್ ಆಫ್ ದಿ ಗವರ್ಮೆಂಟ್. ನಮ್ಮ ಟ್ರೈನಿಂಗ್ ನಲ್ಲಿ ಎಷ್ಟು ಖರ್ಚು ಮಾಡ್ತಾರೆ ಗವರ್ಮೆಂಟ್, ನನ್ನ ಅಸೆಟ್ ಮೇಲೆ, ಅಸೆಟ್ ನನ್ನ ಯೂಸ್ ಮಾಡ್ತದೆ. ಅದರಿಂದ ನಾವು ಹಾಗೆ ಆಗ್ತೀವಿ. ಟ್ರೈನಿಂಗ್ ನಲ್ಲಿ ಪ್ರತಿ 3 ವರ್ಷ ಹೋಗುದ್ರಿಂದ ಒಂದು ನಮ್ಗೆ ಯಾವ್ದಾದ್ರು ಒಂದ್ ಕಡೆ ಟಚ್ಚಿ, ಅಥವಾ ನೀವು ಹೇಳ್ತಿರಲ್ಲ, ಒಂದು ಯಾವುದೇ ಇದ್ರ ಕಡೆಗೆ ಜಾಸ್ತಿ ಸಂವಹನಕ್ಕೆ ಜಾಸ್ತಿ ಇದಿರುವುದಿಲ್ಲ. 3 ವರ್ಷ ಆದ ಕೂಡ ನಾವು ಹೋಗ್ಲೇಬೇಕು. ನಾವು ಯಾವ ಪೋಸ್ಟಿಗೆ ಹೋಗ್ತೀವಿ ಆ ಪೋಸ್ಟಿನ 3 ವರ್ಷದ ಮೇಲೆ ಅಥವಾ 2 ವರ್ಷ ನಾವು ಹೇಳಲೇಬೇಕಂತಿರುತ್ತೆ.
ಅಷ್ಟು ಜಾಸ್ತಿ ಅನ್ಟಚಬಿಲಿಟಿ ಬಂದ್ಬಿಡುತ್ತೆ ಅದ್ರಲ್ಲಿ. ನಮ್ಗೆ ಯಾವುದೇ ವಸ್ತುವಿನ ಮೇಲೆ ಆಗ್ಲಿ ಇದಾಗ್ಲಿ ಹೊರಡ್ಲೇಬೇಕಲ್ವಾ, ನಾವ್ ಇಲ್ಲಿದ್ದಲ್ವಾ ಅಂತ, ನಮ್ದು ಕರ್ತವ್ಯ ಮಾತ್ರ ಅಂತ. ಆ ರೀತಿ ಒಂದು ಘಟನಾ ಕ್ರಮದಲ್ಲಿ ಸೀರಿಯಲ್ ಆಗಿ ಹಾಗೆ ಬರ್ತಾ ಇರುವಾಗ ನಮ್ಮ ದೇಹ ಇಡೀ ಗೌರ್ಮೆಂಟ್ ಇದ್ದು ಅಂತ ಅನ್ಸ್ಬಿಡುತ್ತೆ ನಮ್ಗೆ. ಅದರಿಂದ ನಮ್ ಡ್ಯೂಟಿ ನಾವು ಕಂಪ್ಲೀಟ್ ಮಾಡ್ಬೋದು ಅಷ್ಟೇ. ನೀವು ನೋಡಿರ್ಬೋದು ಕೆಲವು ಇದ್ರದ್ದು ನಮ್ಮ ಇನ್ಸಿಡೆಂಟ್ ಕೇಳಿದ್ರೆ ಹಾಗೆ ಆಗ್ತದೆ. ಆದ್ರಿಂದ ಆ ವಿಷಯ ಬಂದ್ಬಿಡುತ್ತೆ ತಾನೇ. ಸಾಮಾನ್ಯ ಮನುಷ್ಯರಿಗೂ ಮತ್ತೆ ಮಿಲಿಟರಿಗೆ ಇರುವ ವ್ಯತ್ಯಾಸ ಅದೇ. ಮಿಲಿಟರಿ ಅವನು ಯಾವುದೇ ಪೊಸಿಷನ್ ಅಲ್ಲಿ ತಗೊಂಡು ಇಡಿ, ಅವನು ಅಲ್ಲಿ ಜಯಿಸ್ಕೊಂಡು ಬರಬಲ್ಲ. ಯಾಕಂದ್ರೆ ಆ ಟ್ರೈನಿಂಗ್ ಆ ರೀತಿ ಆಗ್ಬಿಟ್ಟಿದೆ ಅವನಿಗೆ. ಅದರಿಂದ ಈ ಡಿಸಿಪ್ಲಿನ್ ನಾನು ಮೊದಲು ಹೇಳಿದೆ ನಿಮ್ಗೆ, 8 ಗುಣಗಳು ಹೇಳಿದೆ. ವಿದ್ಯಾರ್ಥಿಗಳಿಗೂ ಅದೇ ಗುಣಗಳು ಇದ್ರೆ ಏನು ಪ್ರಾಬ್ಲಮ್. ಇಸ್ರೇಲ್ ಅಂತ ಜಾಗದಲ್ಲಿ ನೋಡಿ, ಪ್ರತಿಯೊಬ್ಬ ಪ್ರಜೆ ಕೂಡ ಒಬ್ಬ ಸೈನಿಕ. ಅಲ್ಲಿ ಪ್ರತಿಯೊಬ್ಬ ಪ್ರಜೆ ಕೂಡ ಸೈನಿಕ. ತನ್ನ ದೇಶಕ್ಕೋಸ್ಕರ ತನ್ನ ಜೀವನ ಯಾವ್ದು, ಈಗ ನಮ್ಮ ಸೈನಿಕರು ಮಾತ್ರ ಅಲ್ಲ, ಸೈನಿಕರ ಕೆಲಸ ಅಲ್ಲ, ಪ್ರತಿಯೊಬ್ಬರ ಕೆಲಸ ಹೌದು. ನಮ್ಮ ಭಾರತ ಸಂವಿಧಾನ ಅದೇ ಹೇಳ್ತದೆ, ನಾವು ಸಂರಕ್ಷಣೆ ಎಲ್ಲದನ್ನು ನಾವು ಮಾಡ್ಬೇಕು, ನಮ್ಮ ಜವಾಬ್ದಾರಿ ಅದು. ಆ ರೀತಿ ಎಣಿಸ್ಕೊಂಡು ಆಗ್ಲಿ ಅಂತ ಸೈನಿಕ, ಪ್ರತಿಯೊಬ್ಬ ನಾಗರಿಕ ಸಹ ಸೈನಿಕನಾಗ್ಲಿ ಅಂತ ಎಣಿಸ್ಕೊಳ್ತಾ ಇರ್ತೀವಿ. ನಮ್ಮ ವಿಷಯದೇ ಯಾವಾಗ. Correct. Sir, we have Vikas Rathod raise their hands, so I'll unmute Vikas Rathod, sir. Yes, sir. Namaste, sir. ನಮಸ್ತೆ Sir, ನನ್ನ ಕ್ವಶನ್ ಹಲೋ. ಹೇಳಿ. Yeah. ಕಟ್ ಆಗ್ತದೆ ಮಧ್ಯೆ. ಹಾ ಸರ್, ನನ್ನ ಕ್ವಶನ್ ಏನಂದ್ರೆ ಸರ್, ಕೆಲವೊಂದು ನಾವು ಕಾರ್ಯ ಮಾಡ್ಬೇಕಾದ್ರೆ ಅದರಲ್ಲಿ ನಮಗೆ ಕೆಲವು ತೊಂದರೆ ಬರ್ತದೆ. ಅದೇ ರೀತಿ ನಿಮ್ಗೆ ಯಾವ್ದಾದ್ರು ಕಾರ್ಯ ಬರುವಾಗ ನಿಮ್ಗೆ ಸಹ ಅಲ್ಲಿ ಮಿಲಿಟರಿಯಲ್ಲಿ ರಿಜೆಕ್ಟ್ ಆದ್ರೆ ಹಾಗೆ ನೀವು ಹೇಗೆ ಇನ್ಸ್ಪಿರೇಷನ್ ಮತ್ತು ಹೇಗೆ ನಿಮ್ದು ಮೋಟಿವೇಶನ್ ಇರ್ತದೆ ಸರ್? ಯಾವುದರ ಬಗ್ಗೆ? ನೀವು ಮಿಲಿಟರಿ ವಿಷಯದ ಬಗ್ಗೆ ಹೇಳಿದ, ಮಿಲಿಟರಿ ಬಗ್ಗೆ ಹೇಳಿದ ಅಥವಾ ನಾರ್ಮಲ್ ನಮ್ಮ ನಿಜ ಜೀವನದಲ್ಲಿ ಹೇಳ್ತಾ ಇರೋದ? ಮಿಲಿಟರಿ ಬಗ್ಗೆ ಹೇಳ್ತಾ ಇರೋದು ಸರ್. ಮಿಲಿಟರಿ ಬಗ್ಗೆ ಹೇಳ್ತೀನಿ. ಮಿಲಿಟರಿಯಲ್ಲಿ ಏನಂತ ಹೇಳಿದ್ರೆ ನಮ್ದು ಅದು ಗ್ರೂಪ್ ಅಲ್ವಾ, ಒಂದು ಗ್ರೂಪ್ ಆಗಿರುತ್ತೆ. ಒಬ್ಬನ ಇಂಡಿವಿಜುವಲ್ ಇದ್ದ ವ್ಯಾಲ್ಯೂ ಅಥವಾ ಇಂಡಿವಿಜುವಲ್ ಇದು ಇರುದಿಲ್ಲ ಅಲ್ಲಿ ಇರುವುದೆಲ್ಲ ಗ್ರೂಪ್. ಆದ್ರಿಂದ ಗ್ರೂಪಿಗೆ ಒಂದು ಟಾಸ್ಕ್ ಇರ್ತದೆ, ನಮ್ಮ ಇಂಡಿವಿಜುವಲ್ಗೆ ವ್ಯಾಲ್ಯೂ ಇರೋದಿಲ್ಲ. ನನ್ನ ಒಬ್ಬ ವೈಯಕ್ತಿಕ ವಿಷಯಕ್ಕೆ ಏನು ಅಲ್ಲಿ ಮಹತ್ವ ಇಲ್ಲ. ಅದ್ರ ಬದಲು ಒಂದು ಟಾಸ್ಕ್ ನಮಗೆ ಕೊಟ್ಟಿರ್ತಾರೆ, ಅದನ್ನ ಮಾಡ್ಬೇಕು. ಅದೀಗ ಒಂದು ಆ ಟಾಸ್ಕ್ ನಾವು ಫೇಲ್ ಆದ್ರೂ ಸಹ ಪ್ರತಿಯೊಬ್ಬರಿಗೂ ನಮ್ಮ ಪನಿಷ್ಮೆಂಟ್ ಅಂತಿದ್ರೆ, ಈಗ ಟ್ರೈನಿಂಗ್ ನಲ್ಲಿ ಅದನ್ನ ಕಲ್ಸಿ ಕೊಡ್ತಾರೆ ನಮ್ಗೆ. ಅದು ಪನಿಷ್ಮೆಂಟ್ ಬಂದ್ರೆ ಅದು ಇಡೀ ಯೂನಿಟಿಗೆ ಬರ್ತೇವೆ ನಾ, ಇಡೀ ಆ ಗುಂಪಿಗೆ ಬರ್ತೇನೆ, ಇಂಡಿವಿಜುವಲಿ ಬರೋದಿಲ್ಲ. ಇಂಡಿವಿಜುವಲ್ ತೆಗೆದು ಬಿಡ್ತಾರೆ. ಅದರಿಂದ ಮಿಲಿಟರಿಯಲ್ಲಿ ಫಸ್ಟಿಗೆ ನೀವು ಸ್ಟಾರ್ಟಿಂಗ್ ಹೋದ ಕೂಡಲೇ ನಿಮ್ಗೆ ಕಸ ಹಾಕ್ಲಿಕ್ಕೆ ಹೇಳ್ತಾರೆ ಪ್ರತಿಯೊಬ್ಬರಿಗೂ. ಅವನ ಶ್ರೀಮಂತ ಆಗ್ಲಿ ಬಡವ ಆಗ್ಲಿ ಅಥವಾ ಕಲ್ತಿರ್ಲಿ, ಏನು ಅದಕ್ಕೆ ಇದೇ ಇಲ್ಲ. ಅದ್ರ ಬದಲಿಗೆ ಎಲ್ಲ ಅವನು ಕಸ ಹಾಕ್ಬೇಕು ಅಷ್ಟೇ. ಅದರಿಂದ ಅವನ ಒಳಗಿದ ಅಹಮ್ಮನ್ನ ತೆಗೆದು ಬಿಟ್ಟಿದ್ದಾರೆ. ಹಾಗೆ ಇರುವುದು ಬರೇ ಡ್ಯೂಟಿ ಮಾಡೋದು ಮಾತ್ರ. ಡ್ಯೂಟಿಯಲ್ಲಿ ಸೋಲುವುದು ಗೆಲ್ಲುವುದು ಇದ್ದೇ ಇದೆ, ಅದಕ್ಕೆ ಏನ್ ಮಾಡ್ಲಿಕ್ಕಾಗಲ್ಲ. ಯಾವ್ದಾದ್ರು ಒಂದು ಕೆಲಸದಲ್ಲಿ ನಾವು ಇಲ್ಲ ಅಂತ ಹೇಳಿದ್ರೆ ನಮಗೆ ಮೇನ್ ಅಂಬಿಷನ್ ಅದನ್ನ ಕಂಪ್ಲೀಟ್ ಮಾಡ್ಬೇಕು. ಸ್ಪೋರ್ಟಿವ್ ಸ್ಪಿರಿಟ್ಸ್ ಅಂತ, ಸ್ಪೋರ್ಟ್ಸ್ ಸ್ಪಿರಿಟ್ ಇರ್ತದಲ್ಲ, ಆ ರೀತಿ ಅದನ್ನ ಕಂಪ್ಲೀಟ್ ಮಾಡುವತ್ತ ನಮ್ಮ ಮನಸ್ಸು ಅಷ್ಟೇ ವಿನ ಅದರ ರಿಸಲ್ಟ್ ಬಗ್ಗೆ ಇಲ್ಲ. ಸರ್, ಅವರು ವಿಕಾಸ್ ರಾಥೋಡ್ ಅವರು ಒಂದು ಪಾಯಿಂಟ್ ಅಂತ ಹೇಳಿದ್ರೆ, ತುಂಬಾ ಜನಕ್ಕೆ ಮಿಲಿಟರಿ ಸೇರ್ಬೇಕು ಅಂತ ತುಂಬಾ ಆಸೆ ಇರುತ್ತೆ ಅಂಡ್ ದೇ ಆರ್ ಡೂಯಿಂಗ್ ದ ಬೆಸ್ಟ್. ಬಟ್ ಕೆಲವೊಂದು ಟೈಮಲ್ಲಿ ಏನಾಗುತ್ತೆ, ಕೆಲವು ಸಲ ರಿಜೆಕ್ಷನ್ ಆಗಿರ್ಬಿಡುತ್ತೆ, ಏನೋ ಒಂದು ರೀಸನ್ ಆಗಿರ್ಬೋದು, ಅಂದ್ರೆ ಹೈಟ್ ಅಥವಾ ವಾಟ್ ಎವರ್. ಸೊ ಹೌ ಇನ್ ದಟ್ ಸಿಚುವೇಶನ್ ನಾವು ಹೇಗೆ ಅದನ್ನ ಓವರ್ಕಮ್ ಮಾಡುವಂತದ್ದು ಅಥವಾ ಅದನ್ನ ಹೇಗೆ ಫೇಸ್ ಮಾಡುವಂತದ್ದು? ಹೀಗೆ ಎಂತ ಗೊತ್ತುಂಟಾ, ಒಂದು ವಿಷಯ ಅಂತ ಹೇಳಿದ್ರೆ ಮಿಲಿಟರಿಗೆ ಎಲ್ಲರೂ ಸೇರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಮಿಲಿಟರಿಯಲ್ಲಿ ಈಗ ಅವ್ರು ಹೇಳ್ತಾರೆ ಒಂದು ಪಾಯಿಂಟ್ ನಂಬರ್ 1, ಅದ್ರಲ್ಲಿ ನಾವು ಕ್ಲಾಸಲ್ಲಿ ಫಸ್ಟ್ ಇರ್ಬೇಕು ಅಂತಿಲ್ಲ. ಆದ್ರೆ ಜನರಲ್ ಎಬಿಲಿಟಿ ಟೆಸ್ಟ್ ನಲ್ಲಿ ಅವ್ನು ಪಾಸ್ ಆಗಿರ್ಬೇಕು. ಅಂದ್ರೆ ಬಾರ್ಡರ್ ಲೈನ್ ಸ್ಟೂಡೆಂಟ್ ಅಂತ ಹೇಳ್ತಾರೆ. ಅದಕ್ಕೆ ಸಾಮಾನ್ಯವಾಗಿ 70, 80, 60, 70, 80% ಇದ್ರೂ ಸಹ ಸಾಕಾಗ್ತದೆ ಅದ್ರಲ್ಲಿ ಜನ. ಯಾಕಂದ್ರೆ ಅಲ್ಲಿ ಬಾಕಿ ಉಳಿದದಲ್ಲಿ ಈಗ ಒಂದು ಬರೇ ನಮ್ಗಲ್ಲಿ ನಾವೇನೋ ಕಲ್ತ್ಕೊಂಡು ಹೋಗ್ಬಾರ್ದು ಯಾವ್ದಕ್ಕೆ. ಅದು ಮಿಲಿಟರಿಯಲ್ಲಿ ಈಗ ನೀವು ಬ್ಲಾಂಕ್ ಆಗಿ ನೀವು ಹೇಗೆ ಇದ್ದೀರೋ ಅದು ಮಾತ್ರ ಬೇಕಾಗಿರೋದು ಅವರಿಗೆ. ಯಾಕಂದ್ರೆ ಬಾಕಿ ತುಂಬಿಸೋದು ಅವ್ರನ್ನ ತುಂಬಿಸ್ತಾರೆ. ಅಲ್ಲಿ ತುಂಬಾ ನಾಲೆಜ್ಫುಲ್ ಮೆಂಬರ್ಸ್ ಇದ್ದಾರೆ. 400 ವರ್ಷಗಳ ಇತಿಹಾಸ ಇದೆ ನಮ್ಮ ಮಿಲಿಟರಿಗೆ. 125 ವರ್ಷಗಳು ನಮ್ಮ ಇಂಡಿಯನ್ ಮಿಲಿಟರಿ ಸ್ಟಾರ್ಟ್ ಆಗಿರೋದು. ಅದಕ್ಕೂ ಮೊದಲು ಅಂದ್ರೆ ಬ್ರಿಟಿಷರ ಇಲ್ಲಿ ಬರೋದ ಹತ್ರ ಇರುವಾಗ್ಲೇ ನಮ್ಮ ಮಿಲಿಟರಿ ಅಂತಿತ್ತು. ಈಗ MEG ಮೆಡ್ರಾಸ್ ಇಂಜಿನಿಯನ್ ಗ್ರೂಪ್ ಅಂಡ್ ಸೆಂಟರ್ ನೀವು ತಗೊಂಡ್ರೆ 375 ವರ್ಷಗಳ ಇತಿಹಾಸ ಇದೆ ಅದಕ್ಕೆ, ಆಗಿಂದ ಇದೆ ಅದು. ನಮ್ಮ ಇಂಡಿಯನ್ ಮಿಲಿಟರಿ ಈಗ ನಾವು ಏನ್ ಹೇಳ್ತಾರೆ 125 ವರ್ಷಗಳ ಇತಿಹಾಸ ಇದೆ. ಸೊ ಇಷ್ಟು ಇತಿಹಾಸದಲ್ಲಿ ಇರುವಾಗ ಅವ್ರ ಹತ್ರ ಅವ್ರದ್ದೇ ಆದ ಒಂದು ಫ್ರೇಮ್ ವರ್ಕ್ ಇರುತ್ತೆ. ದೇ ಡೋಂಟ್ ವಾಂಟ್ ಎನಿ ಸ್ಕ್ವೇರ್ ಪೆಗ್ ಇನ್ ಎ ರೌಂಡ್ ಹೋಲ್. ಆದ್ರಿಂದ ಒಂದು ವಿಷಯ ಅಂತ ಹೇಳಿದ್ರೆ ಮಿಲಿಟರಿಯಲ್ಲಿ ಸೇರಿದ್ರೆ ಮಾತ್ರ ನಾವು ಕೆಲಸ ಅಲ್ಲ. ನಾನು ಈಗಾಗಲೇ ಅದ್ ಮೊದ್ಲಿಂದ ನಮ್ಗೆ ಹೇಳಿದೆ, ಭಾರತೀಯ ನಾಗರಿಕರಿಗೆ ಪ್ರತಿಯೊಂದು ಈಗ ಮಿಲಿಟರಿಯಲ್ಲಿ ಏನ್ ಕೆಲಸ ಮಾಡ್ತೀವೋ ಅದು ಬಾಕಿ ಉಳಿದ ಜಾಗದಲ್ಲೂ ನಾವು ಮಾಡ್ಬೋದು. ಸರ್ವಿಸ್ ನಾವು ಮಾಡ್ಬೇಕಾಗಿತ್ತು, ಸೇವೆ ಮಾಡ್ಬೇಕಾಗಿತ್ತು. ಅದನ್ನ ಸೇವೆ ಮಾಡೋದಾದ್ರೆ ಯಾವುದೇ ಕ್ಷೇತ್ರದಲ್ಲಿ ಮಾಡ್ಬೋದು. ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ನಾವು ಸೇವೆ ಮಾಡೋದಾದ್ರೆ ಯಾವ ಸೇವೆ ಸಹ ಒಳ್ಳೇದು. ಎಲ್ಲದಕ್ಕಿಂತ ನನ್ಗದೇ ಅನ್ಸುತ್ತೆ, ಯಾವ ಸೇವೆ ಸಹ, ಈವನ್ ಇದು ನಮ್ಮ ಕೃಷಿಕ ಅದು ಸಹ ಒಳ್ಳೇದು. ನಾನೀಗ ಇದ್ರ ನಮ್ಮ ಮಿಲಿಟರಿ ಬಿಟ್ರೆ ಎರಡನೇ ರೆಸ್ಪೆಕ್ಟ್ಫುಲ್ ಜಾಬ್ ಅಂತ ಹೇಳಿದ್ರೆ ಟೀಚರ್.
ನನಗೆ ನಿಜವಾಗಿ ನನ್ನನ್ನ ಈ ಸ್ಥಾನದಲ್ಲಿ ಕೂರಿಸಿರೋದು ಟೀಚರ್. ನಾನಿನ್ ನಿಮ್ಮ ಎದುರುಗಡೆ ಒಂದು ಮಾತಾಡ್ತೀನಿ, 4 ಅಂಶ ಮಾತಾಡ್ತೀನಿ ಅಂತ ಹೇಳಲಿಕ್ಕೆ ಕಾರಣವೇ ನಮ್ಮ ಟೀಚರ್ಗಳು ಪ್ರತಿಯೊಬ್ಬರು. ಇವನ್ ಅದು ನನ್ನ ಸ್ಟಾರ್ಟ್ ಫಸ್ಟಿಗೆ ಕಲ್ತಿದ ಬಿ ನಾರಾಯಣ್ ಶೆಟ್ಟಿ ಇರ್ಬೋದು, ಅಥವಾ ಲೇಟೆಸ್ಟ್ ಆಗಿ ಕೃಷ್ಣಮೂರ್ತಿ ಸಾರು, ನಮ್ಮ ರಾಜಮೋಹನ್ ಸಾರು, ಇವರು ಇರ್ಬೋದು. ಪ್ರತಿಯೊಂದು ಆ ವಿಷಯದಲ್ಲಿ ಆಗುತ್ತೆ. ಆದ್ರಿಂದ ನಾವು ಫೇಲ್ಯೂರಿಗೆ ಇದ್ ಮಾಡ್ಲಿಕ್ಕಿಲ್ಲ. ಭಗವಂತ ನಮ್ಮನ್ನು ಇಲ್ಲಿ ಕಲಿಸ್ತಾನೆ, ಏನೋ ಒಂದು ಉದ್ದೇಶದಿಂದ ಕಳಿಸಿದ್ದಾನೆ. ಆ ಉದ್ದೇಶ ಏನೋ ಒಂದು ಕಂಡು ಹಿಡ್ಕೊಂಡು ನಾವು ಅದಕ್ಕೆ ಅಲ್ಲಿ ಆ ಉದ್ದೇಶ ನಮಗೆ ಸಫಲ ಆಗೋವರೆಗೆ ನಾವೇನ್ ಕೆಲಸ ಮಾಡ್ತಿದೀವಿ ಅದನ್ನ ಮಾಡ್ಕೊಳ್ಬೇಕು, ಹೋಗ್ಬೇಕಾಗುತ್ತೆ. ವಿದ್ಯಾರ್ಥಿಗಳಿಗೆ ಏನು, ವಿದ್ಯಾರ್ಥಿಗಳ ಸ್ಟಡಿ ಅವ್ರ ಗುರಿ ಇರುವುದೇನಾದ್ರು ನಮ್ಮ ಡಿಗ್ರಿ ಕಂಪ್ಲೀಟ್ ಮಾಡ್ಬೇಕು ಅನ್ನೋದು, ಡಿಗ್ರಿ ಒಳ್ಳೆ ರೀತಿಯಲ್ಲಿ ಕಂಪ್ಲೀಟ್ ಮಾಡ್ಬೇಕು, ಅದನ್ನು ಕಂಪ್ಲೀಟ್ ಮಾಡುವತ್ತ ಇರ್ಬೇಕ ವಿನ ಈಗ ನಾವು ನನಗೆ ಮಿಲಿಟರಿಗೆ ಸೇರುದು ಎಲ್ಲರೂ ಸೇರ್ಲಿಕ್ಕೆ ಆಗಲ್ಲ. 100 ಜನರಲ್ಲಿ 20 ಜನ ನಮ್ಮ ಘಾತಕ್ ಇದೆಲ್ಲ ನೋಡಿರ್ಬೋದು. ಅದರಲ್ಲಿ ಈಗ ಘಾತಕ್ ಫೋರ್ಸ್ ಅಲ್ಲಿ ಮಿಲಿಟರಿಯಲ್ಲಿ ಇದ್ದವರನ್ನೇ ತಗೊಳ್ತಾರೆ, ಸೆಲೆಕ್ಟ್ ಮಾಡಿ ತಕೊಂಡವರಲ್ಲಿ 100ರಲ್ಲಿ 80% 80 ಜನರು ರಿಜೆಕ್ಟ್ ಆಗ್ತಾರೆ. ನೀವು ಆಲೋಚನೆ ಮಾಡ್ಕೊಳ್ಳಿ ಹೇಗಿರ್ಬೋದು ಅನ್ನೋದು ಅಂತ. ಆ ರೀತಿಯಲ್ಲಿ ಇರುವಾಗ ನಾವು ಓಕೆ, ನಾವು ಅದಕ್ಕಲ್ಲ. ಅಮಿತಾಬ್ ಬಚ್ಚನ್ ಅವ್ರು ಸಹ ರಿಜೆಕ್ಟ್ ಆಗಿದ್ರು, ಗೊತ್ತಿರ್ಬೋದು ನಿಮ್ಗೆ ಅಲ್ವಾ? ಹಾಗಿರುವಾಗ ಅಂತಂತ ಟಾಪ್ ಅವರಿಗೆ, ಅಮಿತಾಬ್ ಬಚ್ಚನ್ಗೆ ಅಲ್ಲಿ ಇಲ್ವೇ ಇಲ್ಲ ಅದು. ಅವ್ರ ಜೀವನದಲ್ಲಿ ನೋಡಿ, ಈಗಲೂ ಮಲ್ಟಿ ಮಿಲಿಯನರ್ ಅವನು. ಇಂಥ ವರ್ಷ ಆದ್ರೆ ಎಷ್ಟು 75-80 ವರ್ಷ, ಈಗಲೂ ಸಹ ಅವರು ಆ ರೀತಿ ಇರುವಾಗ ನಮ್ಮ ಇದು ಅದರಲ್ಲೇ ಇದೆ, ಮಿಲಿಟರಿಯಲ್ಲೇ ಇದೆ ಅಂತ ಎಣಿಸ್ಕೊಳ್ಳೋದು ಬೇಡ. ಬೇಕಾದಷ್ಟು ಫೀಲ್ಡ್ಗಳಿವೆ ನಮ್ಮ ಮಾಡ್ಲಿ. ಈಗಂತೂ ದೇ ಆರ್ ವೆರಿ ಲಕ್ಕಿ, ಆಲ್ ಆರ್ ಲಕ್ಕಿ ರಾದರ್. ಈಗ ನೋಡಿ ಏನು ಸ್ಟಾರ್ಟ್ಅಪ್ ಮಾಡ್ತಾರೆ ಈಗ ನಮ್ಮ ಇದರಲ್ಲಿ. ಎಷ್ಟಷ್ಟು ಚಿಕ್ಕ ಮಕ್ಕಳಂದ್ರೆ ನಾವು ಮಕ್ಕಳಂತ ಹೇಳ್ಬೋದು ಈಗ ನಾವು, ಯಾಕಂದ್ರೆ ಡಿಗ್ರಿ ಕಂಪ್ಲೀಟ್ ಆಗಿದೆ, ನೆಕ್ಸ್ಟ್ ವರ್ಷದಲ್ಲಿ ಒಂದು 4 ಜನ ಇಟ್ಕೊಂಡು ಕೆಲಸ ಮಾಡ್ತಾರೆ ಅವ್ರು. ಅಂದ್ರ ಈಗ ನಮ್ಮ ಭಾರತ ಸರ್ಕಾರ ಅಷ್ಟು ಟೆಕ್ನಾಲಜಿ ಅಂಡ್ ಇದು ಎಷ್ಟು ಡೆವಲಪ್ ಆಗಿದೆ ಅಂತ ಹೇಳಿದ್ರೆ ಯಾವ್ದ್ರಲ್ಲಿ ಸಹ ಮಾಡ್ಬೋದು. ಈಗ ದೇಶ ಸೇವೆ ಮಾಡ್ಲಿಕ್ಕೆ ಮಿಲಿಟರಿಗೆ ಹೋಗಿ ಸೇವೆ ಮಾಡ್ಬೇಕಂತಿಲ್ಲ. ಈಗಂತೂ ಯಾವ ಕ್ಷೇತ್ರದಲ್ಲೂ ಸಹ ಮಾಡ್ಬೋದು. ಇಂಜಿನಿಯರ್ ಆಗಿ, ಡಾಕ್ಟರ್ ಆಗಿ ಅಲ್ಲ, ಅದೆಲ್ಲ ಬಿಟ್ಟು ಬೇರೆದ್ರಲ್ಲೂ ಸಹ ಮಾಡ್ಬೋದು. ಈಗ ನಾವು ಫಾರ್ ಎಕ್ಸಾಂಪಲ್ ಸಣ್ಣ ಇದಕ್ಕೆ ಸಂಬಂಧಪಟ್ಟದಲ್ಲ ಆದ್ರೂ ಹೇಳ್ತೀನಿ ನಾನು. ಇಂಜಿನಿಯರ್ ಒಬ್ಬ ಇದರಲ್ಲಿ ನಮ್ಮ ಕೇರಳದಲ್ಲಿ ಒಬ್ಬ ಇಂಜಿನಿಯರ್ ಹುಡುಗ, ಅಲ್ಲಿ ಕೇರಳದಲ್ಲಿ ನೀರಿನ ಇದು ತುಂಬಾ ಜಾಸ್ತಿ ಇರುತ್ತಲ್ಲ, ಗುಡ್ಡದಿಂದ ಇಳಿಯುವ ನೀರಿನ ಮೇಲೆ ಟರ್ಬೈನ್ ಕೊಟ್ಟು ಅಲ್ಲಿಂದ ಒಂದು ಇಡೀ ಊರಿಗೆ ಕರೆಂಟ್ ಕೊಟ್ಟಿದ್ದಾರಂತೆ. ನೋಡಿ ಈ ಇಂಜಿನಿಯರ್ ಮಕ್ಕಳ ತಲೆ ಹೇಗಿರ್ತದೆ ನೋಡಿ. ಇಂಥದ್ದು ಯಾವ್ದಾದ್ರು ಒಂದು ವಿಷಯಗಳು ತಗೊಂಡು ಅವರು ಅದರಲ್ಲಿ ಮುಂದೆ ಬರ್ಬೋದು. ಅದರಿಂದ ಅಂಥದ್ದೇ ಪ್ರಾಬ್ಲಮ್ ಇಲ್ಲ. ಸೋಲನ್ನ ನಾವು ಆಕ್ಚುಲಿ ಗೆಲುವಿನ ಸೋಪಾನ ಅಂತ ಎಣಿಸ್ಕೊಳ್ಬೇಕು. ಇವನ್ ಹೇಳ್ತಾರಲ್ಲ ನಮ್ಮ ಆರ್ಕಿಮಿಡಿಸ್ ಮತ್ತೆ ಇವರೆಲ್ಲ, ಅವ್ರದ್ದೆಲ್ಲ ಇನ್ಸಿಡೆಂಟ್, ನಮ್ಮಲ್ಲಿ ನಡೆದವ್ರ ಇನ್ಸಿಡೆಂಟ್ ಎಲ್ಲ ತಕೊಂಡು ನಾವು ಅದಕ್ಕೆ ಹೇಳಿರೋದು. ನಾವು ಅಧ್ಯಯನ ಮಾಡುವಾಗ ಯಾವ್ದಾದ್ರು ಒಬ್ಬನ ಟಾಪ್ ಮಾಡೆಲ್ ಆಗಿ ಇಟ್ಕೊಂಡು ನಾವು ಅದನ್ನ ಅಧ್ಯಯನ ಮಾಡ್ಬೇಕು. ಅವ್ರು ಹೇಗೆ ಮುಂದೆ ಬಂದ್ರು ಅದೇ ರೀತಿ ನಾವು ಮಾಡ್ಬೇಕು. ಯಾಕಂದ್ರೆ ಇಲ್ಲಿ ನಮ್ಗಿರುವಾಗ ನಮ್ಗೆ ಇನ್ಸ್ಪಿರೇಷನಲ್ ಆಗುವಂತ ವಿಷಯಗಳಾಗ್ಲಿ ಅಥವಾ ಫೀಲ್ಡ್ ಆಗ್ಲಿ ತುಂಬಾ ಕಮ್ಮಿ ಇತ್ತು. ಈಗ ಬೇಕಾದಷ್ಟಿದೆ ನಿಮ್ಗೆ ಹೊರಗಡೆ ಇದಾಗ್ಲಿಕ್ಕೆ ಅಂದ್ರೆ ಚರಿಸ್ ಆಗ್ಲಿಕ್ಕೆ ಬೇಕಾದಷ್ಟು ವಿಷಯಗಳಿವೆ. ಅದ್ರಿಂದ ಏನು ಪ್ರಾಬ್ಲಮ್ ಇಲ್ಲ. ಒಂದು ಹೋದ್ರೆ ಮತ್ತೆ ಏನಾಯ್ತು 1000 ಇದೆ ನಮ್ದಲ್ಲಿ. A to 26 ಇದೆಯಲ್ಲ, ಪ್ಲಾನ್ ಎ ಹೋದ್ರೆ ಪ್ಲಾನ್ 26 Z ವರೆಗೆ ಇದೆಯಲ್ಲ ಪ್ಲಾನ್ಗಳು. ಯಾವ ಪ್ಲಾನ್ ಬೇಕಾದ್ರೆ ಮಾಡ್ಕೊಳ್ಬೋದು. ಸೊ ಬೇಕಾಗಿರೋದೇನು ಗೊತ್ತು, ನಾ ಜೀವನೋತ್ಸಾಹ, ನಾವು ಜೀವನದಲ್ಲಿ ಮುಂದೆ ಬರುವಂತಹ ಒಂದು ಇದು ಇರ್ಬೇಕಾ ವಿನ ಬೇರೆ ಯಾವ್ದಲ್ಲ. ಸೊ ಸ್ವಸ್ತಿಕ್ ಅವರಿಂದ ಒಂದು ಕ್ವಶನ್ಸ್ ಇದೆ. ಲೈಕ್ ಮಿಲಿಟರಿಗೆ ಸೇರ್ಲಿಕ್ಕೆ ಲೈಕ್ ಇಸ್ ಇಟ್ ವೆರಿ ಟಫ್ ಟು ಜಾಯಿನ್ ಆರ್ಮ್ಡ್ ಫೋರ್ಸಸ್ ಅಂತ, ಎಷ್ಟು ಕಷ್ಟ ಇದೆ ಇನ್ ದ ಪ್ರೆಸೆಂಟ್ ಕಂಡೀಷನ್? ಇಸ್ ಇಟ್ ಈಸಿ ಟು ಜಾಯಿನ್ ಆರ್ಮ್ಡ್ ಫೋರ್ಸಸ್ ಅಂತ ಹೇಳ್ಕೊಂಡು ಸ್ವಲ್ಪ ಆಡ್ ಮಾಡ್ತೀನಿ ನಾನು. ಸೊ ಇದ್ರ ಬಗ್ಗೆ ಒಂದು ವಿಶ್ಲೇಷಣೆ ಕೊಟ್ಟು ಆರ್ಮಿಗೆ ಜಾಯಿನ್ ಆಗ್ಬೇಕು ಅಂತಿದ್ರೆ ಯಾವ ತರ ಎಕ್ಸಾಮ್ಸ್ ಗಳು ಇರ್ಬೋದು ಅಥವಾ ಟ್ರೈನಿಂಗ್ ಗಳು ಹೇಗಿರ್ತದೆ ಅದ್ರ ಬಗ್ಗೆ ಸ್ವಲ್ಪ. ಓಕೆ, ನಾನು ಇಲ್ಲಿ ನಿಮ್ಗೆ ಒಂದು ಅರ್ಧ ಗಂಟೆ ಮೊದಲು 2 ಪ್ಯಾಂಪ್ಲೆಟ್ ಕಳಿಸಿದ್ದೆ, ನೆನಪಿದ್ಯಾ? ಹೌದು ಸರ್, ನಿಮ್ಮ ವಾಟ್ಸ್ಆಪ್. ಹೌದು. ಸೊ ಅದರಲ್ಲಿ ಎಲ್ಲ ಡೀಟೇಲ್ಗಳಿವೆ. ಅದರಲ್ಲಿ ಡೀಟೇಲ್ಗಳಿವೆ. ಇವನ್ ವೆಬ್ಸೈಟ್ ಇದೆ. ಈಗ ನೋಡಿ, ನಮ್ಗೆ ಮೊದಲಾಗೆ ಒಬ್ಬರನ್ನೊಬ್ರು ನಾವು ಹೇಳ್ಬೇಕಂತ. ಈಗ ನಾನೀಗ 2008 ಅಲ್ಲಿ ಮಿಲಿಟರಿ ಬಿಟ್ಟಿರೋದು. ಅಪ್ರಾಕ್ಸಿಮೇಟ್ಲಿ 12-13 ವರ್ಷ ಆಯ್ತು ನಾನು ಬಿಟ್ಟು. ಸೊ ಮಿಲಿಟರಿ ಅಂದ್ರೆ ಯಾವಾಗ್ಲೂ ಅಪ್ಡೇಟ್ ಅಂತ, ನಮ್ಮನ್ನು ನಾವು ಅಪ್ಡೇಟ್ ಮಾಡ್ಕೊಳ್ತಾ ಇರ್ಬೇಕಾಗುತ್ತೆ. ಯಾಕಂದ್ರೆ ಲೇಟೆಸ್ಟ್ ಟೆಕ್ನಾಲಜಿಗೆ ನಮ್ಮನ್ನು ನಾವು ಅರ್ಪಿಸ್ಕೊಳ್ಬೇಕಾಗುತ್ತೆ. ಆದ್ರಿಂದ ಪ್ರತಿಯೊಂದು ಇದು ಈಗಂತೂ ಎಲ್ಲ ನಿಮ್ಗೆ ವೆಬ್ಸೈಟ್ ಅಲ್ಲಿ ಸಿಗುತ್ತೆ. ಇಂಡಿಯನ್ ಏರ್ ಫೋರ್ಸ್ ಅದ್ರಲ್ಲಿ ನಾನು ಕೊಟ್ಟಿದ್ದೀನಿ ನಿಮ್ಗೆ, ಆ ವೆಬ್ಸೈಟ್ ಪೂರ್ತಿ ಅದರಲ್ಲೇ ಸಿಗುತ್ತೆ. ಸೊ ಎವ್ರಿಥಿಂಗ್ ವಿಲ್ ಬಿ ಅವೈಲಬಲ್ ದರ್. ಆದ್ರೆ ಯಾವುದು ಕಷ್ಟ ಅಲ್ಲ, ಯಾವುದು ಸುಲಭ ಅಲ್ಲ, ಅದಂತೂ ನೆನ್ಪಿಟ್ಕೊಳ್ಬೇಕಾಗುತ್ತೆ. ಏನ್ ವಿಷಯ ಏನಂತ ಹೇಳಿದ್ರೆ, ಸಾಮಾನ್ಯವಾಗಿ ಈಗ ಮಿಲಿಟರಿಗೆ ಸೇರ್ಲಿಕ್ಕೆ ರಿಕ್ವೈರ್ಮೆಂಟ್, ಫಿಸಿಕಲ್ ರಿಕ್ವೈರ್ಮೆಂಟ್ ಅಂತ ಇದೆ. ಆ ರಿಕ್ವೈರ್ಮೆಂಟ್ ಅವ್ರ ಹತ್ರ ಇದ್ರೆ, ಆ ಫಿಸಿಕಲ್ ರಿಕ್ವೈರ್ಮೆಂಟ್ ಇದ್ರೆ ಸಾಕಾಗ್ತದೆ. ಮತ್ತೆ ನಾವು ಯಾವ್ದನ್ನೋ ಕಲ್ತು ಏನೋ ಮಾಡೋ ಅವಶ್ಯಕತೆ ಇಲ್ಲ. ನೀವು ಅದಕ್ಕೆ ಆ ಮಿಲಿಟರಿ ಅದೇ ಹೇಳಿದಲ್ಲ ನಾನು, ಸ್ಕ್ವೇರ್ ಪೆಗ್ ಇನ್ ರೌಂಡ್ ಹೋಲ್, ಹಾಗೆ ಮಾಡುದಿಲ್ಲ ಅವರು. ನೀವು ರೌಂಡ್ ಹೋಲ್ ಆದ್ರೆ ರೌಂಡ್ ಪೆಗ್ಗೆ ಇರ್ಬೇಕಾಗುತ್ತೆ. ಅದರಿಂದ ಅದಕ್ಕೆ ಪರ್ಫೆಕ್ಟ್ ಆದ್ರೆ ಸೇರ್ಕೊಳ್ಬಹುದು, ಏನು ಪ್ರಾಬ್ಲಮ್ ಇಲ್ಲ. ಹಾಗೆ ಟಫ್ ಅನ್ನೋದು ಎಲ್ಲ ಕಡೆ ಇದ್ದೇ ಇದೆ, ಏನು ಮಾಡ್ಲಿಕ್ಕಾಗ. ನಿಜವಾಗಿ ಕಾರ್ಪೊರೇಟ್ ವರ್ಲ್ಡ್ಗಿಂತ ಇಂಡಿಯನ್ ಮಿಲಿಟರಿ ತುಂಬಾ ಚೆನ್ನಾಗಿದೆ ಅಂತ ಅನ್ಸುತ್ತೆ ನನ್ಗೆ. ಯಾಕಂದ್ರೆ ನಾನು ಕಂಪ್ಲೀಟ್ ಆಗಿ ನಾವು ಟ್ರೈನಿಂಗ್ ಕಂಪ್ಲೀಟ್ ಮುಗಿದು ಬರುವಾಗ ಅವನು ಪಕ್ಕ ಒಂದು ಒಳ್ಳೆ ಇದಾಗಿರ್ತಾನೆ. ಸೊ ಇಟ್ ಈಸ್ ಬೆಸ್ಟ್ ರಾದರ್.
ಸಿವಿಲ್ ನಲ್ಲಿ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ನನ್ನ ಎಕ್ಸ್ಪೀರಿಯನ್ಸ್ ಆಧಾರದ ಮೇಲೆ ಹೇಳ್ತಾ ಇದ್ದೀನಿ. Sir, we have a question from our student now. We have Miss Neetu. So, Neetu, can you please unmute yourself? Yes, sir. Good Yeah, afternoon, sir. ಗುಡ್ ಆಫ್ಟರ್ನೂನ್. Sir, in a society where every student decides to, where most of the students decides to become a teacher or maybe a doctor, you decided to serve the nation. So my first salutations to you for that, sir. ಥ್ಯಾಂಕ್ ಯು. And my question is very simple, sir. Sir, you have joined the military. So by joining this military and by serving the nation, what are some of the values or what are the changes that you made in your life, or what are the values that you could gain by joining the military? Yes, that's a very good question. Rather, the 8, I actually have divided my experiences in 8 points, and I have already told you the things. I think one is respect elders, another one is discipline, and another is keeping the time keeping, and readiness, ready to everything, and another is confidence. We will have a model in our mind, and next continuous study, ಅಧ್ಯಯನ, ಮತ್ತೆ ದೇಶ ಪ್ರೇಮ, ಗೌರವ, ಶಿಸ್ತು, ಕ್ಲಪ್ತತೆ, ಸಿದ್ಧತೆ, ಆತ್ಮವಿಶ್ವಾಸ, ಗುರಿ ಮತ್ತು ಅಧ್ಯಯನ ಮತ್ತು ದೇಶ ಪ್ರೇಮ. ಇವಿಷ್ಟನ್ನ ನಾನು ಮಿಲಿಟರಿಗೆ ಸೇರಿದ ಮೇಲೆ ತಿಳ್ಕೊಂಡೆ. ಅದರಿಂದ ಯಾವುದೇ ಕೆಲಸ ಆಗ್ಲಿ ನಮ್ ಸಣ್ಣದಲ್ಲ, ಯಾವುದೇ ಕೆಲಸ ದೊಡ್ಡದಲ್ಲ ಅಂತ ಅನ್ಸುತ್ತೆ ಈಗ. ಅದರಿಂದ ಈ ವಿಷಯಗಳು ಸಾಕು ಅಂತ ಅನ್ಸ್ಕೊಳ್ತೀನಿ. ಇನ್ನೇನಾದ್ರೂ ಇನ್ನು ಇನ್ ಡೆಪ್ತ್ ಬೇಕಾದ್ರೆ ಕೇಳ್ಕೊಳ್ಬೋದು. ನಮ್ ಜೊತೆ ಇನ್ನೊಬ್ರು ವಿಜಯಶ್ರೀ ಅವರು ಕೂಡ ಇದ್ದಾರೆ, ಅವರು ಕೂಡ ಕ್ವಶನ್ ಕೇಳಕ್ಕೆ ಇಷ್ಟಪಡ್ತಾರೆ. ವಿಜಯಶ್ರೀ, ಕ್ಯಾನ್ ಯು ಪ್ಲೀಸ್ ಅನ್ಮ್ಯೂಟ್? Yes, sir. Yeah. Good afternoon, sir. ನಮಸ್ಕಾರ. How many soldiers died and injured in Kargil war, sir? ಕಾರ್ಗಿಲ್ ನಲ್ಲಿ ಅಫಿಷಿಯಲಿ 500 ಪ್ಲಸ್. Unofficially, I don't know because we can't tell. Officially 500 plus ಹುತಾತ್ಮರಾದ್ರು, ಮತ್ತೆ 3000 ಇಂದ ಜಾಸ್ತಿ ಇಂಜೂರ್ಡ್ ಆಗಿದೆ. ಸರ್, ನನ್ನೊಂದು ಕ್ವಶನ್ ಇದೆ ಇಲ್ಲಿ. ಸರ್, ಆರ್ಮಿಯಲ್ಲಿ ಸರ್ವ್ ಮಾಡೋ ಟೈಮಲ್ಲಿ, ಕಾರ್ಗಿಲ್ ಯುದ್ಧದ ಟೈಮಲ್ಲಿ ನಮ್ದೇ ಸಹಪಾಠಿಗಳಾಗಿರ್ಬೋದು ಇಂಜೂರ್ ಆಗಿರ್ತಾರೆ ಅಥವಾ ಹುತಾತ್ಮರಾಗಿರೋ ಟೈಮ್ ಇರ್ತಾರೆ. ಸೊ ಆ ಟೈಮಲ್ಲಿ ನಿಮ್ಗೆ ಅಂದ್ರೆ ಯಾವ ರೀತಿ ಮೆಂಟಾಲಿಟಿ ಇರುತ್ತೆ? ಲೈಕ್ ವಾಟ್ ವಿಲ್ ಬಿ ಯುವರ್ ಥಾಟ್ಸ್ ಅಂಡ್ ಹೌ ಟಫ್ ದಟ್ ಸಿಚುವೇಶನ್ ಸರ್? ಸರ್ ನಿಜವಾಗಿ ರಿಯಲಿ ಇಲ್ಲಿ ನಾನು ಈಗಾಗಲೇ ತಮ್ಗೆ ಹೇಳ್ದಾಗೆ, ನಮ್ಗೆ ಬರೇ ನನಗೆ ಕೊಟ್ಟ ಟಾಸ್ಕ್ ಕಂಪ್ಲೀಟ್ ಮಾಡ್ಬೇಕು ಅನ್ನೋ ಒಂದೇ ಒಂದು ಉದ್ದೇಶ ಇರ್ತದೆ, ಬೇರೆ ಯಾವ್ದು ಇರುದಿಲ್ಲ ಸರ್. ಕಂಪ್ಲೀಟ್ ವರ್ಕ್ ಎಲ್ಲ ಹಿಂದ್ಗಡೆ ಇರ್ತದೆ. ಮನೆಯವರಾಗ್ಲಿ ಮನೆತಂದಾಗ್ಲಿ ಬೇರೆ ಏನಿಲ್ಲ, ನಮಗ್ ಕೊಟ್ಟಿರೋ ಟಾಸ್ಕ್ ವಿ ಹ್ಯಾವ್ ಟು ಕಂಪ್ಲೀಟ್ ಇಟ್, ದಟ್ಸ್ ಆಲ್, ವಿದಿನ್ ದಟ್ ಟೈಮ್ ಅಂತ ಇರ್ತದೆ. ಒಂದು ಸಣ್ಣ ಇನ್ಸಿಡೆಂಟ್ ತಮ್ಗೆ ಹೇಳ್ತೀನಿ ನಾನು. ಇದರಲ್ಲಿ ನಮ್ಮಲ್ಲಿ ನಾವು ಇದರಲ್ಲಿ ಇರುವಾಗ ನಡೆದದ್ದು. ಇದು ಸಾಮಾನ್ಯವಾಗಿ ಡಿಸಿಪ್ಲಿನ್ ಆಗ್ಲಿ ಯಾವ್ದಾದ್ರು ಕೆಲಸ ಸರ್ಟನ್ ರೂಲ್ಸ್ ಆರ್ದೆ, ಆ ರೂಲ್ಸ್ ಅನ್ನ ನಾವು ಬ್ರೇಕ್ ಮಾಡಿದ್ರೆ ಏನಾಗುತ್ತೆ ಅನ್ನೋದರ ಒಂದು ಮ್ಯಾಕ್ಸಿಮಮ್ ಪರಾಕಾಷ್ಠೆ ಅಂತ ಹೇಳ್ಬೋದು, ಹಾಗಿರ್ಬೋದು. ಇದೊಂದು ಇನ್ಸಿಡೆಂಟ್ ಹೇಳ್ತೀನಿ ನೋಡಿ. ನಾವು ಅಲ್ಲಿರುವಾಗ ಲೇಯಲ್ಲಿರುವಾಗ ಏನಂತ ಹೇಳಿದ್ರೆ, ಅಲ್ಲಿ ತುಂಬಾ ಚಳಿ ತುಂಬಾ ಜಾಸ್ತಿ ಇರುತ್ತೆ. ಚಳಿ ಟೈಮ್ ನಲ್ಲಿ ಅಂದ್ರೆ ನವೆಂಬರ್ ಇಂದ ಹಿಡಿದು ಜೂನ್ ವರೆಗೆ ಸಿಕ್ಕಾಪಟ್ಟೆ ಚಳಿ ಇರ್ತದೆ. ಆ ಟೈಮ್ ನಲ್ಲಿ ಸಾಮಾನ್ಯವಾಗಿ ನಮ್ಗೆ ಏನಾಗುತ್ತೆ ಅಂದ್ರೆ, ಬುಕಾರಿ ಅಂತ ಒಂದು ಮೆಟೀರಿಯಲ್ ಇದೆ, ಅಪರ್ಟಸ್ ಇದೆ. ಅದ್ರಲ್ಲಿ ಏನಂದ್ರೆ ಸೀಮೆ ಎಣ್ಣೆ ಡಬ್ಬ ಇರುತ್ತೆ, ಮೇಲೆ ಒಂದು 20 ಲೀಟರ್ ಸೀಮೆ ಎಣ್ಣೆ ಡಬ್ಬ ಇರುತ್ತೆ. ಅಲ್ಲಿನ ಒಂದು ಪೈಪ್ ಹೋಗಿ ಕೆಳಗಡೆ ಹೋಗುತ್ತೆ. ಜಸ್ಟ್ ಲೈಕ್ ನಾವು ಗ್ಯಾಸ್ ಲೈಟ್ ಗೊತ್ತಾ ನಿಮ್ಗೆ? ಮೊದಲಿದ್ದು ಗ್ಯಾಸ್ ಹಾಕ್ತಾ ಇರುವ ಲೈಟ್ ಮಾಡ್ತಾರಲ್ಲ ಆ ರೀತಿ, ಆ ತರದದ್ದು. ಅದು ಕೆಳಗಡೆ ಸೀಮೆ ಎಣ್ಣೆ ಬೀಳುತ್ತೆ, ಒಂದೊಂದು ಡ್ರಾಪ್ ಆಗಿ ಬೀಳುತ್ತೆ. ಆ ಸೀಮೆ ಎಣ್ಣೆ ಹೊಂದ್ಕೊಳ್ಳುತ್ತೆ ಒಳಗಡೆ, ಅಳ್ತಾ ಅದ್ರಲ್ಲಿ ಅಲ್ಲಿಂದ 3 ಇದಿರ್ತದೆ, ಚಿಮ್ನಿ ಇರುತ್ತೆ ಅದಕ್ಕೆ. ಅದೊಂದು 20 ಲೀಟರ್ ಸಿಲಿಂಡರ್ ಅಷ್ಟೇ. ಅಲ್ಲಿ 3 ಲೆಗ್ಸ್ ಇರುತ್ತೆ. ಆಮೇಲೆ ಇದು ಹೋಗಿ ಮೇಲ್ಗಡೆ ಹೋಗಿ ಚಾವಣಿಯಿಂದ ಮೇಲೆ ಹೋಗಿ ಚಿಮಣಿ ಹೊರಗಡೆ ಹೋಗುತ್ತೆ. ಅಂದ್ರೆ ಆ ಸೀಮೆಣ್ಣೆ ಉರಿಯುವಾಗ, ಬೆಂಕಿ ಉರಿಯುವಾಗ ಅದು ಹೊಗೆ ಮೇಲೆ ಹೋಗ್ಬೇಕು ಅಂತ. ಸಾಮಾನ್ಯವಾಗಿ ಇದೇನಾಗುತ್ತೆ ಅಂದ್ರೆ, ಅದು ನೀವು ಸೀಮೆಣ್ಣೆ ಹಾಕ್ತಾ ಇರುವಾಗ ಅದಷ್ಟು ರೆಡ್ ಹಾಟ್ ಆಗ್ಬಿಡುತ್ತೆ. ಯಾಕಂದ್ರೆ ರೂಮ್ ನಲ್ಲಿ ನಿಮ್ಗೆ ಬಟ್ಟೆ ತೆಗಿಲಿಕ್ಕೆ ಆಗುದಿಲ್ಲ, ಅಷ್ಟು ಚಳಿ ಇರ್ತದಲ್ವಾ. -4, -6, -10 ಅಲ್ಲಿ ತುಂಬಾ ಕಷ್ಟ ಆಗ್ತದೆ. ಕೈ ಇದೆಲ್ಲ ಹೇಗಾಗುತ್ತೆ ಅಂದ್ರೆ, ಇಲ್ಲೆಲ್ಲ 1000 ಸೂಜಿ ಚುಚ್ಚಿದಾಗ ಆಗ್ತದೆ ನೋವು. ಮತ್ತೆ ಅದಕ್ಕೆ ಕಂಪ್ಲೀಟ್ ಸ್ಟ್ರಿಕ್ಟ್ ಆಗಿ ನಮ್ಗೆ ಪ್ರತಿಯೊಬ್ಬರಿಗೆ ಇರುತ್ತೆ. 11 ಗಂಟೆ ಮೇಲೆ ನಮ್ಮ ರೂಮಿನ ಈ ಬುಕಾರಿ ಅಂತೇವೆ ಅದನ್ನ ಆಫ್ ಮಾಡ್ಬೇಕು ಅಂತಿದೆ. ಈಗ ನಾ ಹೇಳಿದ್ದೆ, ಇದು ರೂಲ್ ಇರೋದು, ಬುಕಾರಿ ಆಫ್ ಮಾಡ್ಬೇಕು. ಆಮೇಲೆ ಬಾಗಿಲು ಒಳಗೆ ನಮ್ಮ ರೂಮ್ ಇದೆಯಲ್ಲ, ನಮ್ಮ ಇಂಡಿವಿಜುವಲ್ ರೂಮ್ನ ಬಾಗಿಲು ಒಳಗಡೆಯಿಂದ ಹಾಕೋಂಗಿಲ್ಲ, ನಾವು ಕುಂಡಿ ಹಾಕೋಂಗಿಲ್ಲ, ಓಪನ್ ಆಗಿರ್ಬೇಕಂತ. ಅದೆಲ್ಲ ರೂಲ್ಗಳು, ತುಂಬಾ ರೂಲ್ ಇದೆ ನಮಗೆ. ಮಿಲಿಟರಿಯಲ್ಲಿ ತುಂಬಾ ರೂಲ್ ಇರ್ತದೆ. ಒಂದೇ ಒಂದು ರೂಲ್ ನಾವು ಮಿಕ್ಸ್ ಮಾಡಿದ್ರೆ ಏನಾಗುತ್ತೆ ಅನ್ನೋದ್ರ ಒಂದು ಇನ್ಸಿಡೆಂಟ್ ನಮ್ಗೆ ಹೇಳ್ತೀನಿ, ತುಂಬಾ ಭೀಕರ. ಒಂದ್ಸರಿ ಏನಾಯ್ತು ಅಂದ್ರೆ, ನಮ್ಮ ಲೇಟೆಸ್ಟ್ ಒಬ್ಬ ಯಂಗ್ ಆಫೀಸರ್ ಬಂದಿದ್ರು ಪಾಪ.
ಅವ್ರು ಬಂದಿದ್ರು. ಹಾಗೆ ಒಂದು ಪಾರ್ಟ್ ಸಾಮಾನ್ಯವಾಗಿ ನಮ್ದು ಮಿಲಿಟರಿ ಪ್ರತಿಯೊಂದು ಪಾರ್ಟಿ ಆದ್ರೆ ಪಾರ್ಟಿಗೂ ಸಹ ಯು ಹ್ಯಾವ್ ಟು ಗೋ, ಅದು ಕಂಪಲ್ಸರಿ ಇದೆ ಎಲ್ಲದು. ಸೊ ಅವ್ರು ಪಾರ್ಟಿಗೆ ಹೋಗಿದ್ರು. ಪಾರ್ಟಿಗೆ ಹೋಗಿ ಪ್ರಾಯಶಃ 10-10:30 ಗಂಟೆಗೆ 11 ಗಂಟೆಗೆ ವಾಪಸ್ ಬಂದ್ರು. ರೂಮಿಗೆ ಬಂದ್ರು. ರೂಮಿಗೆ ಬಂದು ರೂಮ್ ಕೋಲ್ಡ್ ಆಗಿರುತ್ತೆ. ಅವರು ಬುಕಾರಿ ಆನ್ ಮಾಡ್ಲಿಕ್ಕೆ ಇವರು ಸೇವಾದಾರ ಅಂತ ಇರ್ತಾರೆ, ಅವ್ರು ಮಾಡಿದ್ದಾರೆ. ಮಾಡಿಟ್ಟು ನಿಜವಾಗಿ 11 ಗಂಟೆ ಮೇಲೆ ಮುಖಾರಿ ಆಫ್ ಮಾಡ್ಲೇಬೇಕು. ನೀವು ಆಫ್ ಅದು ಇದು ಮಾಡ್ಲಿಕ್ಕೆ ಆಗಲ್ಲ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಚಳಿಗಾಲದಲ್ಲಿ ರೂಮ್ ಎಲ್ಲ ಹೇಗಿರುತ್ತೆ ಅಂತ ಹೇಳಿದ್ರೆ ಟಿನ್ ಇದಿರುತ್ತೆ, ಟಿನ್ ಮೆಟೀರಿಯಲ್ ಇನ್ಸೈಡ್ ನಲ್ಲಿ ನಮ್ಮ ವುಡ್ ಹೂಲು ಆಮೇಲೆ ಗ್ಲಾಸ್ ಹೂಲ್ ಎಲ್ಲ ಹಾಕಿರ್ತಾರೆ. ಅಂದ್ರೆ ಹಗುರದ ವಸ್ತು ಹಾಕಿರ್ತಾರೆ, ಬೇಗ ಬೆಂಕಿ ಹಿಡಿಯುವಂತ ವಸ್ತುಗಳು. ಮೇಲ್ಗಡೆ ಫಾಲ್ ಸೀಲಿಂಗ್ ಇರುತ್ತೆ. ಫಾಲ್ ಸೀಲಿಂಗ್ ಸಹ ನಿಮ್ಗೆ ಗೊತ್ತಾ ಹೇಗಿದೆ ಅಂತ. ಇವ್ರು ಏನ್ ಮಾಡಿದ್ರು ಅಂದ್ರೆ ಇವ್ರು ಬಂದ್ರು, ಮಲ್ಕೊಳ್ಳುವ ಮೊದ್ಲು ಏನ್ ಮಾಡಿದ್ರು ಇದನ್ನ ಮುಖಾರಿ ಆಫ್ ಮಾಡ್ಬೇಕಾಗಿತ್ತು. ಆಫ್ ಮಾಡ್ಲಿಲ್ಲ ಅವ್ರು. ಅದನ್ನ ಹಾಗೆ ಬಿಟ್ಬಿಟ್ರು. ಏನಾಯ್ತು ಅಂದ್ರೆ ಇದು ರೆಡ್ ಹಾಟ್ ಆಗ್ತದಲ್ಲ, ಅದು ಆ ಸಿಲಿಂಡರ್ ತರ ಇದೆಯಲ್ಲ ಚಿಮ್ನಿ, ಅದು ಒಂದೊಂದು ಪೀಸ್, ಅದು ಆ ಪೀಸ್ ರೆಡ್ ಆಗ್ತಾ 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 ಮೇಲವರೆಗೆ ಹೋಯ್ತು, ರೆಡ್ ಆಗ್ತಾ ಇತ್ತು, ಪೂರ್ತಿ ಕಂಪ್ಲೀಟ್ ಬೆಂಕಿ ಇಟ್ಕೊಂಡ್ಬಿಟ್ಟು 1 ಗಂಟೆಗೆ ಬೆಂಕಿ ಇಟ್ಕೊಂಡಿರ್ಬೋದು. ಇಲ್ಲಿ ಬಾಗಿಲು ಅವರು ಏನ್ ಮಾಡಿದ್ರು, ಅನ್ಫಾರ್ಚುನೇಟ್ಲಿ ಆ ದಿವಸ ಬಾಗಿಲು ಅವರು ಹಾಕಿದ್ದಾರೆ, ಒಳಗಡೆಯಿಂದ ಬಾಗಿಲು ಹಾಕಿದ್ರು. ಪಾಪ ಅವರು ಹೆಂಗು ಒಂದು 22-24 ವರ್ಷ ಇರ್ಬೋದು. ಅಲ್ಲಿಂದ ಬಂದ್ಕೊಂಡು ಅಂದ್ರೆ ಆ ಹೊಗೆಯಲ್ಲಿ ನೋಡ್ಲಿಕ್ಕೆ ಆಗ್ಲಿಲ್ಲ, ಆದ್ರೂ ಸಹ ಬಂದು ಬಾಗಿಲು ತೆಗ್ದು ಅಲ್ಲೇ ಬಿದ್ದು ತೀರ್ಕೊಂಡ್ಬಿಟ್ರು. ನೋಡಿ ಅಂತ ಒಂದು ಅನ್ಫಾರ್ಚುನೇಟ್ ಥಿಂಗ್ ನೋಡಿ. ಅದು ಅದರಿಂದ ಆ ರೂಲ್ ಇದೆ, 11 ಗಂಟೆಗೆ ನೀವು ಬಂದ್ ಮಾಡ್ಬೇಕಂದ್ರೆ ಬಂದ್ ಮಾಡ್ಬೇಕಾಗುತ್ತೆ. ಬಂದ್ ಮಾಡದೇ ಇದ್ರೆ ಆಗುದಿಲ್ಲ. ಅದನ್ನ ಮಾಡದೆ ಈಗ ಪನಿಷ್ಮೆಂಟ್ ಅವ್ನು ತಗೊಳ್ಳಿಕ್ ಪನಿಷ್ಮೆಂಟ್ ಒಂದು ಡೆತ್ತೇ ಪನಿಷ್ಮೆಂಟ್ ಆಯ್ತು. ಹಾಗಾದ್ರಿಂದ ಮಿಲಿಟರಿಯಲ್ಲಿ ಪ್ರತಿಯೊಂದನ್ನು ನಾನು ಆಲ್ರೆಡಿ ಟೋಲ್ಡ್ ಯು 125 ವರ್ಷಗಳ ಇತಿಹಾಸ ಇದ್ದಂತಹ ಅದು ಫ್ರೇಮ್ ವರ್ಕ್ ಕಂಪ್ಲೀಟ್ ಆಗಿ ಮಾಡಿರ್ತಾರೆ. ಯುದ್ಧದಲ್ಲೂ ಹಾಗೆ ನಮ್ಗೆ ಡ್ಯೂಟಿ ಬಂದ್ರೆ ಡ್ಯೂಟಿಯಲ್ಲೂ ಹಾಗೆ ಅವ್ರು ಚೆಕ್ ಮಾಡ್ತಾರೆ, ಹೇಗೆ ಇವನು ಪರ್ಫೆಕ್ಟ್ ಆಗಿ ಆಗ್ತಾನೆ ಇಲ್ವ ಅಂತ. ಪ್ರತಿ ಹಂತದಲ್ಲೂ ಚೆಕಿಂಗ್ ಇದೆ. ದ ಡಿಫರೆನ್ಸ್ ಬಿಟ್ವೀನ್ ನಾರ್ಮಲ್ ಅಂದ್ರೆ ಪೊಲೀಸ್ ಅಂತ ಹೇಳ್ಬಾರ್ದು, ಬಟ್ ನೀವು ಹೇಳ್ತೀವಿ ಪೊಲೀಸರಿಗೂ ಮಿಲಿಟರಿಗೂ ವ್ಯತ್ಯಾಸ ಅಂತ ಹೇಳಿದ್ರೆ, ಪೊಲೀಸರು ಒಂದ್ಸರಿ ಟ್ರೈನಿಂಗ್ ಆಗಿ ಅವರು ಡ್ಯೂಟಿಗೆ ಬಂದ ಮೇಲೆ ಮತ್ತೆ ಅವರು ಯಾವುದೇ ಟ್ರೈನಿಂಗ್ ಹೋಗುದಿಲ್ಲ, ಹಾಗೆ ಇದ್ ಬಿಡ್ತಾರೆ. ಮಿಲಿಟರಿಯಲ್ಲಿ ಹಾಗಲ್ಲ, ಪ್ರತಿ ದಿನವೂ ಒಂದೊಂದು ಎಕ್ಸರ್ಸೈಸ್ ಮಾಡ್ತಾ ಇರ್ಬೇಕಾಗುತ್ತೆ. ಪ್ರತಿ 6 ತಿಂಗಳಿಗೊಮ್ಮೆ ಹೊಸ ಇನ್ಸ್ಟ್ರೂಮೆಂಟ್ ಬಂದ್ರೆ, ನಾನೀಗ ಬೆಳ್ಳಾಲಗುಪ್ಪೆ ಹತ್ರ ಹೋದ್ರೆ ನನ್ನ ಹೆಸರಿಗೆ ಒಂದು ಇದಿರ್ತದೆ, ಗನ್ ನನ್ನ ಹೆಸರಿನಲ್ಲಿ ಇರ್ತದೆ. ಅದರ ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿ. ಪ್ರತಿ 6 ತಿಂಗಳಿಗೊಮ್ಮೆ ಅದ್ರಲ್ಲಿ ನಾನು ಇದು ಯೂಸ್ ಮಾಡ್ಬೇಕಾಗುತ್ತೆ. 2/3 ಇದನ್ನ ಮದ್ದುಗುಂಡುಗಳನ್ನ ನಾವು ಇದನ್ನ ಯೂಸ್ ಮಾಡ್ಲೇಬೇಕು. ಅದನ್ನ ಹಾಗೆ ಇಡ್ಲಿಕ್ಕಿಲ್ಲ, ಈ ತರ ಅಬ್ಸಲ್ಯೂಟ್ ಆಗುತ್ತೆ. ಅದರಿಂದ ಇವೆಲ್ಲ ನಿರಂತರತೆ ಅಂತ ಹೇಳೋದಕ್ಕೆ ಒಂದು ದೃಷ್ಟಾಂತ ಮಿಲಿಟರಿ ಅಂತ ಹೇಳೋದು ಪ್ರತಿಯೊಂದಕ್ಕೂ. ಅದರಿಂದ ಅದೇ ಮುಂದುವರ್ಸ್ಕೊಂಡು ಬಂದ್ಬಿಡ್ತಾರೆ ಅವ್ರು. ಮಿಲಿಟರಿ ಅವರೆಲ್ಲ ನೀವ್ ಎಣಿಸ್ಕೊಳ್ಬೋದು, ಮಿಲಿಟರಿ ಆಗ್ಲಿ ಚುರುಕಾಗಿರ್ತಾರೆ, ಅದೊಂದು ರೀಸನ್. ಅವ್ರ ಜೀನನ್ನೇ ಚೇಂಜ್ ಮಾಡ್ತಿರ್ತಾರೆ, ಅವ್ರು ರಕ್ತವನ್ನು ಚೇಂಜ್ ಮಾಡಿಬಿಟ್ಟಿರ್ತಾರೆ. So we have another question, Shweta. Yes, Shweta, can you please unmute and you can ask the question. ನಮಸ್ತೆ ಸರ್. ನಮಸ್ತೆ. ತುಂಬಾ ಹೆಮ್ಮೆ ಆಗ್ತಿದೆ ಸರ್ ನಿಮ್ಮ ಹತ್ರ ಮಾತಾಡ್ಲಿಕ್ಕೆ. ಥ್ಯಾಂಕ್ ಯು. ನನ್ನ ಪ್ರಶ್ನೆ ಏನಂದ್ರೆ, ಈಗ ಕಾರ್ಗಿಲ್ ವಾರ್ ಎಲ್ಲ ಆದ್ಮೇಲೆ ಎಲ್ಲ ಕಡೆ ಸುದ್ದಿ ಆಗ್ತಿದೆ. ಅಂದ್ರೆ ಎಲ್ಲರೂ ಅದೊಂದು ದೊಡ್ಡ ವಿಷಯ ಸರ್, ದೊಡ್ಡ ವಾರ್ ಅದು ನಾವು ಈವರೆಗೆ ನೋಡಿದ್ರಲ್ಲಿ. ಆ ವಾರ್ ಆಗುವಾಗ ನಿಮ್ಮ ಮನಸ್ಥಿತಿ ಹೇಗಿರ್ತದೆ ಅಂತ ನಮ್ಗೆ ಯೂಗಿಸಿಕೊಳ್ಳಿಕ್ಕೆ ಆಗ್ತದೆ. ಅಷ್ಟು ಟೆರರ್ ಆಗಿರ್ಬೋದು ಅದು ಆದ್ಮೇಲೆ ಸರ್, ಆಫ್ಟರ್ ಕಾರ್ಗಿಲ್ ವಾರ್ ನೀವು ನಿಮ್ಮ ಮನೆಗೆ ಹೋದಾಗ ಅಲ್ಲಿ ಆ ಮನೆಯವರು ಕೊಟ್ಟ ನಿಮ್ಗೆ ಆ ರೆಸ್ಪಾನ್ಸ್, ಆಮೇಲೆ ಆಗ ನಿಮ್ಮ ಮೆಂಟಾಲಿಟಿ ಹೇಗಿತ್ತು ಸರ್? ಇದಕ್ಕೆ ಈಗ ಒಳ್ಳೆ ಕ್ವಶನ್ ಕೇಳಿದ್ರ. ನಾನು ಇದಕ್ಕೊಂದು ಇನ್ಸಿಡೆಂಟ್ ನಾನು ನಮ್ಗೆ ಹೇಳ್ಬೇಕು. ಮಧ್ಯೆ ಒಂದ್ಸರಿ ನಮ್ಗೆ ರಜೆಯಲ್ಲಿ ಮನೆಗೆ ಬರ್ಬೇಕಾಯ್ತು. ಮನೆಗೆ ಬಂದಾಗ ಮನೇಲಿ ಹಾಗೆ ಮಕ್ಕಳು ಅವರೇ ಅದು ಸಣ್ಣ ಚೆಕ್ಕವನಾಗ ಒಂದು 2 ಅಥವಾ 3 ವರ್ಷ ಇರ್ಬೋದು ಅವನಿಗೆ ಗೊತ್ತಿಲ್ಲ ವಾರ ಅಂದ್ರೆ ಏನೋ ಗೊತ್ತಿಲ್ಲ, ನಿಮ್ಮಂದ್ರೆ ಏನು ಗೊತ್ತಿಲ್ಲ. ಆದ್ರೂ ಅವನು ಒಂದು ಚಿಕ್ಕವನು ತನ್ನ ಹತ್ರ ಒಂದು ಗನ್ ಅನ್ನು ತಕೊಂಡು ಎಳ್ಕೊಂಡ್ ಬಂದು ನನಗೆ ಕೊಡ್ತಾನೆ. ಪಾಪ ಇದನ್ನ ನೀನ್ ತಕೊಂಡು ಯೂಸ್ ಮಾಡು, ಎಲ್ಲ ಇವ್ರನ್ನ ಆಗ ಹಿಂದಿ ಮಾತಾಡ್ತಿದ್ದ, ಸಬ್ಕೋ ಮಾರ್ಕೆ ಆಜಾವ್ ಅಂತ ಹೇಳ್ತಾನೆ. ಇದೆಲ್ಲ ಇದೆಯಲ್ಲ, ಕೆಲವೊಮ್ಮೆ ನಮ್ಗೆ ಅಲ್ಲಿ ಕೂತ್ಕೊಂಡಾಗ ಸಹ ನೆನಪಾಗುತ್ತೆ, ಮನೆಯವ್ರ ನೆನಪಾಗುತ್ತೆ, ಎಲ್ಲ ಹೌದು. ಆದ್ರೆ ನಮ್ಮ ಡ್ಯೂಟಿ ಅಲ್ವಾ, ಆಗ ಡ್ಯೂಟಿಯಿಂದ ನಮ್ಮ ಈ ನಿರಂತರ ಡ್ಯೂಟಿ ಮಾಡಿ ಅಥವಾ ನಮ್ಮನ್ನ ಟ್ರೈನಿಂಗ್ ಮಾಡಿ ಆ ತರಬೇತಿ ಮಾಡಿ ಆ ಲೆವೆಲ್ಗೆ ತಂದಿರ್ತಾರೆ. ಅದರಿಂದ ಮನೆಯವ್ರ ವಿಷಯ ಇದ್ದೇ ಇರುತ್ತೆ. ಅದಕ್ಕೆ ಫಸ್ಟ್ ನಮ್ಮ ಡ್ಯೂಟಿ ಅಂತ ಅನ್ಸುತ್ತೆ. ಖುಷಿ ಆಗ್ತದೆ, ಇದೆಲ್ಲ ಹೆಮ್ಮೆ ಆಗ್ತದೆ. ಈಗಂತೂ ನಮ್ಗೆ ಪ್ರತಿಯೊಂದು ರಿಯಲಿ ನಮ್ಮ ರಾಜಮೋಹನ್ ಸರ್ ಆಗ್ಲಿ, ಇವರಾಗ್ಲಿ, ರಾಮಕೃಷ್ಣ ಮಿಷನ್ ಆಗ್ಲಿ ಕೊಟ್ಟ ಮೇಲೆ ನಮ್ದು ಈ ಬಹಳಷ್ಟು ವಿಷಯಗಳ ಇವರಿಂದ ಸಹ ಕಲ್ತ್ಕೊಂಡೆ. ಸೊ ಜೀವನದಲ್ಲಿ ಒಂದು ತೃಪ್ತಿ, ಇಂಥ ಕೆಲಸ ನಾವು ಮಾಡ್ಕೊಂಡು ಬಂದ್ವಿ ಅನ್ನೋದೊಂದು ತೃಪ್ತಿ ಸಿಗ್ತದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸರ್, ಒನ್ ಮೋರ್ ಕ್ವಶನ್ ಸರ್. ಆಕ್ಚುಲಿ ಈಗಿನ ಯೂತ್ ಅನ್ನ ನೀವು ನೋಡ್ಬೇಕು ಅಂತಿದ್ದಾಗ ಎಲ್ಲೋ ಒಂದ್ ಕಡೆ ಸ್ವಲ್ಪ ದಾರಿ ತಪ್ಪಿದೆ ಅಂತ ನಿಮ್ಗೆ ಅಂದ್ರೆ we feel that, okay, I mean before that, like when it comes to nationalism, we have a lot of things, and ನೀವು ನೋಡಿ ತುಂಬಾ ಜನ you can go for army. ಈಗಿನ ಯೂತ್ ಎಲ್ಲೋ ಒಂದ್ ಕಡೆ ಲೈಕ್
they are not into that. Somewhere extent, most of the people will say that ಅವರು ಇಲ್ಲ ಮೊದಲಿನ ತರ ಇಲ್ಲ, ಯೂಸ್ ಆರ್ ಗೆಟಿಂಗ್ ಚೇಂಜ್, ಮಾಡರ್ನ್ ಆಗಿರ್ತಾರೆ, ಅವರ ಥಾಟ್ಸ್ ಗಳು ಚೇಂಜ್ ಆಗಿದೆ, ದೇಶಭಕ್ತಿ ಸ್ವಲ್ಪ ಕಮ್ಮಿ ಇದೆ ಅಂತ. ಸೊ ನಿಮ್ದು ಈ ತರ ಅನಿಸುತ್ತೆ ಸರ್? ನಿಮ್ದೇನು ಈ ಒಂದು ವಿಷಯದ ಬಗ್ಗೆ ಕಮೆಂಟ್ ಸರ್? ಒಳ್ಳೆ ವಿಷಯ ಕೇಳಿದ್ರಿ ನೀವು. ನಿಜವಾಗಿ ಇದೊಂದು ಜಿಜ್ಞಾಸೆ ಅಂತ ಎನ್ಸ್ಕೊಳ್ಬಹುದು ನಾವು. ಏನಾಗುತ್ತೆ ಗೊತ್ತಾ ಸರ್, ಇದೀಗ ವಿಷಯ ಅಂತ ಹೇಳಿದ್ರೆ ನೋಡಿ, ನಾವು ನೀವೇ ಚಿಕ್ಕವರು ಇರುವಾಗಿದ್ದು ಈಗ ಇರುವಾಗ ವ್ಯತ್ಯಾಸ ಎಷ್ಟಿದೆ ನೋಡ್ಕೊಳ್ಳಿ ನೀವು. ಆಗ ಹೇಗಿದೆ ಅಂದ್ರೆ ಇಲ್ಲಿ ಎಲ್ಲದೂ ಧಾವಂತದ ದಿಸೆಯಲ್ಲಿದ್ದಾವೆ. ಧಾವಂತ ಅಂದ್ರೆ ಎಲ್ಲದೂ ಸ್ಪೀಡ್. ಟೆಕ್ನಾಲಜಿ ತಗೊಳ್ಳಿ, ಅದು ಸ್ಪೀಡ್. ನಿಮ್ ಫೀಡಿಂಗ್ ಬೇಕಾದ್ರೆ ಅದು ಸ್ಪೀಡ್. ಯಾಕಂದ್ರೆ ಈಗ ನೀವು ಯಾವ್ದಾದ್ರು ಒಂದು ಬೇಕು, ನಿಮ್ಗೆ ಚಾಕು ಬೇಕು ಅಂತ ಹೇಳಿದ್ರೆ ಗೂಗಲ್ ನಲ್ಲಿ ಚಾಕು 1000 ತೋರಿಸ್ತದೆ, 3 ದಿವಸ ಅದನ್ನೇ ಕಂಟಿನ್ಯೂಸ್ ತೋರಿಸ್ತಾ ಇರ್ತದೆ. ಅದು ಒಳ್ಳೆದೋ ಕೆಟ್ಟದೋ ಅದಕ್ಕೆ ಸಂಬಂಧ ಇಲ್ಲ. ಅದರಿಂದ ಈಗಿನ ಮಕ್ಕಳಲ್ಲಿ ಹಾಗೆ ಆಗ್ತದೆ. ಈಗ ನಾವು ನಿಜವಾಗಿ ಹೇಳೋದಾದ್ರೆ ಇದರಲ್ಲಿ ಎಲ್ಲರ ಪಾತ್ರ ಇದೆ. ನಮ್ಮ ತಂದೆ ತಾಯಿಯರ ಪಾತ್ರ ಇದೆ, ಶಾಲೆಯಲ್ಲಿ ಪೋಷಕರು, ಪಾಲಕರು, ಪೋಷಕರು ಎಲ್ಲರ ಪಾತ್ರವೂ ಇದೆ. ಅದರಿಂದ ಈಗ ನಾವೇ ಕಲ್ತ್ಕೊಂಡು ಬಂದಿರೋದ್ರಿಂದ ನಾವೇ ಹೆಣಗಾಡ್ಬೇಕಾಗುತ್ತೆ ಈಗ. ಯಾಕಂದ್ರೆ ಧಾವಂತ ಇದೆ ಎಲ್ಲಾ ವಿಷಯದಲ್ಲಿ. ಟೈಮ್ ನಲ್ಲಿ ನೋಡಿ ಟೆಕ್ನಾಲಜಿ ಎಷ್ಟು ಮುಂದುವರೆದಿದೆ ಅಂತ ಹೇಳಿದ್ರೆ, ನಾವಲ್ಲಿರುವಾಗ PCMB 4 ಸಬ್ಜೆಕ್ಟ್ ಇತ್ತು. ಈಗ ಆ ಸಬ್ಜೆಕ್ಟ್ ಬಗ್ಗೆ ಕೇಳಲಿಕ್ಕೆ ಆಗಲ್ಲ, ಅಷ್ಟು ಜಾಸ್ತಿ ಸಬ್ಜೆಕ್ಟ್ಗಳಿವೆ, ಆಪ್ಷನ್ಗಳು ಅಷ್ಟು ಜಾಸ್ತಿ ಇವೆ. ಯಾಕಂದ್ರೆ ಅದು ಅವಶ್ಯಕತೆ ಇದೆ. ಅದರಿಂದ ಈ ದೇಶಭಕ್ತಿ, ದೇಶ ಪ್ರೇಮ ಅನ್ನೋದು ಸಹ ಈ ರೀತಿ ಕಂಪ್ಲೀಟ್ ಒಂದು ಸ್ವಲ್ಪ ಚೇಂಜ್ ಆಗ್ತಾ ಹೋಗ್ತದೆ. ಆದ್ರಿಂದ ನಾನು ಇದನ್ನು ನಿಜವಾಗಿ ಒಂದು ಆಫೀಸರ್ ಹತ್ರ ಇದೇ ಮಾತುಕತೆ ನಾವು ತುಂಬಾ ಮಾತಾಡ್ಕೊಂಡಿದ್ದೀವಿ. ತುಂಬಾ ರಾಮಕೃಷ್ಣ ಮಿಷನ್ ಬಂದ್ಮೇಲೆ ಒಳ್ಳೊಳ್ಳೆ ನಮ್ಗೆ ತುಂಬಾ ಒಳ್ಳೊಳ್ಳೆ ಲೆವೆಲ್ನವ್ರಿಗೆ ಮಾತಾಡ್ಲಿಕ್ಕೆ ಸಿಗ್ತದೆ. ಅವ್ರು ಅದೇ ಹೇಳ್ತಾ ಇದಾರೆ, ನಾವು ಆ ರೀತಿ ಎನ್ಸ್ಕೊಳ್ಬಾರ್ದು. ನಾನು ಮೊದಲು ನೀವು ಹೇಳ್ದಾಗೆ ಎನ್ಸ್ಕೊಂಡಿದ್ದೆ ಹಾಗಿರ್ಬೋದು ಅಂತ. ಅವ್ರು ಹಾಗೆ ಇಲ್ಲ ಸರ್, ನಾವು ಚೇಂಜ್ ಆಗ್ಬೇಕು. ಯಾಕಂತ ಹೇಳಿದ್ರೆ ಈಗ ಒಂದು ಕನ್ಸೆಪ್ಟ್ ಇದೆಯಲ್ಲ, ಆ ಕನ್ಸೆಪ್ಟ್ ನಿಧಾನವಾಗಿ ಬದಲಾಗ್ತಾ ಇದೆ. ನಾನು ಒಂದು ಇನ್ಸಿಡೆಂಟ್ ಹೇಳ್ತೀನಿ, ವಿಷಯ ಹೇಳ್ತೀನಿ, ಇದಕ್ಕೆ ಗೊತ್ತಾಗುತ್ತೆ ನಿಮ್ಗೆ. ಒಂದು ಬಾಂಬೆಯಲ್ಲಿ ಇದೆ, ನೀವು ಹೇಳಿದ ಹಾಗೆ ಒಂದು ಎಜುಕೇಶನ್ ಸಿಸ್ಟಮ್ನವರು ಒಂದು ದೊಡ್ಡ ಒಂದು ಯಂಗ್ಸ್ಟರ್ಸ್ಗೋಸ್ಕರ ದೊಡ್ಡ ಒಂದು ಪ್ರೋಗ್ರಾಮ್ ಮಾಡಿದ್ರಂತೆ. ಆ ಪ್ರೋಗ್ರಾಮ್ ನಲ್ಲಿ ದೊಡ್ಡವರೆಲ್ಲ ಬರ್ತಾರೆ, ಸ್ಕಾಲರ್ಸ್ ಬರ್ತಾರೆ, ಆಮೇಲೆ ರಾಜಕೀಯ ಇವರು ಬರ್ತಾರೆ, ದಿಗ್ಗಜರು ಬರ್ತಾರೆ, ರಿಟೈರ್ಡ್ ಪ್ರೊಫೆಸರ್ಸ್, ಅವರೆಲ್ಲ ಎಲ್ಲಾ ಲೆವೆಲ್ ಸೈಂಟಿಸ್ಟ್ ಎಲ್ಲ ಬರ್ತಾರೆ. ಹಾಗೆ ವಿದ್ಯಾರ್ಥಿಗಳು 1 ಲಕ್ಷ ಬರ್ಬೋದು ಅಂತ ಅವರ ಆಲೋಚನೆ ಇತ್ತು. 1 ಲಕ್ಷ ವಿದ್ಯಾರ್ಥಿಗಳು ಎಲ್ಲ ಒಟ್ಟು ಸೇರಿ ಆ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ತಾರೆ. ಸ್ಟಾರ್ಟ್ ಮಾಡಿದ ಕೂಡಲೇ ಅಂದ್ರೆ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಾರೆ, ಅವರಷ್ಟಿಗೆ ಅವ್ರು ಮಾಡ್ತಾ ಇದ್ದಾರೆ. ಬಟ್ ಆಯೋಜಕರಿಗೂ ಸಹ ಪ್ರಾಬ್ಲಮ್ ಆಗಾಯ್ತು. ಯಾಕಂತ ಹೇಳಿದ್ರೆ ಮಕ್ಕಳು ಅವರಷ್ಟಕ್ಕೆ ಅವರು ಬೇರೆ ವಿಷಯಗಳತ್ತ ಗಮನ ಹರಿಸ್ಕೊಳ್ಳಿಸ್ಕೊಂಡು ಮಾತಾಡಿದ್ರು. ಸ್ಟೇಜ್ ಮೇಲೆ ಯಾರು ಮಾತಾಡ್ತಾ ಇದ್ರು ಅವ್ರ ಬಗ್ಗೆ ಇಲ್ಲ, ಮೇ ಬಿ ಇವರ ಮಕ್ಕಳ ಲೆವೆಲ್ಗೆ ಬೇಕಾಗಿರೋ ವಿಷಯನ ಅವ್ರು ಕೊಡದೇ ಇದ್ದಿರ್ಬೋದು. ಆದ್ರಿಂದ ಅವ್ರ ಇಂಟ್ರೆಸ್ಟ್ ಆ ಕಡೆ ಹೋಗಿರ್ಬೋದು. ಯಾಕಂದ್ರೆ ಗವರ್ಮೆಂಟ್ ಇದರಲ್ಲಿ ಎಜುಕೇಶನ್ ಸಿಸ್ಟಮ್ ನಲ್ಲೂ ಹಾಗೈತೆ, 45 ಮಿನಿಟ್ ಮಾತ್ರ ನಾವು ಒಂದು ವಿಷಯದ ಬಗ್ಗೆ ಹೇಳ್ಬೋದು ಅಂತ. ಈಗಲೂ ಹಾಗೆ ಟೈಮ್ ಜಾಸ್ತಿ ಆಗ್ತದೆ. ಹಾಗಿರುವಾಗ ಮಕ್ಕಳು ಅವ್ರದ್ದು ಯಾವ್ದು ಕಂಟ್ರೋಲ್ ಬರಲಿಲ್ಲ, ಆಯೋಜಕರಿಗೂ ಕಂಟ್ರೋಲ್ ಬರ್ಲಿಲ್ಲ ಅಂತೆ. ಮತ್ತೆ ಒಬ್ಬ ರಾಜಕೀಯ ವ್ಯಕ್ತಿಗಳು ಸಹ ಬಂದು ಹೇಳಿದ್ರು, ನಾನು ಹೇಳ್ತಾ ಇದ್ದೇನೆ ಸುಮ್ಮನೆ ಅಂತ. ಯಾವ ಮಕ್ಕಳು ಏನೂ ಮಾತಾಡ್ಲಿ, ಗಲಾಟೆ ಅವ್ರು ನಿಲ್ಲಿಸ್ಲೇ ಇಲ್ಲ ಅಂತ. ಆದ್ರೆ ಆ ವಿಷಯ ಆದ ಒಂದು 5 ನಿಮಿಷದಲ್ಲಿ ಒಮ್ಮೆ ಪೂರ್ತಿ ಇಡೀ ಸಭೆ ಸೈಲೆಂಟ್ ಆಗ್ಬಿಡ್ತದೆ. ಸೈಲೆಂಟ್ ಆಗ್ಬಿಡ್ತು. ಏನು ಅಂತ ನೋಡಿದ್ರೆ ನಿಮ್ಗೆ ಗೊತ್ತಿರ್ಬೋದು, ಇದ್ರದ್ದು ನಮ್ಮ ಸಂದೀಪ್ ಉನ್ನಿಕೃಷ್ಣನ್ ಅವರ ತಂದೆ ತಾಯಿಗಳು ಸ್ಟೇಜ್ ಮೇಲೆ ಬಂದ್ರು. ಆ ತಂದೆ ತಾಯಿಗಳು ಸ್ಟೇಜ್ ಮೇಲೆ ಬಂದದ್ದ ತಡ ಇಡೀ ಪಿನ್ ಡ್ರಾಪ್ ಸೈಲೆನ್ಸ್ ಆಯ್ತು. ನೀವು 2 ವಿಷಯ ಇದ್ರಲ್ಲಿ ನಾವು ನೆನ್ಪಿಟ್ಕೊಳ್ಬೇಕು. ಸಂದೀಪ್ ಉನ್ನಿಕೃಷ್ಣನ್ ಯಾರು, ಅವರ ತಂದೆ ತಾಯಿ ಅವ್ರು ಯಾರು, ಅವರ ತಂದೆ ತಾಯಿ ಯಾರು ಅಂತ ಪ್ರತಿ ಮಕ್ಕಳಿಗೂ ಗೊತ್ತಿದೆ. ನೀವು ಎನ್ಸ್ಕೊಳ್ಳೋದಾದ್ರೆ ಅವ್ರು ಫಸ್ಟ್ ಹಾಗೆ ಆಯ್ತಂತೆ. ಅವರದ್ರಲ್ಲಿ ಈಗಿನ ಮಕ್ಕಳು ಏನು ಪ್ರಯೋಜನ ಇಲ್ಲ, ಅವರಿಗೆ ರಾಷ್ಟ್ರಭಕ್ತಿ ಇಲ್ಲ, ದೇಶಭಕ್ತಿ ಇಲ್ಲ, ಅದಿಲ್ಲ ಅದೇ ಅಂತ ಎನ್ಸ್ಕೊಂಡು ಗುಸ್ಗುಸ್ ಎಲ್ಲ ಮಾಡ್ಕೊಂಡಿದ್ರು. ಈ ಪ್ರೋಗ್ರಾಮೇ ರಾಂಗ್ ಅಂತ ಎನ್ಸ್ಕೊಂಡಿದ್ರಂತೆ ಸೀನಿಯರ್ಸ್ ಗಳೆಲ್ಲ. ಆದ್ರೆ ಇವರು ಸಂದೀಪ್ ಉನ್ನಿಕೃಷ್ಣನ್ ಅವರ ತಂದೆ ತಾಯಿ ಬಂದ ಕೂಡಲೇ ಹೇಗೆ ಸೈಲೆಂಟ್ ಆದ್ರು ಅಂದ್ರೆ ಅವರು ಲೇಟೆಸ್ಟ್ ಡೆವಲಪ್ಮೆಂಟ್, ಲೇಟೆಸ್ಟ್ ಯಾರು ಏನು ಮಕ್ಕಳಿಗೆ ಕರೆಕ್ಟ್ ಆಗಿ ಗೊತ್ತಿದೆ. ಒಂದು ಪಾಯಿಂಟ್ ನಂಬರ್ 1 ಅಲ್ವಾ. ಅವ್ರಂದ್ರೆ ಆ ಲೇಟೆಸ್ಟ್ ಅವಶ್ಯಕತೆ ಎಷ್ಟಿತ್ತು ಅಷ್ಟಕ್ಕೆ ಸರಿಯಾಗಿ ಅವರು ತಮ್ಮನ್ನು ತಾವು ಕೋಪ್ ಮಾಡ್ಕೊಂಡಿದ್ರು. ಆಮೇಲೆ ಸಂದೀಪ್ ಉನ್ನಿಕೃಷ್ಣ ಬಂದು ನಿಂತ್ಕೊಂಡ್ರು ಕೂಡಲೇ ಅವ್ರು ಹೇಳಿದ್ರಂತೆ, ನೋಡಿ ನನ್ನ ಮಗ ದೇಶಕ್ಕಾಗಿ ತನ್ನ ಪ್ರಾಣವನ್ನು ತೆಕ್ಕೊಂಡ. ನಾನು ಗಂಡ ಹೆಂಡತಿ ನಾವು 80 ಲೆವೆಲ್ ನಲ್ಲಿ ಇದ್ದೀವಿ, ಈಗ 80 ಇಯರ್ಸ್ ಲೆವೆಲ್ ನಲ್ಲಿ ಇದ್ದೀವಿ. ನಾವು ಈಗ ಬೇಕಾದ್ರೆ ನಮ್ಮ ಪ್ರಾಣ ಕೊಡ್ಲಿಕ್ಕೆ ನಾವು ರೆಡಿ ಇದ್ದೀವಿ, ಆದ್ರೆ ನೀವು ರೆಡಿ ಇದ್ದೀರಾ ಅಂತ ಕೇಳಿದ್ರಂತೆ. ಆ ಸ್ಟೇಜ್ ಅಲ್ಲಿ ಕೇಳಿದಾಗ ಕ್ಯಾನ್ ಯು ಇಮ್ಯಾಜಿನ್, 1 ಲಕ್ಷ ಮಕ್ಕಳು ಇದ್ದಾರೆ, ಪ್ರತಿಯೊಬ್ಬರು ಎಸ್ ಅನ್ನುವಂತ ಕೈ ಎತ್ತಿ ಎಸ್ ಅನ್ನುವಂತ ಒಂದು ಉತ್ತರ ಬಂತಾರೆ. ನನ್ಗೆ ನಿಜವಾಗಿ ಖುಷಿ ಆಗ್ತದೆ ಈ ವಿಷಯ ಎಲ್ಲ ಕೇಳುವಾಗ. ಮಕ್ಕಳಲ್ಲಿ ಇಲ್ಲ ಅಂತ ನಾವ್ ಎಣಿಸ್ಕೊಳ್ಳೋದಷ್ಟೇ. ಆದ್ರೆ ಈ ಧಾವಂತತೆ ಯುಗದಲ್ಲಿ ಏನೋ ಒಂದು ರೀತಿ ನಮ್ಮ ಕನ್ಸೆಪ್ಟ್, ನಾವ್ ಎಣಿಸ್ಕೊಂಡಿರೋ ಕನ್ಸೆಪ್ಟ್ ನಾವು ಬದಲು ಮಾಡ್ಬೇಕಾಗಿ ಬರ್ಬೋದು ಅಂತ ಅನ್ಸುತ್ತೆ ನಂಗೆ. ಆಗ ಅವ್ರು ಕೇಳಿದ್ರಂತೆ, ನೀವು ರೆಡಿ ಇದ್ದೀರಾ? ಎಸ್ ಅಂತ ಹೇಳಿದ್ರಂತೆ, ಪ್ರತಿಯೊಬ್ಬರು ಎಸ್ ಅಂತ ಹೇಳಿದ್ರು. ಆಗ ಅವ್ರು ಹೇಳಿದ್ರಂತೆ, ನೋಡಿ ಒಂದೇ ಒಂದು ಮಿಸ್ಟೇಕ್ ಆಗಿದೆ ಅಂತ ಹೇಳಿದ್ರೆ, ನಿಮ್ಮ ಈ ನಾನು ಹಿಂದೆ ಏನ್ ಬಿಹೇವ್ ಮಾಡಿದ್ರು ಆ ಬಿಹೇವಿಯರ್ ಇಂದ ನಮ್ಗೆ ಅನ್ಸುದಿಲ್ಲ, ನೀವು ಇದಕ್ಕೆ ಒಪ್ಪಿದಿರಿ ಅಂತ. ಆಗ ಅವ್ರು ಹೇಳಿದ್ರಂತೆ, ಅಂದ್ರೆ ಪಾಯಿಂಟ್ ನಾನು ಏನ್ ಹೇಳ್ತಾ ಇದ್ರೆ ಅಂದ್ರೆ ಮಕ್ಕಳಲ್ಲಿ ಆ ರೀತಿಯ ಭಾವನೆ ಇದೆ. ಬಟ್ ಈ ರೀತಿ ಭಾವನೆಗೆ ತಗೊಂಡು ಹೋಗ್ಬೇಕಾಗಿದ್ದು ಜವಾಬ್ದಾರಿ ನಮ್ದು. ಈ ಮಾಡೆಲ್ ಯಾವ್ದು ಆಗ್ಬೇಕು ಅಂತ ತೋರಿಸ್ಕೊಡ್ಬೇಕಾದ ಜವಾಬ್ದಾರಿ ಎಜುಕೇಶನ್ ಸಿಸ್ಟಮ್ ಇದು. ಆ ಮೆಕಾಲೆ ಸಿಸ್ಟಮ್ ನಲ್ಲಿ ಬಂದಿದ್ದು ಈಗ ಅನ್ಫಾರ್ಚುನೇಟ್ಲಿ ಗವರ್ಮೆಂಟ್ ಇಡೀ ಚೇಂಜ್ ಆಗ್ತಾ ಇದಾರೆ, ಎಲ್ಲರಿಗೂ ಗೊತ್ತಿದೆ ಅಂತ ಅನ್ಸುತ್ತೆ. ನೆಕ್ಸ್ಟ್ ನಮ್ಮ ಎಜುಕೇಶನ್ ನೀತಿ ಚೇಂಜ್ ಆಗ್ತಾ ಇದೆ ಅಂತೆ, ಮುಂದಿನ ವರ್ಷದಿಂದ ಚೇಂಜ್ ಆಗ್ಬೋದು. ಲೆಟ್ ಅಸ್ ಹೋಪ್ ಫಾರ್ ದ ಬೆಸ್ಟ್.
ಅಂದ್ರೆ ಒಬ್ಬ ಸೈನಿಕನ ಮಾತ್ರ, ನಾನು ಈಗಾಗಲೇ ಹೇಳ್ದಾಗೆ ಸೈನಿಕನ ಮಾತ್ರ ಕೆಲಸ ಅಲ್ಲ. ನಾವೆಲ್ಲ ಏನ್ ಮಾಡ್ತಿದ್ದೇವೆ, ಸೈನಿಕರು ಮಾಡ್ತಾರೆ ಅಂತ ನಾವು ಆರಾಮಾಗಿ ನಿದ್ದೆ ಮಾಡ್ತೀವಿ, ಅಲ್ಲ, ನಮ್ಮದು ಡ್ಯೂಟಿ ಇದೆ. ಆದ್ರೆ ಮುಂದಿನ ತಲೆಮಾರನ್ನ, ನಮ್ಮ ಹಿಂದಿನ ತಲೆಮಾರನ ನಮ್ಮನ್ನು ಹೇಗೆ ಮಾಡಿದ್ರು, ನಮ್ಮನ್ನು ಸಿದ್ಧತೆ ಮಾಡಿ ಕಳಿಸಿಕೊಟ್ರು ಈ ವಾತಾವರಣವನ್ನಾಗ್ಲಿ ಇದನ್ನಾಗ್ಲಿ ಇಟ್ಕೊಳ್ಳಿಕ್ಕೆ. ಇನ್ ಅಗೇನ್ ಐ ಆಮ್ ಗೋಯಿಂಗ್ ಬ್ಯಾಕ್ ಟು ದಿ ಸ್ವಚ್ಛತೆ ಅಂಡ್ ಅದರ್ ಥಿಂಗ್ಸ್. ಈಗ ಪರಿಸರ, ಪ್ರಕೃತಿ, ಸಮಾಜ ಇವನ್ನೆಲ್ಲ ನಮ್ಮ ಹಿರಿಯರು ನಮಗೆ ಕರೆಕ್ಟ್ ಆಗಿ ಮಾಡಿ ಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ಮುಂದಿನ ತಲೆಮಾರಿಗೆ, ಮುಂದಿನ ಪೀಳಿಗೆ ಕೊಡೋದು ನಮ್ಮ ಜವಾಬ್ದಾರಿ. ಅದನ್ನ ನಾವು ಕೊಡ್ತಾ ಇದೀವ ಸರಿಯಾಗಿ, ಅದನ್ನ ನಾವು ನೋಡ್ಕೊಳ್ಬೇಕಾಗಿದ್ದು, ಎಣಿಸ್ಕೊಳ್ಬೇಕಾಗಿದ್ದು ವಿಷಯ. ಮಕ್ಕಳಿಗೆ ಯಾವ ಕಡೆ ಹೋಗ್ಬೇಕು ಅನ್ನೋದನ್ನ ಹೇಳ್ಕೊಡ್ಬೇಕಾಗಿದ್ದು ನಮ್ಮ ಜವಾಬ್ದಾರಿ. ಈಗ ಗೂಗಲ್ ತರನೇ, ಗೂಗಲ್ ಎಷ್ಟೋ ವಿಷಯಗಳು ಕೊಡ್ತವೆ, ಬಟ್ ನಮಗ್ ಬೇಕಾಗಿರೋ ವಿಷಯ ಮಾತ್ರ ನಾವು ತಗೊಳ್ಬೇಕಾಗಿದ್ದು ಇಂಪಾರ್ಟೆಂಟ್ ಅಷ್ಟೇ. ಸೊ ನಮ್ಗೆ ಇವಾಗ ಇನ್ನೊಂದು ಕ್ವಶನ್ಸ್ ಇದೆ. ಸುಧಾ ಮ್ಯಾಮ್ ಹೇಳಿ ಸರ್, ಹೇಳಿ, ನೋ ಪ್ರಾಬ್ಲಮ್, ಐ ಆಮ್ ಫ್ರೀ. ಯಾ, ಸುಧಾ ಮ್ಯಾಮ್, ಕ್ಯಾನ್ ಯು ಪ್ಲೀಸ್ ಅನ್ಮ್ಯೂಟ್ ಮ್ಯಾಮ್? ಯಾ ಮ್ಯಾಮ್. ಹಲೋ. ಎಸ್. ಹಲೋ ಸರ್, ನಮಸ್ತೆ. ನಮಸ್ತೆ. ಮೊದಲನೇದಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೆ ನಿಮಗೆ. ಥ್ಯಾಂಕ್ ಯು. ಕಾರ್ಗಿಲ್ ಯೋಧರ ಜೊತೆ ಮಾತಾಡ್ತಾ ಇದ್ದೇನೆ ಅನ್ನುವಂಥದ್ದೇ ತುಂಬಾ ಹೆಮ್ಮೆಯ ವಿಷಯ ನನಗೆ. ನನ್ನ ವೈಯಕ್ತಿಕ ವಿಚಾರ ಆಗಿರ್ಬಹುದು ಸರ್, ನೀವು ಒಪ್ಪದೇ ಇರಬಹುದು, ನನ್ನ ವೈಯಕ್ತಿಕ ವಿಚಾರ ಇದು. ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆಗಳನ್ನ ಮಾಡಿದವರಿಗೆ ಸಿಗುವ ಪ್ರಚಾರ ಮತ್ತು ಗೌರವ ನನ್ನ ಪ್ರಕಾರ ಭಾರತೀಯ ಸೈನಿಕರಿಗೆ ಸಿಗ್ತಾ ಇಲ್ಲ ಅನ್ನುವಂತಹದ್ದು. ನಾನು ಯಾಕೆ ಈ ಮಾತನ್ನ ಹೇಳ್ತೇನೆ ಅಂತಂದ್ರೆ, ನಮ್ಮ ಒಂದು ವಿದ್ಯಾಸಂಸ್ಥೆಗಳ ವಿಷಯವನ್ನೇ ನೋಡಿ ಸರ್, ನಮಗೆ ಆ ಆಚರಣೆ, ಈ ಜಯಂತಿ ಆ ಜಯಂತಿ ಮಾಡಿ ಅನ್ನುವಂತ ಸರ್ಕ್ಯುಲರ್ ಸದಾ ಬರ್ತಾ ಇರ್ತದೆ, ನಾವು ಮಾಡ್ತಾ ಇರ್ತೇವೆ. ಆದ್ರೆ ಯಾವುದೇ ಸಂದರ್ಭದಲ್ಲಿಯೂ ಕೂಡ ಒಬ್ಬ ಯೋಧ ಎಲ್ಲ ಸರ್ವವನ್ನ ತ್ಯಾಗ ಮಾಡಿ ದೇಶಕ್ಕೋಸ್ಕರ ಅವನು ಹುತಾತ್ಮನಾದ್ರೂ ಕೂಡ ಒಂದೇ ಒಂದು ದಿನ ನೀವು ಈ ಯೋಧನಿಗೋಸ್ಕರ ಈ ದಿನ ಒಂದು ಮೌನ ಪ್ರಾರ್ಥನೆ ಮಾಡಿ, ಅಥವಾ ಈ ದಿನ ಕಾರ್ಗಿಲ್ ದಿವಸ ಆಚರಣೆ ಮಾಡಿ ಅನ್ನೋ ಒಂದು ಸರ್ಕ್ಯುಲರ್ ಕೂಡ ಬಂದದ್ದು ನಾನು ನೋಡ್ಲಿಲ್ಲ. ಸೊ ನನ್ನ ವೈಯಕ್ತಿಕ ಅಭಿಪ್ರಾಯ, ನಿಮಗೆ ಆ ರೀತಿಯ ಅನಿಸ್ತಿಲ್ವಾ? ಖಂಡಿತ ಮೇಡಮ್, ನೀವು ಹೇಳಿದ್ದು ಬಿಲ್ಕುಲ್ ಕರೆಕ್ಟ್. ಆದ್ರೆ ಒಂದು ವಿಷಯ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ನಾನೀಗ 1999ರಲ್ಲಿ ಇದು ನಮ್ದು ಇದು ಮುಗ್ದ ಮೇಲೆ, ಯುದ್ಧ ಮುಗ್ದ ಮೇಲೆ ವಾಪಸ್ ಬರುವಾಗ, ನಾವು ಟ್ರೈನಿಂಗ್ ನಲ್ಲಿ ಬರ್ತಾ ಇರುವಾಗ ನಾರ್ತ್ ಸೈಡ್ ನಲ್ಲಿ ತುಂಬಾ ವಿಷಯ ನೋಡ್ಕೊಂಡು, ಎಲ್ಲ ನಗಾರಿ ಬೇರಿ ಇದನ್ನೆಲ್ಲ ತಗೊಂಡ್ ಬಂದಿದ್ರು, ಅವ್ರನ್ನ ಕರ್ಕೊಂಡು ಹೋಗ್ಲಿಕ್ಕೆ. ನಮ್ಮ ಜೊತೆಗೆ ಬಂದ ನಮ್ಮ ಕಲೀಗ್ಸ್ ನ ಕರ್ಕೊಂಡು ಹೋಗ್ಲಿಕ್ಕೆ ಇಡೀ ಊರವರು ಇದು ಮಾಡ್ಕೊಂಡು ಸಂಭ್ರಮ ಮಾಡ್ಕೊಂಡು ಬಂದಿದ್ರು, ಒಳ್ಳೆ ಮೆರವಣಿಗೆ ಹೊರಟಾಗಿ. ಆದ್ರೆ ನಾನು ಆಸ್ ಇಟ್ ಈಸ್ ಇಲ್ಲಿದ್ದೆ. ಪ್ರಾಯಶಃ ನನ್ಗನ್ಸುತ್ತೆ ಕರ್ನಾಟಕದಲ್ಲೂ ಅಥವಾ ದಕ್ಷಿಣ ಕನ್ನಡದಲ್ಲೂ ಇದು ಕಮ್ಮಿ ಇರ್ಬಹುದು ಅಂತ ಅನ್ಸುತ್ತೆ. ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಇಲ್ಲಿ ನಾರ್ತ್ ಸೈಡ್ ನಲ್ಲಿ ಮ್ಯಾಕ್ಸಿಮಮ್ ಜನ ಹೋಗ್ತಾರೆ. ಈಗ ಹರಿಯಾಣ, ಪಂಜಾಬ್ ಇಲ್ಲೆಲ್ಲ ಸಿಕ್ಕಾಪಟ್ಟೆ ಜನ ಹೋಗಿರ್ತಾರೆ. ಈಗ ತಮಿಳ್ನಾಡು ಹೋಗ್ತಾರೆ. ಕರ್ನಾಟಕದಲ್ಲಿ ಅಂತೂ ಅದು ಎಸ್ಪೆಷಲಿ ಉಡುಪಿ, ಕುಂದಾಪುರ ಇಲ್ಲೆಲ್ಲ ತುಂಬಾ ಕಮ್ಮಿ. ಯಾಕಂದ್ರೆ ನಾನು 25 ವರ್ಷ ನನ್ನ ಸರ್ವಿಸ್ ನಲ್ಲಿ ಮಂಗಳೂರಿನವರು ಅಥವಾ ನಮ್ಮ ಊರಿನವರು ಅಂತ ನೋಡ್ಕೊಂಡಿರೋದು 1-2 ಆಫೀಸರ್ ಮಾತ್ರ. ಅದರಿಂದ ಅದು ಆ ಕಾರಣ ಆಗಿರ್ಬೋದು. ಯಾಕಂದ್ರೆ ನಿರ್ಲಿಪ್ತತೆ ಇಲ್ಲಿ ನಿರ್ಲಿಪ್ತತೆ ಅಂದ್ರೆ ಇದೆ, ಬಟ್ ಅಷ್ಟು ಫೇಮಸ್ ಆಗಿ ನೀವು ಹೇಳಿದ್ ಕರೆಕ್ಟ್. ಆದ್ರೆ ಒಂದು ಒಳ್ಳೆ ವಿಷಯ ಅಂತ ಹೇಳಿದ್ರೆ, ಇತ್ತೀಚೆಗೆ ಅಂದ್ರೆ ಪ್ರಾಯಶಃ ನನ್ಗನ್ಸುತ್ತೆ ಈ 2014 ನಂತರ ಮಿಲಿಟರಿ ಅವರಿಗೆ ತುಂಬಾ ಒಳ್ಳೆ ರೆಸ್ಪೆಕ್ಟ್ ಕೊಡ್ತಾ ಇದ್ದಾರೆ ಎಲ್ಲ ಕಡೆ. ಈಗ ಅದು ನಿಧಾನವಾಗಿ ಬರ್ತಾ ಇದೆ ಅಂತ ಅನ್ಸುತ್ತೆ. ಆದ್ರೆ ನನ್ಗೆ ಲೆಟ್ ಅಸ್ ಹೋಪ್. ಈಗ ನಾನು ಇಲ್ಲಿಗೆ ಬಂದ ಮೇಲೆ, ಮಂಗಳೂರಿಗೆ ಬಂದ ಮೇಲೆ ತುಂಬಾ ಕಡೆ ನಾನು ಎಲ್ಲ ಕಾಲೇಜ್ನಲ್ಲಿ ಅಲ್ಲಿ ಇಲ್ಲೆಲ್ಲ ನನ್ನ ಕರೆದಿದ್ದಾರೆ. ನಾನು ನಿಮ್ಮ ಗೋವಿಂದಾಸ್ ಕಾಲೇಜ್ 2-3 ಸರಿ ಕರೆದಿದೆ. ಅದರಿಂದ ಐ ಆಮ್ ವೆರಿ ಹ್ಯಾಪಿ ದಟ್ ಅದ್ರಲ್ಲಿ ನಿಧಾನವಾಗಿ ಹೋದ್ರು ಅವ್ರ ಮನಸ್ಸಿನಲ್ಲಿ ಆ ರೀತಿ ಭಾವನೆ ಬರ್ತದೆ. ಅದಕ್ಕೆ ಕಾರಣ ಇರ್ಬೋದು. ಈಗ ನಮ್ಮ ಎಜುಕೇಶನ್ ಸಿಸ್ಟಮ್ ಸಹ ಚೇಂಜ್ ಆಗ್ತಾ ಇದೆ. ಈಗ ಕಾರ್ಗಿಲ್ ವಾರ ನಿಜವಾಗಿ ಹೇಳೋದಾದ್ರೆ ಇಡೀ ಪ್ರಪಂಚದಲ್ಲೇ ಅತ್ಯಂತ ಒಂದು ವಿಶಿಷ್ಟ ರೀತಿಯ ಕಾರ್ಗಿಲ್ ಇದು ಅಂತ ಹೇಳ್ಕೊಳ್ಬಹುದು. ಯಾಕಂದ್ರೆ 18-20 ಸಾವಿರ ಅಡಿಗಳ ಮೇಲ್ಗಡೆ ಯುದ್ಧ ಮಾಡುದು ಅಂತ ಹೇಳಿದ್ರೆ ಸಾಮಾನ್ಯ ವಿಷಯ ಅಲ್ಲ. ಭಾರತೀಯರು ಅದೇ ಹೇಳ್ತಾರ, ಒಂದಿಷ್ಟು ನಾರ್ಮಲ್ ಇದರಲ್ಲಿ 1:9 ಇರ್ಬೇಕಾಗಿತ್ತು. ಪರ್ವತದಲ್ಲಿ ಯುದ್ಧ ಮಾಡ್ಬೇಕಾದ್ರೆ ಒಂದು ಶತ್ರು ಸೈನಿಕರಿಗೆ ನಾವು 9 ಜನ ಇರ್ಬೇಕು. ಆದ್ರೆ ಇಲ್ಲಿ ಕಾರ್ಗಿಲ್ ಅಂತ ಜಾಗದಲ್ಲಿ 1ಕ್ಕೆ 27 ಜನ ಇರ್ಬೇಕು ಅಂತ ಹೇಳ್ತಾರೆ. ಆದ್ರೂ ನಾವು ಇದನ್ನ ನಮ್ಮ ಗವರ್ಮೆಂಟ್ ಹೇಳ್ತದೆ, ನೀವು LOC ಪಾಸ್ ಆಗ್ಬಾರ್ದು ನೀವು ಅಂತ, ಆ ಕಡೆ ಹೋಗ್ಲಿಕ್ಕಿಲ್ಲ ಅಂತ, ಇಂಟರ್ನ್ಯಾಷನಲ್ ಗುಲ್ಲು ಮಾಡುತ್ತೆ ಅದು ಅಂತ. ಅಲ್ಲಿಗೆ ಹೋಗದೆ ನಾವು ಇಲ್ಲಿಂದ ಕ್ಯಾಜುಯಾಲಿಟಿ ತಪ್ಪಿಸಬಹುದಿತ್ತು. ಅಲ್ಲಿಗೆ ಹೋಗಿದ್ರೆ ಆ ರೀತಿ ಮಾಡ್ಲಿಲ್ಲ. ಗವರ್ಮೆಂಟಿನ ಸರ್ಕಾರಿನ ನೀತಿ ಆಗಿತ್ತು, ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಈಗ ಬದಲಾಗಿದೆ. ಸೊ ಸರ್ಜಿಕಲ್ ಸ್ಟ್ರೈಕ್ ಎಲ್ಲ ಆಗ್ತಾ ಇದೆ, ಏನ್ ಪ್ರಾಬ್ಲಮ್ ಇಲ್ಲ. ಆದ್ರಿಂದ ಈಗ ನನ್ಗನ್ಸುತ್ತೆ ಪ್ರತಿಯೊಬ್ಬರಲ್ಲೂ ಆ ರೀತಿ ಇದಂತೆ. ನನಗೆ ಇನ್ನೊಂದು ವಿಷಯ ತಮ್ಗೆ ಹೇಳ್ಬೇಕು. ನಾನೀಗ ಪೂನಾದ ವಿಷಯ ಹೇಳ್ದೇನೆ. ಅದೇ ರೀತಿ ಹನುಮಂತಪ್ಪ ಕೊಪ್ಪದ ಅವರು ಮಂಜಿನಡಿ ಸಿಕ್ಕಿದ್ರು, 20-30 ಫೀಟ್ ಮಂಜಿನಡಿ ಸಿಕ್ಕಿದ್ರು ಅಂತ ಹೇಳಿದಾಗ 6-7 ದಿವಸದ ನಂತರ ಸಹ ಅವ್ರನ್ನ ಜೀವಂತವಾಗಿ ಹೊರಗೆ ತೆಗೆದ್ರು ಅಂತಾಗ ಇಡೀ ಭಾರತ ಅವರಿಗೋಸ್ಕರ ಮರಗಿದೆ. ಅದರಿಂದ ಇನ್ನೊಂದು ವಿಷಯ, ಕಾರ್ಗಿಲ್ ವಾರ್ ಟೈಮ್ ನಲ್ಲೂ ಹಾಗೆ ಎಲ್ಲೆಲ್ಲಿಂದ ಅಂತೀರಾ, ಮೈಸೂರಿಂದ ಅಲ್ಲಿಂದ ಇಲ್ಲಿಂದ ಎಲ್ಲ ಟ್ರಕ್ ಗಟ್ಲೆ ಮೆಟೀರಿಯಲ್ ಬರ್ತಾ ಇತ್ತು. ಅದರಿಂದ ನಿಜವಾಗಿ ಹ್ಯಾಟ್ಸ್ ಆಫ್ ಟು ದೆಮ್. ಆ ರೀತಿ ಯುದ್ಧ ಪರಿಸ್ಥಿತಿ ಬಂದಾಗ
ಪ್ರತಿಯೊಬ್ಬರಲ್ಲೂ ದೇಶಭಕ್ತಿಯ ಒಂದು ಇದು ಕಿಡಿ ಹೊರಗೆ ಬರ್ತದೆ. ಆದ್ರಿಂದ ಈ ವಿಷಯಗಳನ್ನ ಕಾರ್ಗಿಲ್ ವಾರ ಅಂತಲ್ಲ, ಯಾವುದೇ ಆಗ್ಲಿ ಮಿಲಿಟರಿ ವಿಷಯವಾಗಿ ಇದ್ರ ಬಗ್ಗೆ ಜನರಿಗೆ ಎಸ್ಪೆಷಲಿ ಮಕ್ಕಳಿಗೆ, ಮುಂದಿನ ಮಕ್ಕಳಿಗೆ ಇಂಥದ್ದೊಂದು ವಾರ ಆಗಿತ್ತು, ನಮ್ಮವರು ಅದಕ್ಕೆ ಇದಾಗಿದ್ರು. ಯಾಕಂದ್ರೆ ನಮ್ಮ ಪರಂಪರೆ ರಾಮಾಯಣ ಕಾಲದಿಂದ ಬರ್ತದೆ ಈ ವಾರ ಪರಂಪರೆ ಅಥವಾ ಸೈನಿಕರ ಪರಂಪರೆ. ಆದ್ರಿಂದ ಇವನು 2600 ವರ್ಷಗಳ ಹಿಂದೆ ಇವನು ಚಾಣಕ್ಯ ಹೇಳ್ತಾರೆ, ಸೈನಿಕ ಅಂತ ಹೇಳಿದ್ರೆ ಯಾರು? ಸೈನಿಕ ರಾಜ್ಯ ಬೊಕ್ಕಸಕ್ಕೆ ದುಡ್ಡು ಹಣ ತಂದು ಹಾಕುದಿಲ್ಲ ಅಥವಾ ರೈತರಿಗೆ ಏನಾದ್ರು ಇದು ಮಾಡಿಕೊಳ್ಳುದಿಲ್ಲ. ಆದ್ರೆ ಅವ್ನು ಮಾಡ್ಕೊಳ್ತಾ ಇರೋದೇನಂದ್ರೆ ತನ್ನ ಕಣ್ಣಲ್ಲಿ ಎಣ್ಣೆ ಇಟ್ಟು ಇಲ್ಲಿ ಆಗ್ಬೇಕಾದ ಕೃಷಿ ಅಥವಾ ಕೆಲಸ ಯಜ್ಞಾಗಾದಿಗಳು, ಆಗಲೇ ಯಜ್ಞಾಗಾದಿತ್ತು, ಅದೆಲ್ಲ ಸುಸೂತ್ರವಾಗಿ ನೆರವೇರಿಸಿದ ರೀತಿಯಲ್ಲಿ ಮಾಡ್ಬೇಕಾಗಿದ್ದು. ಕಣ್ಣಿಗೆ ಎಣ್ಣೆ ಇಟ್ಕೊಂಡು ಅವನು ತನ್ನ ಗಡಿ ಕಾಯುವುದರಿಂದ ಅದೆಲ್ಲ ಕಾಯುವುದರಿಂದ ಆಗತ್ತೆ ಅಂತ ಹೇಳ್ತಾರೆ. ಅದರಿಂದ ಸೈನಿಕರ ಕೆಲಸ ಆದ್ರೆ ಅದು ನಿಜವಾಗಿ ನೀವು ಹೇಳಿದ ಕರೆಕ್ಟ್ ಇಲ್ಲ ಅಂತ ಆದ್ರೆ, ಬಟ್ ಈಗ ಸ್ವಲ್ಪ ಇಂಪ್ರೂವ್ ಆಗ್ತಾ ಇದೆ. ಲೆಟ್ ಅಸ್ ಹೋಪ್ ನೆಕ್ಸ್ಟ್ ಇದು ನಮ್ಮ ಎಜುಕೇಶನ್ ಸಿಸ್ಟಮೇ ಚೇಂಜ್ ಆಗ್ತಾ ಇತ್ತು, ಅದರಲ್ಲಾದ್ರೂ ಇದಕ್ಕೆ ಇದಿರ್ಬೇಕು ಅಂತ. ಯಾಕಂದ್ರೆ ಎರಡನೇ ಮಹಾಯುದ್ಧ ಅಲ್ಲ, ಮೊದಲನೇ ಮಹಾಯುದ್ಧದಿಂದ ನಮ್ಮ ಸೈನಿಕರು, ನಮ್ಮ ಮಿಲಿಟರಿ ಅವರು, ನಮ್ಮ ನಾಗರಿಕರು ಕೆಲಸ ಮಾಡಿದ್ರು, ಮಿಲಿಟರಿಯಲ್ಲಿ ಕೆಲಸ ಮಾಡಿದ್ರು, ಸೈನಿಕರು ಇದ್ರು ಅಂತ. ಆದ್ರೆ ಅದು ಫಸ್ಟ್ ವರ್ಲ್ಡ್ ವಾರ್, ಸೆಕೆಂಡ್ ವರ್ಲ್ಡ್ ವಾರ್ ಅಲ್ಲಿ ಒಂದು ಲೆಕ್ಕದಲ್ಲಿ ಹೇಳೋದಾದ್ರೆ ವಿನ್ ಆಗ್ಲಿಕ್ಕೆ ಕಾರಣವೇ ಭಾರತೀಯ ಸೈನ್ಯ ಇತ್ತು. ಆದ್ರೆ ಅದು ಅನ್ಫಾರ್ಚುನೇಟ್ಲಿ ಏನಾಯ್ತು, ನಮ್ಮ ಸ್ವಾತಂತ್ರ್ಯ ಸಿಕ್ಕಿದ ಮೇಲೆ ನಾವು ಮರ್ತೇ ಬಿಟ್ವಿ. ಬ್ರಿಟಿಷರಂತೂ ಮರ್ತೇ ಬಿಟ್ರು, ನಮ್ಮವರು ಮರ್ತು ಬಿಟ್ರು. ಕಾರಣ ಪ್ರಾಯಶಃ ಭಾರತ ಇಂಟರ್ನ್ಯಾಷನಲ್ ಲೆವೆಲ್ ನಲ್ಲಿ ಶಾಂತಿಪ್ರಿಯ ರಾಷ್ಟ್ರ, ಅದು ಎರಡು ವರ್ಲ್ಡ್ ವಾರ್ ನಲ್ಲಿ ಯುದ್ಧದಲ್ಲಿ ಅವರ ಸಹಾಯ ಮಾಡಿತ್ತು ಅಂತ ಹೇಳಿದ್ರೆ ನಮ್ಮ ಶಾಂತಿ ಪ್ರಿಯತೆಗೆ ಏನಾದ್ರು ಧಕ್ಕ ಬರ್ಬೋದು ಅಂತ ಎಣಿಸ್ಕೊಂಡಿರ್ಬೋದು ಅವರು. ಅದರಿಂದ ಅನ್ಫಾರ್ಚುನೇಟ್ ಥಿಂಗ್ ಅಂತ ಹೇಳಿದ್ರೆ ಒಂದೇ ಒಂದು ಅದರಲ್ಲಿ ತಮ್ಮ ಹುತಾತ್ಮರಾದವ್ರದ್ದು ಸಹ ಏನು ವಿಷಯ ಎಲ್ಲೂ ಬರ್ದಿಲ್ಲ. ಅದನ್ನ ಲೆಟ್ ಅಸ್ ಹೋಪ್ ಈಗ ಒಳ್ಳೇದು ವಿಷಯ ಅಂತ ಹೇಳಿದ್ರೆ, ನಾನೇ ಅದಕ್ಕೆ ಇದು ರೀಸನ್ ನನಗೆ ಗೊತ್ತಾಗ್ತದೆ. ಎಲ್ಲ ನೀವೆಲ್ಲ ಕೊಡುವ ರೆಸ್ಪೆಕ್ಟ್ ಇದೆಲ್ಲ ಅಂದ್ರೆ ನಂಗೆ ತುಂಬಾ ಖುಷಿ ಆಗ್ತದೆ. ನಾನು ಆಸ್ ಎ ಸೈನಿಕ ಆಗಿ ನಾನು ಹೇಳಿದೆ ಆಗ್ಲೇ, ನಾನು ಅದಂತೂ ಮಹಾಸಾಗರದ ನಮ್ಮ ಒಂದು ಡ್ರಾಪ್ಲೆಟ್ ಅಷ್ಟೇ, ಆದ್ರೂ ಸಹ ಅದನ್ನ ಅವರ ಬಿಹಾಫ್ ಆಗಿ ನಾನು ತಗೊಳ್ತಾ ಇದ್ದೀನಿ ನಿಮ್ಮ ರೆಸ್ಪೆಕ್ಟ್ ಅಲ್ಲ. ಥ್ಯಾಂಕ್ ಯು ವೆರಿ ಮಚ್. ಸೋ ನೈಸ್ ಸರ್. We have one more question from Pooja. ಹೇಳಿ ಸರ್. Pooja Putran, can you please unmute yourself? Pooja, would you like to ask the question? You have raised the hand. Pooja Putran. Okay, if you want to ask the questions, please put me a message in the chat section. Okay, we have a question from Diksha from MCOM. Diksha, can you please unmute yourself? Okay. Well. Okay. Well. So Satish Sadanand sir has raised the hand. Sir, unmute yourself and you can ask the question now. ನಮಸ್ಕಾರ ಸರ್. ಸರ್ ನಮಸ್ತೆ ಸರ್. ನಮಸ್ಕಾರ ಸರ್, ತಮ್ಗೆ ಶುಭಾಶಯಗಳನ್ನು ಹೇಳ್ತಾ ಇದ್ದೇನೆ ಪ್ರಥಮವಾಗಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಆನ್ ಬಿಹಾಫ್ ಆಫ್ ಇಂಡಿಯನ್ ಮಿಲಿಟರಿ. ಒಂದು ಕ್ವಶನ್ ಸರ್. ಯಾಕೆ ಹೇಳಿದ್ರೆ ನಾವು ಇಂಡಿಪೆಂಡೆನ್ಸ್ ಸಿಕ್ಕಿದ ನಂತರ ಹಲವಾರು ಯುದ್ಧಗಳನ್ನು ನಾವು ನೋಡಿದ್ದೇವೆ. ಹೌದು ಸರ್. ಈ ಕಾರ್ಗಿಲ್ ಎನ್ನುವಂಥದ್ದೊಂದು ವಿಶೇಷವಾದ ಒಂದು ಪರಿಸ್ಥಿತಿಯಲ್ಲಿ ಆದಂತ ಒಂದು ಯುದ್ಧ. ಹೌದು ಸರ್. ಸರ್, 1971ರಲ್ಲಿ ಬಾಂಗ್ಲಾದ ಈಗಿನ ಏನು ಬಾಂಗ್ಲಾ ಇದೆ, ಪಾಕಿಸ್ತಾನದೊಟ್ಟಿಗೆ ಆಗ ಪೂರ್ವ ಪಾಕಿಸ್ತಾನ ಇತ್ತು. ಹೌದು ಸರ್. ತಾವು ಈ ಅವತ್ತಿನ ಯುದ್ಧಕ್ಕೂ ಮತ್ತು ಕಾರ್ಗಿಲ್ ವಾರಿಗಿದ್ದಂತ ಒಂದು ವ್ಯತ್ಯಾಸ ತಮ್ಗೆ ಅನಿಸಿದ್ರೆ ಅದ್ರ ಬಗ್ಗೆ ಒಂದು ಬೆಳಕು ಚೆಲ್ಬಹುದಾ ಸರ್? ಇನ್ನೊಂದು ವಿಚಾರ ನಂಗೆ ನಿಮ್ಮಲ್ಲಿ ಕೇಳಬೇಕಿತ್ತು. ನೀವೊಬ್ರು ಭಾರತೀಯ ಸೇನೆಯ ಸೈನಿಕನಾಗಿ ಸರ್, ಈ ಒಂದು ನಿರಂತರವಾಗಿ ನಾವು ಈ ಒಂದು ನಮ್ಮ ಈ ಗಡಿ ರಕ್ಷಣೆಯ ವಿಚಾರದಲ್ಲಿ ವಿಶೇಷವಾಗಿ ನಮ್ಮ ಪಕ್ಕದ ಒಂದು ದೇಶದಿಂದ ನಮ್ಗೆ ಒಂದು ಯಾವತ್ತೂ ಕೂಡ ಥ್ರೆಟ್ ಇದೆ. ಇದಕ್ಕೊಂದು ಶಾಶ್ವತವಾದಂತ ಒಂದು ಪರಿಹಾರ ಸೈನಿಕನಾಗಿ ತಾವು ಏನಾದ್ರೂ ಸೂಚಿಸ್ಲಿಕ್ಕೆ ಇಷ್ಟಪಡ್ತೀರಾ ಸರ್? ಸರ್, ತುಂಬಾ ಕ್ಲಿಷ್ಟವಾದ ಕ್ವಶನ್ ಕೇಳಿದ್ರಿ. ಇನ್ನೊಂದು ಸರ್, ಆಕ್ಚುಲಿ ಟೆಕ್ನಾಲಜಿ ವೈಸ್ ಆಗಿನ 71, 72 ಮತ್ತೆ ಇದಕ್ಕೂ ತುಂಬಾ ವ್ಯತ್ಯಾಸ ಇದೆ ಸರ್.
ಈಗ ಸಫಿಸ್ಟಿಕೇಟೆಡ್ ಇನ್ಸ್ಟ್ರೂಮೆಂಟ್ಸ್ ನಮ್ಗೆ ನಿಜವಾಗಿ ಅನ್ಫಾರ್ಚುನೇಟ್ಲಿ ಏನಂದ್ರೆ ಸರ್ ಪಾಕಿಸ್ತಾನ ಹೇಳ್ತಾರೆ ಅದು ಅಮೆರಿಕದ ಕೀಪ್ ಅಂತ. ಅದರಿಂದ ಅಮೆರಿಕ ಲೇಟೆಸ್ಟ್ ಎಲ್ಲ ಟೆಕ್ನಾಲಜಿ ಅದು ಇದು ಎಲ್ಲ ಅದಕ್ಕೆ ಕಳಿಸಿಕೊಡ್ತಾ ಇದೆ, ಪಾಕಿಸ್ತಾನ ಕಳಿಸಿಕೊಟ್ಟಿದೆ. ಸೊ ಆಗಿನ ಬಾಂಗ್ಲಾದೇಶ್ ಇರುವಾಗ, ಈಸ್ಟ್ ಬಾಂಗ್ಲಾದೇಶ್ ನಾವು ಮಾಡ್ತಾ ಇರುವಾಗಿದ್ದು ಇದಕ್ಕೆ ಸಂದರ್ಭಗಳು ಅಲ್ಲಿಗೂ ಇಲ್ಲಿಗೂ ತುಂಬಾ ವ್ಯತ್ಯಾಸ ಇದೆ. ಅಲ್ಲಿ ಮಿಲಿಟರಿಗಿಂತ ಜಾಸ್ತಿ ಏರ್ಫೋರ್ಸ್ ತುಂಬಾ ಕೆಲಸ ಮಾಡಿತ್ತು ಸರ್. ಅದರಲ್ಲಿ ನಮ್ಮ ಈ ಪಾಕಿಸ್ತಾನ ಬಾಂಗ್ಲಾದೇಶ್ ಇದರಲ್ಲಿ ಏರ್ಫೋರ್ಸ್ ತುಂಬಾ ಜಾಸ್ತಿ ಕೆಲಸ ಮಾಡಿತ್ತು. ಇಲ್ಲಿ ಏರ್ಫೋರ್ಸ್ಗೆ ಎತ್ತರ ಜಾಸ್ತಿ ಆಗಿರೋದ್ರಿಂದ ಏರ್ಫೋರ್ಸ್ ಸ್ವಲ್ಪ ಕೆಲಸ ಕಮ್ಮಿ, ತುಂಬಾ ಅಚ್ಚೆ ಕೆಲಸ ಮಾಡಿದ್ದಾರೆ, ಅವ್ರು ಸಹ ಮಾಡಿದ್ದಾರೆ. ಅಷ್ಟು ವ್ಯತ್ಯಾಸ ಇದೆ ಸರ್, ಟೆಕ್ನಾಲಜಿ ವೈಸ್ ಡಿಫ್ರೆನ್ಸ್ ಇದೆ. ಆದ್ರೆ ಮನಸ್ಥಿತಿ ಪ್ರಾಯಶಃ ಚೇಂಜ್ ಆಗಿಲ್ಲ ಅಂತ ಅನ್ಸುತ್ತೆ. ಅದೇ ರೀತಿ ಮನಸ್ಥಿತಿ ಇದೆ, ಯಾವ ಆ ಸೈನಿಕರಲ್ಲೂ ಈ ಸೈನಿಕರಲ್ಲೂ ಸೇಮ್ ಮನಸ್ಥಿತಿ ಸರ್, ಏನು ಇದಿಲ್ಲ, ಚೇಂಜಸ್ ಇಲ್ಲ. ಆದ್ರೆ ಇಲ್ಲಿ ಅದೇ ಸರ್, ನಾವು ಅನ್ಫಾರ್ಚುನೇಟ್ಲಿ 93,000 ಸೈನಿಕರನ್ನ ತಕೊಂಡಾಗ ನಮ್ಮಲ್ಲಿ ಒಂದು ಒಳ್ಳೆಯ ಇದಿತ್ತು, ಚಾನ್ಸ್ ಇತ್ತು. ಬಟ್ ಏನ್ ಹೇಳಲಿಕ್ಕೆ ಆಗಲ್ಲ, ಯಾಕಂದ್ರೆ ನಾವೇ ಆರಿಸಿ ಕಳಿಸಿದಂತ ನಾಯಕರು ಯಾವ ಡಿಸಿಷನ್ ತಗೊಳ್ತಾರೋ ಅದು ಫೈನಲ್. ಯಾಕಂದ್ರೆ ನಮ್ದೇ ಡಿಸಿಷನ್ ಅದು, ನಾವೇ ಆರ್ತಿ ಕಳಿಸಿದ್ದಾದ್ರಿಂದ ಆ ನಾಯಕರು ತಗೊಂಡು ಡಿಸಿಷನ್ ಇದು ನಮ್ದೇ ಡಿಸಿಷನ್ ಅದು, ಅದರಿಂದ ನಾವು ಅದು ಒಪ್ಕೊಳ್ಬೇಕಾಗತ್ತೆ. ಆದ್ರೆ ನಾವು 93,000 ಸೈನಿಕರು ಕೊಡುವಾಗ್ಲೇ ನಾವು JNK ಪ್ರಾಬ್ಲಮ್ ಕ್ಲಿಯರ್ ಮಾಡ್ಕೊಳ್ತೀನಿ ಅಂತ ಹೇಳಿದ್ರು, ಒಂದು ಕ್ಷಣ ಯೋಚಿಸಿದ್ರೆ ಕ್ಲಿಯರ್ ಆಗ್ತಿತ್ತು. ಈಗ ಅದ್ರ ಮಾತ್ರ ನೀವ್ ಎಣಿಸ್ಕೊಂಡಾಗ ಈಗ ನಾವು ಆಲೋಚನೆ ಮಾಡುದು ಅವಶ್ಯಕತೆ ಇಲ್ಲ. ನಂದು ಹಾಗೆ, ನಾನ್ ಬಿಟ್ಟಿದ್ದು 2008ರಲ್ಲಿ, ಈಗ ಸುಮಾರು 12-13 ವರ್ಷ ಚೇಂಜಸ್ ಆಗಿದೆ ಈಗ. ಆದ್ರೆ ಈಗಿನ ಡೆವಲಪ್ಮೆಂಟ್ ನನ್ಗೆ ತುಂಬಾ ಖುಷಿ ಆಗ್ತಾ ಇದೆ ಸರ್. ಮಿಲಿಟರಿಗೆ ಫುಲ್ ಸಪೋರ್ಟ್ ಕೊಟ್ಬಿಟ್ಟಿದ್ದಾರೆ. ನೀವು ಎಣಿಸ್ಕೊಂಡಿರ್ಬೋದು, ಸ್ಟೋನ್ ಪ್ಯಾಲೆಟಿಂಗ್ ಆಗ್ಲಿ ಬೇರೆ ಯಾವ್ದಾಗ್ಲಿ, ಅದಕ್ಕೆ ಆ ನಿರ್ಧಾರ ತಕೊಂಡು ಸಮರ್ಥ ನಾಯಕ ಇದ್ರೆ ಯಾವುದೇ ರೀತಿಯಲ್ಲಿ ಸಹ ಅವರು ಕರೆಕ್ಟ್ ಮಾಡ್ಕೊಳ್ತಾರೆ. ಇಂಡಿಯನ್ ಮಿಲಿಟರಿ ಯಾವ ಹಂತಕ್ಕೆ ಹೋಗ್ಲಿಕ್ಕೆ ರೆಡಿ ಇದೆ, ಯಾವ ಸ್ಟೇಜ್ಗೆ ಹೋಗ್ಲಿಕ್ಕೆ ರೆಡಿ ಇದೆ ಅಂತ ಇಡೀ ಪ್ರಪಂಚದಲ್ಲಿ ನಾನು ಎಲ್ಲ ಹೇಳ್ತಾರೆ. ಇಂಡಿಯಾ 4ನೇ, ನಾವೊಂದು 3ನೇ ಲೆವೆಲ್, ನನ್ನ ಲೆಕ್ಕದಲ್ಲಿ ಇಂಡಿಯನ್ ಮಿಲಿಟರಿ ನಂಬರ್ 1 ಅಲ್ಲಿ ಇದೆ ಸರ್, ಈಗಲೂ ಸಹ ಇದೆ. ಯಾಕಂದ್ರೆ ಆಧ್ಯಾತ್ಮಿಕವಾಗಿ ಸಹ ನಾವು ಅಷ್ಟೇ ಸಶಕ್ತರು ಅಂತ ಹೇಳ್ಬೋದು. ಬೇರೆಯವರೆಲ್ಲ ಹಣಕ್ಕೋಸ್ಕರ ದುಡ್ಡು ಕೆಲಸ ಮಾಡಿದ್ರೆ, ನಮ್ಮಲ್ಲಿ ಭಾರತ ಮಾತೆಗೋಸ್ಕರ ಕೆಲಸ ಮಾಡ್ತಾರೆ. ಅದರಿಂದ ಆ ವಿಷಯ ಇದೆ, ಅದರಿಂದ ಮೆಂಟಾಲಿಟಿ ಎಲ್ಲೂ ಇದಾಗುದಿಲ್ಲ. ಮತ್ತೆ ಈಗ ನಾವು ಇಂಡಿಯನ್ ಮಿಲಿಟರಿದು ಒಂದು ಮಾರಲ್ ಇದೆ ಸರ್, ತುಂಬಾ ಹೈನಲ್ಲಿದೆ ಸರ್. ಈಗ ನಿಜವಾಗಿ ಸಮರ್ಥ ನಾಯಕ ಇದ್ದಾಗ ಏನ್ ಬೇಕಾದ್ರೂ ಮಾಡಬಲ್ಲರು ಇಂಡಿಯನ್ ಮಿಲಿಟರಿ ಅನ್ನೋದಕ್ಕೆ ನೀವು ಸರ್ಜಿಕಲ್ ಸ್ಟ್ರೈಕ್ ಅಂಡ್ ಅದರ್ ಥಿಂಗ್ಸ್ ನೀವು ನೋಡಿದರೆ, ಈಗ ಪ್ರಾಯಶಃ ಇನ್ನು ಮುಂದೆ ಅಂತದ್ದೇನು ಪಾಕಿಸ್ತಾನ ಇಂತ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಅನ್ಸುತ್ತೆ. ತುಂಬಾ ಖುಷಿ ಆಯ್ತು ಸರ್. ನೀವೊಂದು ಮಾತು ಹೇಳಿದ್ರಿ, ಬಹುಶಃ ನಮ್ಮ ದೇಶದಲ್ಲಿ ನಮ್ಮ ಭಾರತೀಯ ಸೈನಿಕರಿಗೆ ಸಿಕ್ಕಿದಷ್ಟು ರೆಸ್ಪೆಕ್ಟ್ ಬಹುಶಃ ಇಡೀ ಪ್ರಪಂಚದಲ್ಲಿ ಯಾವುದೇ ದೇಶದಲ್ಲಿ ಸಿಗುದಿಲ್ಲ. ನೀವು ಹೇಳಿದ ಮಾತು ಏನ್ ಹೇಳಿದ್ರೆ, ನಾವು ದೇಶಕ್ಕಾಗಿ ಕೆಲಸ ಮಾಡ್ತೇವೆ ಅಂತ ಹೇಳಿ. ನಮ್ಮಲ್ಲಿ ದೇಶ ಸೇವೆ ಮಾಡಿ ಮಿಲಿಟರಿಯಲ್ಲಿ ಕೆಲಸ ಮಾಡಿ ಬಂದಂತ ಹಲವಾರು ಸೈನಿಕರು ಇವತ್ತು ಸಮಾಜಕ್ಕಾಗಿ ದುಡಿತಾ ಇದ್ದಾರೆ. ನೀವು ನಮ್ಮ ಸುರತ್ಕಲ್ಗಾಗಿ ತುಂಬಾ ಕೆಲಸ ಮಾಡ್ತಾ ಇದ್ದೀರಿ. ತಮ್ಗೆ ನಾನು ಈ ಸಂದರ್ಭದಲ್ಲಿ ಒಂದು ಶುಭಾಶಯಗಳನ್ನು ಮತ್ತು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅವಕಾಶ ಸರ್, ತಾವು ಅವಕಾಶ ಕೊಟ್ಟರೆ ಅದಕ್ಕೆ ಸಾವಿರಾರು ಸೈನಿಕರು ನಮ್ಮನ್ನು ಈ ಒಂದು ಅವರ ಒಂದು ಕೆಲಸದಲ್ಲಿ ನಮ್ಮನ್ನು ಬಿಟ್ಟು ಹೋಗಿದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಅವರನ್ನು ನೆನೆಸ್ತಾ ಇದ್ದೇವೆ, ಅವರ ಸೇವೆಯನ್ನು. ಧನ್ಯವಾದಗಳು ಸರ್. ಸಾಜನ್ ಸರ್, ನಿಮ್ಗೂ ಧನ್ಯವಾದ. ಥ್ಯಾಂಕ್ ಯು ಸರ್. I again request all the participants, if you have any question, please put it in the chat box, and if you want to ask with the resource person, kindly raise your hand. Hardly will get a chance to interact and ask question with the Indian Army member. So please, if you have any questions, please raise your hand and you can put it in the chat box. Sir, Nanavagun questions, actually, this is, I would like to ask, actually, my personal question, I was very excited. But Sudha ma'am already a question scaled through. Hello, sir. Yeah. Sir, ಎಲ್ಲೋ ಒಂದ್ ಕಡೆ ನನ್ಗೆ ಆಗುವಂತ ಒಂದು ಥಾಟ್ಸ್ ಗಳು ಏನು ಅಂತ ಹೇಳಿದ್ರೆ, nowadays most of the youth, they have chosen the wrong role model ಅಂತ ಹೇಳ್ಕೊಂಡು. For example, ನಾನು ತುಂಬಾ ಜನ when we interact with the people, like students especially, they say that, so this hero is my movie hero, movie actor is my role model, this politician is a role model, he's a role model. But yaru kuda, they don't think of like, okay, this army person, this soldier is my role model. That's hardly we get. Sir, one kade there are certain youth who are joining to Indian Army and they are sacrificing their life. 21 varsha 22 varshakku they sacrifice their life. Another side, the same age people, without having any concern on like nations or like nothing, like they are like in the crimes and all this stuff. So yellow one kade ee technology athwa the trend made the youth to go or choose a wrong personality as a role model anta anisutta sir, and what your views on it? Because when you are serving, when you are in a army, right, you see the youth, okay, ನಾವು ಇಷ್ಟು ಕಷ್ಟಪಟ್ಟು ಈ ಒಂದು ವೆದರಿಗೆ ಈ ಒಂದು ದೇಶಕ್ಕೋಸ್ಕರ ಮಾಡ್ತಾ ಇದ್ದೇವೆ, what about the people?
ಸೊ ವಾಟ್ ವಿಲ್ ಬಿ ನಿಮ್ಮ ಥಾಟ್ಸ್ ಗಳಲ್ಲಿ ಹೇಗಿರುತ್ತೆ ಸರ್? ಐ ಮೀನ್ ಸರ್ ಅದೇ ಕರೆಕ್ಟ್ ಸರ್. ಅದು ಕ್ಲಿಯರ್ಲಿ ನನ್ನ ಈಗ ಇದರಲ್ಲಿ ಈ ಕೆಲ ವಿಷಯಗಳ ನಾನು ಈಗಾಗಲೇ ತಮ್ಗೆ ಹೇಳಿದೆ. ಧಾವಂತತೆ ಅಂತ ಹೇಳಿ ಒಂದು ವರ್ಡ್ ಇದೆ, ಧಾವಂತತೆ ಅಂತ. ಪ್ರತಿಯೊಂದು ಟೆಕ್ನಾಲಜಿ ವೈಸ್ ಆಗ್ಲಿ, ನಮ್ಗೆ ಇನ್ಫಾರ್ಮೇಶನ್ ವೈಸ್ ಆಗ್ಲಿ ತುಂಬಾ ಮುಂದೆ ಹೋಗ್ತಾ ಇದ್ದೇವೆ. ಕೆಲವು ಎಷ್ಟೋ ನನ್ನ ಫ್ರೆಂಡ್ಸ್ ನಾನು ನೋಡಿದೆ, ಟೀಚರ್ ನಲ್ಲಿ ಕೆಳಗೆ ಪ್ರೈಮರಿ ಟೀಚರ್ ನಲ್ಲಿ ಕೆಲವರು ಎಷ್ಟೋ ಜನರು ಕಂಪ್ಯೂಟರ್ ನೋಡಿದ್ರೆ ಮಾರು ದೂರ ಹಾರಿ ಹೋಗೋರು ಇರ್ತಾರೆ. ಈಗ ಮಕ್ಕಳ ಡೆವಲಪ್ಮೆಂಟ್ ನೋಡಿದ್ರೆ ಸರ್, ಪ್ರತಿಯೊಂದು ಒಂದು ಕ್ಷೇತ್ರದಲ್ಲಾಗ್ಲಿ ಡೆವಲಪ್ಮೆಂಟ್ ನೋಡಿ, ಒಂದು 10 ಕೋಟಿ 15 ಕೋಟಿ 20 ಕೋಟಿ ಅವ್ರಿಗೆ ಏನೂ ಅಲ್ಲ. ವರ್ಷದ ಒಂದು ನೀವು ಇದು ಗೂಗಲ್ ಆಗ್ಲಿ ಬೇರೆ ಯಾವ್ದಾಗ್ಲಿ ಪರ್ಚೇಸ್ ಮಾಡುವಂತದ್ದು, ಅಂದ್ರೆ ಪರ್ಚೇಸ್ ಅಂದ್ರೆ ಅವ್ರನ್ನ ತಗೊಳ್ಳುವಂತ ರೀತಿ ಅವ್ರ ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಹಾಗೆ ಆ ಲೆಕ್ಕದಲ್ಲಿ ಹೇಳುದಾದ್ರೆ ನೋಡಿ ಎಷ್ಟು ಇಂಪ್ರೂವ್ಮೆಂಟ್ ಇದೆ. ಈಗ ಟೆಕ್ನಾಲಜಿಲಿ ಆಗ್ಲಿ ಎಲ್ಲದರಿಗೂ ಇಂಪ್ರೂವ್ಮೆಂಟ್ ಇದೆ. ನೀವು ಹೇಳಿದ 100% ಕರೆಕ್ಟ್. ನನಗೂ ಹಾಗೆ ಅನಿಸ್ತಾ ಇತ್ತು. ವಿದ್ಯೆಯಲ್ಲಿ ಬೇರೆ ಇರ್ಬಹುದು ಅಂತ ಎಣಿಸ್ಕೊಂಡೆ. ಆದ್ರೆ ಅದರಲ್ಲಿ ಮತ್ತೊಂದು ವಿಷಯ ನಾವು ಎಣಿಸ್ಕೊಳ್ಬೇಕಾಗಿದೆ ಅಂದ್ರೆ, ಸಂದರ್ಭಕ್ಕೆ ಸರಿಯಾಗಿ ಅವ್ರನ್ನ ಅಡ್ಜಸ್ಟ್ ಮಾಡ್ಬೇಕಾಗಿದ್ದು, ಅವ್ರನ್ನ ಸರಿಯಾದ ದಾರಿಯಲ್ಲಿ ತಗೊಂಡು ಹೋಗ್ಬೇಕಂತ ತೋರಿಸ್ಬೇಕಾಗಿದ್ದು ಎಲ್ಲೋ ಒಂದ್ ಕಡೆ ನಮ್ದು ಅಂದ್ರೆ ಸಮಾಜದ ಜವಾಬ್ದಾರಿ ಅದು. ಆ ಸಮಾಜಕ್ಕೆ ಈಗ ಹಿರಿಯರಂತ ನಾವು ಎಜುಕೇಶನ್ ಸಿಸ್ಟಮ್ ಅನ್ನು ಪಕ್ಕಕ್ಕೆ ಇಡೋಣ. ಎಜುಕೇಶನ್ ಸಿಸ್ಟಮ್ ಬಿಟ್ರೆ ನೀವೆಷ್ಟು ಜನ ಪಾಯಿಂಟ್ ಮಾಡ್ತೀರಾ? ಆಗ ನಮ್ ಸಮಾಜದ ಜವಾಬ್ದಾರಿ, ನನ್ ಜವಾಬ್ದಾರಿ ಅಂತ ಎಣಿಸ್ಕೊಂಡು ಹೋಗೋರು. ಈಗ ಸಾಮಾನ್ಯವಾಗಿ ಮಕ್ಕಳಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ರೋಲ್ ಮಾಡೆಲ್ ತಗೊಳ್ಳೋದು ಯಾವಾಗ? ಎದುರುಗಡೆ ಹಿರಿಯಕ್ಕನ ಚಾಳಿ ಮನೆ ಮಂದಿಗೆ ಅಂತ ಹೇಳ್ತಾರೆ ಅಲ್ವಾ? ಅದೇ ಈಗ ಅವ್ರಿಗೆ ಎದುರುಗಡೆ ಕಾಣ್ತಾ ಇರೋದು, ಅದು ಕಾಣ್ತಾ ಇರುವಾಗ ಅವ್ರಿಗೆ ಅದೇ ಎಣಿಸ್ಕೊಳ್ತದೆ, ಓ ಈಗ ದುಡ್ಡು ಮಾಡೋದು ದೊಡ್ಡ ವಿಷಯ ಅಂತ ಆಗ್ಬಿಡ್ತು. ಮೇ ಬಿ ಇದ್ರಲ್ಲಿ ಈಗ ಇದು ನಾನು ಅವರ ಮೇಲೆ ಹೇಳುದಿಲ್ಲ, ಅದ್ರ ಬದಲು ನಮ್ಮದೆಲ್ಲ ಒಂದು ಮಿಸ್ಟೇಕ್ ಇದೆ. ಅದನ್ನ ಅವ್ರನ್ನ ಕಲ್ಸಿ ಕೊಡೋದ್ರಲ್ಲಿ ಅವ್ರನ್ನ ಈಗ ಜಪಾನ್ನಲ್ಲೇ ನೀವು ನೋಡಿದ್ರೆ, ಜಪಾನಿನ ಸಿಸ್ಟಮ್ ಎಲ್ಲ ನೋಡಿದ್ರೆ ಈಗ ಈ ಸಂದರ್ಭಕ್ಕೆ ಸರಿ ಆಗುದಿಲ್ಲ. ಆದ್ರೆ ಅವರು ಆ ರೀತಿ ಈಗ ಕುಟುಂಬ ಮಾಡೆಲ್ ಅಂತ ಇದೆಯಲ್ಲ, ನಮ್ದು ಇದು ಕುಟುಂಬದ ಇದು ಸಿಸ್ಟಮ್ ಇರುದು ಭಾರತ, ಚೈನಾ ಮತ್ತೆ ಜಪಾನ್ 3 ಕಡೆ ಮಾತ್ರ ಇರುದು. ಆದ್ರೆ ಜಪಾನ್ರು ನಮ್ಗಿಂತ ತುಂಬಾ ಮೇಲಿದ್ದಾರೆ. 1942 ನಲ್ಲಿ ಬಿಲ್ಕುಲ್ 0 ಆಗಿ ನೆಲ ಕಚ್ಚಿದವರು ಈಗ ಅಮೆರಿಕದ ಸರಿಸಮ, ಅಮೆರಿಕ ವೈರಿ ನಿಜವಾದ ವೈರಿ ಜೊತೆ ಸರಿಸಮವಾಗಿ 50-60% ಶಾಯದ ಮೇಲೆ ಕೆಲಸ ನಂದು ಅದ್ರದ್ದು ಅಮೆರಿಕದ ಎಲ್ಲ ಇದು ಡೆವಲಪ್ಮೆಂಟ್ ಅಂಡ್ ಇದ್ರದ್ದೆಲ್ಲ ಅವ್ರ ಪಾಲ್ದಾರ ಆಗಿದ್ದಾರೆ. ಆ ಎಲ್ಲೋ ಒಂದ್ ಕಡೆ ನಾವು ಕಲ್ಸಿಕೊಡೋ ರೀತಿಯಲ್ಲಿ ತಪ್ಪಾಗ್ತಾ ಇದೆ. ಅದಕ್ಕೆ ನಾನು ಮೊದಲೇ ಇಂಡೈರೆಕ್ಟ್ಲಿ ಹೇಳಿದೆ, ನಮ್ಮ ಜವಾಬ್ದಾರಿ ಅದು, ನಾವು ಅದನ್ನ ನೋಡ್ಕೊಳ್ಬೇಕಾಗುತ್ತೆ. ಫಾರ್ಚುನೇಟ್ಲಿ ಈಗ ಏನಂದ್ರೆ ಮುಂದೆ ಎಜುಕೇಶನ್ ಸಿಸ್ಟಮ್ ಚೇಂಜ್ ಆಗ್ತಿದೆ ಅಂತ, ಹ್ಯಾಟ್ಸ್ ಆಫ್ ಟು ದೆಮ್ ದೋಸ್ ಆರ್ ರೋಲ್ ಮಾಡೆಲ್ ಫಾರ್ ದೀಸ್ ಥಿಂಗ್ಸ್. ನಾವು ರೋಲ್ ಮಾಡೆಲ್ ಯಾರಾಗ್ಬೇಕು ಅಂತ ಮಕ್ಕಳಿಗೆ ಹೇಳುದು ಸಹ ನಮ್ ಜವಾಬ್ದಾರಿ. ಎಲ್ಲೋ ಒಂದ್ ಕಡೆಯಲ್ಲಿ ತಂದೆ ತಾಯಿಗಳು ಮಿಸ್ಟೇಕ್ ಆಗುತ್ತೆ, ಅದನ್ನ ಸರಿಪಡಿಸ್ಕೊಳ್ಬೇಕಂತ ಅನ್ಸುತ್ತೆ. ಈಗ ಮಕ್ಕಳಿಗೆ ಹೇಳೋದಕ್ಕಿಂತ ನಾವು ತಂದೆ ತಾಯಿಗಳಿಗೆ ಫಸ್ಟ್ ಹೇಳ್ಬೇಕಾಗುತ್ತೆ ಅನ್ಸುತ್ತೆ. ಈಗ ನೀವ್ ಏನೇನ್ಸ್ಕೊಂಡ್ರೆ ಗೊತ್ತಿಲ್ಲ, ಬಟ್ ನನ್ನ ಅನಿಸಿಕೆ. Correct. So like as you said, like it's not only like everybody's responsibility. Being a teacher agirbodu, parents agirbodu, society has to create that. Absolutely. So I'll come to the last questions. Before to that, if anybody having any questions, please put it in the chat box or raise your hand. Sir, finally, we have like PG students, UG students, Govinda Dasa College students there. So what is your message for this youth? So ee ಒಂದು ಸಂದರ್ಭ ಆಗಿರಬಹುದು ಅಥವಾ for their future ಆಗಿರಬಹುದು, from the Indian Army or like from you sir, what is the message for them? ಹೌದು ಸರ್, ಮೆಸೇಜ್ ಇದ್ರೆ ಏನು ಸರ್, ಅದೇ ನಾನು ಈಗ ಮೊದಲೇ ನಾನು ಹೇಳಿದೆ, ನನ್ನ ಜೀವನದ ಪಾಯಿಂಟ್ ಗಳನ್ನ 8 ಪಾಯಿಂಟ್ಸ್ ತಗೊಂಡಿದ್ದೇನೆ. ಆ ಪಾಯಿಂಟ್ಸ್ ನಾವು ಇಟ್ಕೊಳ್ಬೇಕಾಗುತ್ತೆ. ಯಾಕಂದ್ರೆ ನಾವು ಮುಂದೆ ಏನಾಗ್ಬೇಕು ಅಂತ, ಈಗಂತೂ PG ಅಂಡ್ UG ಅಂತ ಹೇಳಿದ್ರೆ ಅವರಿಗೆ ಆಟೋಮೆಟಿಕ್ಲಿ ದೇ ಆರ್ ಹ್ಯಾವಿಂಗ್ ದೇರ್ ಓನ್ ಏನ್ ಮಾಡ್ಬೇಕು, ನಾನು ಮುಂದೆ ಹೋಗ್ಬೇಕು ಅನ್ನೋದ್ರ ಬಗ್ಗೆ ನಿರ್ದಿಷ್ಟ ಕಲ್ಪನೆ ಇದ್ದಿರ್ಬೋದು ಅಂತ ಅನ್ಸುತ್ತೆ. ನಾನು ಕಾರ್ಪೊರೇಟ್ ವರ್ಲ್ಡ್ ಅಲ್ಲಿ ಇದ್ದ ಹಾಗೆ ನಾವು ನಮ್ಮ ಕೆಲಸದಲ್ಲಿ ನಾವು ಇಂಪ್ರೂವ್ಮೆಂಟ್, ನಮ್ಮ ಲೆವೆಲ್ ನಲ್ಲಿ ನಾವು ಹೇಗೆ ಇಂಪ್ರೂವ್ಮೆಂಟ್ ಮಾಡೋದು ಬೇಕಾಗುತ್ತೆ. ಒಂದು ಅಧ್ಯಯನಶೀಲತೆ ಒಬ್ಬ ಮನುಷ್ಯನಿಗೆ ಬೇಕಾಗುತ್ತೆ. ಅಪ್ಡೇಟಿಂಗ್ ಹಿಮ್ಸೆಲ್ಫ್, ಇದೆಲ್ಲ ಮಿಲಿಟರಿಯ ಸಿಸ್ಟಮ್ ನಾನು ಹೇಳ್ತಾ ಇರೋದು. ಡಿಸಿಪ್ಲಿನ್ ಆಗ್ಲಿ ಇದಾಗ್ಲಿ ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಂಡ್ರೆ ಆಟೋಮೆಟಿಕ್ಲಿ ನಾವು ಮೇಲೆ ಬರ್ಬೋದು ಅನ್ಸುತ್ತೆ. ರೆಸ್ಪೆಕ್ಟ್ ಟು ಎಲ್ಡರ್ಸ್, ನಮ್ಮ ಎಲ್ಡರ್ಸ್ಗೆ ನಾವು ರೆಸ್ಪೆಕ್ಟ್ ಕೊಡ್ಬೇಕಾಗುತ್ತೆ. ನಮ್ಮ ಈ ಪೊಸಿಷನ್ ಅನ್ನ ಆ ಮಕ್ಕಳಾಗ್ಲಿ ಯಾರೇ ಆಗ್ಲಿ ಈ ಪೊಸಿಷನ್ ತರ್ಲಿಕ್ಕೆ ಮುಖ್ಯ ಕಾರಣ ನಮ್ಮ ಟೀಚರು ಅಂಡ್ ಪೇರೆಂಟ್ಸ್, ಅವರಿಬ್ಬರಿಗೆ ರೆಸ್ಪೆಕ್ಟ್ ನಾವು ಮಾಡ್ಲೇಬೇಕಾಗುತ್ತೆ. ಅದು ನಾವು ಇದ್ದ ಧರತಿ ಅಂತೂ ಇದ್ದೇ ಆಟೋಮೆಟಿಕ್ಲಿ ಬರುತ್ತೆ. ಇನ್ನೊಂದು ಡಿಸಿಪ್ಲಿನ್ ನಾವು ಮೇಂಟೈನ್ ಮಾಡ್ಕೊಳ್ಬೇಕಾಗುತ್ತೆ. ಪ್ರಾಮಾಣಿಕತೆ ಅಂತ ಹೇಳುದಲ್ಲ, ಪ್ರಾಮಾಣಿಕತೆಗೆ ಯಾವಾಗ್ಲೂ ಬೆಲೆ ಇದ್ದೇ ಇರ್ತದೆ. ಈಗ ಟೈಮ್ ಆಗ್ತಾ ಇದೆ, ಇಲ್ದಿದ್ರೆ ಇನ್ನೊಂದ್ ಸರಿ ನೋಡ್ಕೊಳ್ಳೋಣ ಅದ್ರ ಬಗ್ಗೆ. ಆಮೇಲೆ ಟೈಮ್ ಕೀಪಿಂಗ್ನೆಸ್, ಈಗ ಕ್ಲಪ್ತತೆ ಅಂತಾರೆ ನಾವು. ಅಂದ್ರೆ ನಾವು ಈಗ ಸರ್ ಹೇಳಿದ್ರು ನಮ್ಗೆ 2:15 ಅಂತ. 2:15 ಅಂದ್ರೆ ನಾನು 2:10ಕ್ಕೆ ರೆಡಿ ಇದ್ದೇನೆ. ಈಗ ಈ ಟೈಮ್ ಕೀಪಿಂಗ್ನೆಸ್ ಇದೆಯಲ್ಲ, ಕ್ಲಪ್ತತೆಯನ್ನ ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಳ್ಬೇಕು. ಇವೆಲ್ಲವುಗಳು ಮೌಲ್ಯಾಧಾರಿತ ಗುಣಗಳು. ಇದನ್ನ ಈಗ ನಾವು ಯಾರು ನೋಡ್ತಾ ಇದ್ರು ಸಹ, ಯಾರು ನೋಡ್ಲಿಲ್ಲ, ನಮ್ಮನ್ನ ನಾವು ಅಳವಡಿಸ್ಕೊಂಡ್ರು ಸಹ ಇದನ್ನ ಯಾವುದೋ ಒಂದು ಟೈಮ್ ನಲ್ಲಿ ನಿಮ್ಗೆ ಇಡೀ ಜೀವನವನ್ನೇ ಅದು ಮಾರ್ಪಡಿಸ್ಬಿಡ್ತದೆ, ಚೇಂಜ್ ಮಾಡಿಬಿಡ್ತದೆ ಇಲ್ಲೆಲ್ಲ ಗುಣಗಳು. ಸೊ ಆ ಗುಣಗಳನ್ನ ನಾವು ಅಧ್ಯಯನಶೀಲತೆ, ಅಪ್ಡೇಟಿಂಗ್ ಇದು ಯೂತ್ ಅಲ್ಲಿ ಆಟೋಮೆಟಿಕ್ಲಿ ಇದ್ದೇ ಇದೆ. ಯಾಕಂದ್ರೆ ಇನ್ನು ಮುಂದೆ ನೋಡಿ, ಈಗ ನಾವು ಇರುವಾಗ ಅಷ್ಟು ಇರ್ಲಿಲ್ಲ. ಈಗ ಕಾಂಪಿಟೇಷನ್ ಎಷ್ಟು ಜಾಸ್ತಿ ಇದೆ ಅಂತ ಹೇಳಿದ್ರೆ, ಇವ್ರು ನೋಡಿ ಈಗ ದೊಡ್ಡ ದೊಡ್ಡ ಕಾರ್ಪೊರೇಟ್ ವರ್ಲ್ಡ್ ನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಈಗ 100 ಜನ ಅವ್ರು ಏನ್ ಹೇಳ್ತಾರೆ, ಯಾರನ್ನ ಪ್ರಮೋಷನ್ ತೆಗಿಬೇಕು ಅಂತಲ್ಲ ಅವ್ರು ಎಣಿಸ್ಕೊಳ್ಳೋದು. ಬೆಳಿಗ್ಗೆ ಹೋದ ಕೂಡಲೇ ಇಂಜಿನಿಯರಿಗೆ ಯಾರನ್ನ ತೆಗೆದು ಹೊರಗಡೆ ಹಾಕ್ಬೇಕು ಅಂತ ಎಣಿಸ್ಕೊಳ್ತಾರೆ ಅವ್ರು ಫಸ್ಟ್.
ಈಗ 10 ಜನ 100 ಜನ ಕೆಲಸ ಮಾಡ್ತಾ ಇದ್ರೆ ಆ 100 ಜನರಲ್ಲಿ ಫಸ್ಟ್ ಔಟರ್ ಸರ್ಕಲ್ ನ 10 ಜನ ಯಾರನ್ನ ತೆಗೆದು ಹೊರಗಡೆ ಹಾಕ್ಬೇಕು. ಆ ಹೊರಗಡೆ ಹಾಕುದ್ರಲ್ಲಿ ಅವರಿಗೆ ಇದಿರ್ತದೆ ನೋಡಿ. ಆಗಿರುವಾಗ ನೀವು 10 ಜನ ಇರುವಾಗ, ಈ ಮಕ್ಕಳಿಗೆ ನಾನು ಹೇಳ್ತಾ ಇರೋದು, ನಾವು 10 ಜನ ಇದ್ದಾಗ ನನ್ನ ಸೆಲೆಕ್ಟ್ ಮಾಡ್ಬೇಕಾದ್ರೆ, ಅಥವಾ 100 ಜನರಲ್ಲಿ 1000 ಜನರಲ್ಲಿ ನನ್ನ ಸೆಲೆಕ್ಟ್ ಮಾಡ್ಬೇಕಾದ್ರೆ ನನ್ನಲ್ಲಿ ಆ ಗುಣಗಳು ಬೇಕು. 1000 ಜನರಲ್ಲಿ ನನ್ನ ಒಬ್ಬನಾಗಿ ಇರ್ಬೇಕು. ಆಗ ನಮ್ಮ ಕಾಂಪಿಟೇಷನ್ ಎಷ್ಟು ಜಾಸ್ತಿ ಆಗುತ್ತೆ ನೀವು ಆಲೋಚನೆ ಮಾಡ್ಕೊಳ್ಳಿ. ಅದಕ್ಕೆ ನಾನು ಸೆಟ್ ಆಗ್ಬೇಕಾಗುತ್ತೆ. ಅದನ್ನ ಕಲ್ತ್ಕೊಳ್ಬೇಕಷ್ಟೇ. ರೋಲ್ ಮಾಡೆಲ್ ಎಲ್ಲ ಹೋಗ್ಲಿ, ನಾನು ಯಾವ ಫೀಲ್ಡ್ ಅಲ್ಲಿ ಇದ್ದೀನಿ, ನಾನು ಮುಂದೆ ಏನಾಗ್ಬೇಕು, ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳು. ಈಗಂತೂ ನಮ್ಮ ಮೊದಲಾದ್ರೆ ಯಾರ ಹತ್ರ ಕೇಳಲಿಕ್ಕೆ ಹೋಗ್ಬೇಕಾಗಿತ್ತು. ಈಗ ಅವಶ್ಯಕತೆ ಇಲ್ಲ, ಎಲ್ಲ ಗೂಗಲ್ ನಲ್ಲಿ ನಿಮ್ಗೆ ಸಿಕ್ಬಿಡುತ್ತೆ. ಪ್ರತಿಯೊಂದು ಗೂಗಲ್ ನಲ್ಲೇ ಸಿಗುತ್ತೆ. ಸೊ ಅದನ್ನ ಸ್ಟಡಿ ಮಾಡಿ, ಆ ಸ್ಟಡಿಯನ್ನು ಬಿಡ್ಬಿಡಿ. ನನ್ನ ಮಕ್ಕಳಿಗೆ ಸಹ ನಾನು ಅದೇ ಹೇಳುದು, ನೀವು ಎಷ್ಟಾಗುತ್ತೋ ಅಕ್ವೈರ್ ಮಾಡ್ಲಿಕ್ಕೆ ನಾಲೆಜ್ ಅಕ್ವೈರ್ ಮಾಡ್ಕೊಳ್ತಾ ಹೋಗಿ. ಜ್ಞಾನ ಇಂಪಾರ್ಟೆಂಟ್ ಈಗ, ಬೇರೆ ಏನಲ್ಲ. ಇವನ್ ನಮ್ಮ APJ ಅಬ್ದುಲ್ ಕಲಾಂ ಹೇಳ್ತಾರೆ, ಕೆಲಸ ನೀವು ಕಲಿಯುವುದಾದ್ರೆ, ಅದ ನೀವು ರೆಸ್ಪೆಕ್ಟ್ ಕೊಡಿದಾರೆ ಅಥವಾ ನಾವು ಇದು ಮಾಡಿದ್ರೆ ನಿಮ್ಮ ಕೆಲಸನ ಲವ್ ಮಾಡಿ, ನಿಮ್ಮ ವರ್ಕ್ ಅನ್ನು ಲವ್ ಮಾಡಿ. ಯಾಕಂದ್ರೆ ಕಂಪನಿ ಯಾವಾಗ ಬೇಕಾದ್ರೆ ನಿಮ್ಮನ್ನು ಬಿಡ್ಬೋದು, ಆದ್ರೆ ನಿಮ್ಮ ಕೈ, ನಿಮ್ಮ ನಾಲೆಜ್ ನಿಮ್ಮನ್ನೆಂದಿಗೂ ಬಿಡುವುದಿಲ್ಲ. ಅದಕ್ಕೆ ಶಾರದೆ ನಾವು ಪೂಜೆ ಮಾಡ್ತೀವಲ್ಲ, ಶಾರದೆ ಕೂತ್ಕೊಂಡಿರೋದು ಬಂಡೆ ಮೇಲೆ ಸರ್. ಅದರ ರೀಸನ್ ಏನ್ ಗೊತ್ತಾ? ಬಂಡೆ ಮೇಲೆ ರೀಸನ್ ಅಂದ್ರೆ, ಬಂಡೆ ಅಂತ ನೀವು ಎಜುಕೇಶನ್ ಸಿಕ್ಕಿದ್ಕೊಳ್ಳಿ, ಬಂಡೆ ಅಂತ ಗಟ್ಟಿ ಆಗ್ತಾರೆ ಅವರು. ಒಂದು ಕೈಯಲ್ಲಿ ಅವರು ವೇದ ಇಟ್ಕೊಂಡಿರ್ತಾರೆ. ಅದರಿಂದ ಅದೇ ರೀತಿ ವೈಟ್ ಹಂಸ ಇರುವುದು ಹಾಗೆ. ಹಂಸ ಅಂದ್ರೆ ನ್ಯಾಯದ ವಿಷಯದಲ್ಲಿ, ಅಂದ್ರೆ ಹಂಸ ಅಂದ್ರೆ ನೀರನ್ನು ಮತ್ತೆ ಹಾಲನ್ನು ಒಟ್ಟು ಸೇರಿಸಿ ಕೊಟ್ಟಿದ್ರು ಸಹ ನೀರನ್ನು ಹಾಲನ್ನು ಬೇರೆ ಬೇರೆ ಮಾಡ್ತದೆ. ಯಾವ್ದು ಬೇಕೋ ಅದನ್ನ ಮಾತ್ರ ತಗೊಳ್ತದೆ. ನಾವು ಹಾಗೆ ನಮ್ಮ ವಿವೇಕದಿಂದ, ನಮ್ಮ ಎಜುಕೇಶನ್ ಇಂದ ನಾವು ಯಾವ್ದು ನಮಗೆ ಒಳ್ಳೇದು, ಯಾವ್ದು ಬೇಕಾಗಿದೆ ಅದನ್ನು ಮಾತ್ರ ಪಾಸಿಟಿವ್ ಆಗಿ ತಗೊಳ್ಳುವಂತದ್ದು ವಿಷಯ ತಗೊಳ್ಬೇಕಾಗುತ್ತೆ. ಅದು ದಿಸ್ ಇಸ್ ದ ಥಿಂಗ್ ನಾನು ಅವ್ರಿಗೆ ಹೇಳುದು. ಅವರ ಜೀವನದಲ್ಲಿ ಅದನ್ನ ಅಡಾಪ್ಟ್ ಮಾಡ್ಕೊಂಡ್ರೆ ಎಂದೂ ಅವರಿಗೆ ಫೇಲ್ ಆಗುದಿಲ್ಲ, ಯಾವ್ದ್ರಲ್ಲೂ ಸಹ ಫೇಲ್ ಆಗುತ್ತೆ. Thank you, sir. And it is like Inspire episode number 1 and episode number 2, episode number 3 it is, and it is really inspiring us actually. ತುಂಬಾ ಒಳ್ಳೆಯ ಪ್ರೋಗ್ರಾಮ್ ಅಂತ ಅನಿಸಿತ್ತು. ನಿಮ್ಮೊಟ್ಟಿಗೆ ಮಾತಾಡಿ ನಮ್ಗೆ ಕೂಡ ತುಂಬಾ ಖುಷಿ ಆಯ್ತು. ಅಂಡ್ ಐ ಹೋಪ್ ದಟ್ ಅವರ್ ಸ್ಟೂಡೆಂಟ್ಸ್ ಆರ್ ರಿಯಲಿ ಇನ್ಸ್ಪೈರ್ಡ್ ಬೈ ಯುವರ್ ವರ್ಡ್ಸ್. ಅಂಡ್ ಈ ಒಂದು ಅವಕಾಶ ನಂಗೆ ತುಂಬಾ ಖುಷಿ, ಯಾಕಂದ್ರೆ ಬಿಕಾಸ್ interviewing or talking with a person who has served for our country, that is especially the Indian Army, is my ನನ್ನ ಒಂದು ಅದೃಷ್ಟ ಅಂತ ಹೇಳ್ಬೋದು ಸರ್ ಆಕ್ಚುಲಿ. ಸೊ once again from the Govindadasa College side and from the Inspire team, thank you for accepting our invitations and making this particular session is very fruitful, sir. So college na kadeyinda ಧನ್ಯವಾದವನ್ನು ನಿಮಗೆ ತಲುಪಿಸುತ್ತೇನೆ sir, and thanks for your time, sir. Also I extend a big thank to all the participants for your valuable time, and I just end up this particular session, that is Inspire the Young Minds episode number 3, with the heart-touching poem which is said by one of the soldier. The soldier says like this: if I die in a war zone, box me up and send me home. Put my medals on my chest. Tell my mom I did my best. Tell my dad not to bow. He won't get tension from me now. Tell my brother to study perfectly. Keys of my bike will be his permanently. Tell my sis not to be upset. Hey, her bro will not rise after this sunset. Tell my love not to cry, because I am a soldier born to die. See, so such a heart-touching poem by the soldier, and it says that this is our Indian Army, and that is all about. So thanks a lot for your participation. ಅವಕಾಶಕ್ಕಾಗಿ ತುಂಬಾ ಧನ್ಯವಾದಗಳು ಸರ್. ನನಗೆ ಮಾತಾಡ್ಲಿಕ್ಕೆ ಅವಕಾಶ, ನನ್ನ ಅಭಿಪ್ರಾಯವನ್ನು ಇಡ್ಲಿಕ್ಕೆ ಅವಕಾಶ ಕೊಟ್ಟದಕ್ಕೋಸ್ಕರ ಗೋವಿಂದಾಸ್ ಕಾಲೇಜಿಗೆ ತುಂಬಾ ಧನ್ಯವಾದಗಳು. ತಮ್ಗೆಲ್ರಿಗೂ, ಹೇಳಿದವರಿಗೆ, ವೀಕ್ಷಕರಿಗೆ ಎಲ್ರಿಗೂ ಸರ್. Thanks a lot, sir. We'll meet once again. Yes, we'll meet once again in the coming sessions, and thanks a lot, everyone.